ಹೆಚ್ಚು ಕಡಿಮೆ 5 ಕೋಟಿಗಿಂತ ಜಾಸ್ತಿ ರೆವಿನ್ಯೂ ಇದೆ. ಹಾಗಾದರೆ ನಿಮ್ಮ ಒಂದು ತಿಂಗಳ ರೆವಿನ್ಯೂ ಎಷ್ಟು? ತಿಂಗಳಿಗೆ 22 ಲಕ್ಷ ಅಂತೂ ಆರಾಮಾಗುತ್ತೆ. ಡಿಪ್ಲೊಮಾ ಡ್ರಾಪ್ಔಟ್ ತಮ್ಮ ಸುಮಾರು 4 ಕೋಟಿಗಿಂತ ಜಾಸ್ತಿ ಡಿಪ್ಲೊಮಾ ಡ್ರಾಪ್ಔಟ್ ಅರ್ನ್ ಮಾಡಿರೋದು. ತಿಂಗಳಿಗೆ 10,000 ದುಡಿತಿದ್ದ. ಇವತ್ತು BMW ತೊಗೊಂಡು ಓಡಾಡ್ತಾರೆ. ಬಂದಿದ್ದೆ ಇಲ್ಲಿಂದ ಯೂಟ್ಯೂಬಿಂದ ನಾನು UK ಹೋಗಿದ್ದೆ, US ಹೋಗಿದ್ದೆ. ವೈಫು ಯೂಟ್ಯೂಬಿಂದ ಅರ್ನ್ ಮಾಡ್ತಾರೆ, ನಾನು ಯೂಟ್ಯೂಬಿಂದ ಅರ್ನ್ ಮಾಡ್ತೀನಿ, ತಮ್ಮ ಯೂಟ್ಯೂಬಿಂದ ಅರ್ನ್ ಮಾಡ್ತಾನೆ, ಊರಲ್ಲಿರೋ ಫಾರ್ಮಿಂಗ್ ಮಾಡ್ತಿರೋ ತಮ್ಮನೂ ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾನೆ. ನಾವು ಎಲ್ಲರೂ ಯೂಟ್ಯೂಬಿಂದನೇ ಅರ್ನ್ ಮಾಡೋದು. ಎಲ್ಲ ಲೋನ್ಸ್ ನಮ್ದು ಇದೆಯಲ್ಲ ಯೂಟ್ಯೂಬಿಂದನೇ ಕ್ಲಿಯರ್ ಆಗಿರೋದು. ಸರ್, ಒಂದು ವಿಡಿಯೋಯಿಂದ ಸುಮಾರು 30 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ದೀನಿ. ಒಟ್ಟು ನಿಮ್ಮ ಎಲ್ಲ ಚಾನಲ್ಗಳನ್ನು ಸೇರಿ ಎಷ್ಟು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ? 70 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರ್, ಬಟ್ IT ಕಂಪ್ನಿ ಜಾಬ್ ಸಿಕ್ತು. 12.5 ವರ್ಷ IT ಕಂಪ್ನಿ ಕೆಲಸ ಮಾಡಿದ್ದೀನಿ. ನಾನು ಜಾಬ್ ಕ್ವಿಟ್ ಮಾಡಬೇಕಾದ್ರೆ ಸುಮಾರು ನನಗೆ 24 ಲಕ್ಷ ಸಂಬಳ ಬರ್ತಿತ್ತು. ಕಾಂಟೆಂಟ್ ಕ್ರಿಯೇಷನಿಂದ ಯೂಟ್ಯೂಬಿಂದ ಏನು ಅರ್ನಿಂಗ್ ಬರ್ತಿತ್ತಲ್ಲ, ಅದು ನನ್ನ ಸ್ಯಾಲ್ರಿಗಿನ ಜಾಸ್ತಿ ಇತ್ತು. IT ಪ್ರೊಫೆಷನಲ್ ಟರ್ನ್ಡ್ ಕಾಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು. ನಾನು ಜಾಬ್ ಅನ್ನೋದು ಜೀವನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಕನಸಿನ ಜೀವನ ಮಾಡೋಕ್ಕೆ ಯಾವತ್ತೂ ಹೆಲ್ಪ್ ಮಾಡಲ್ಲ. 2012 ಯಾರು ನಂಬ್ತಿರ್ಲಿಲ್ಲ ನಿಮ್ಮ ಆನ್ಲೈನ್ ದುಡ್ಡು ಮಾಡ್ಬೋದು ಅಂತಂದರೆ. ಅಂದರೆ ಆಗಲೂ ಕೂಡ ಡೌಟ್ ನಿಮ್ಮ ತಮ್ಮಂಗೆ. ಯಾರೋನು ಇವತ್ತು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋನು ಯೂಟ್ಯೂಬಿಂದ ಹಾಗಾದರೆ ಕೋಟಿ ಹಣ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಸರ್. ಸರ್, ಇಲ್ಲಿವರೆಗೂ ಜೀವನದಲ್ಲಿ ಯೂಟ್ಯೂಬಿಂದ ದುಡ್ದಂಥ ಹಣದಲ್ಲಿ ಏನೆಲ್ಲ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ ಸ್ಟೈಲ್? ನಮ್ಮ ಲೈಫ್ ಸ್ಟೈಲ್ಗೆ ಏನೇನು ಮಾಡ್ಕೊಂಡಿದ್ದೀವಿ? ಮೊದಲನೇದಾಗ ಮನೆ ಮಾಡ್ಕೊಂಡಿದ್ದೀವಿ. 2.5 ಕೋಟಿವರೆಗೂ ಇರ್ಬೋದು. ಓಡಾಡ್ಕೊಳ್ಳೆ ಕಾರ್ ಇದೆ, ಬೈಕ್ ಇದೆ. ಯೂಟ್ಯೂಬ್ ನಿಮಗೆ ಜೀವನದಲ್ಲಿ ಏನೆಲ್ಲ ಕೊಟ್ಟಿದೆ? ಮೊದಲನೇದು ಖುಷಿ ಕೊಟ್ಟಿದೆ. ಇವತ್ತು ತಂದೆ ತಾಯಿಗಳ ಮಕ್ಕಳಲ್ಲಿ ಏನು ಖುಷಿ ಕಾಣ್ತೀವಲ್ಲ, ಅದು ಬಹುಶಃ ಅಷ್ಟು ಈಸಿಯಾಗಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಏನು, ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ ಹೇಳೋದು ಒಂದೇ, ನಿಮ್ಮ ಲೈಫಲ್ಲಿ ಟೈಮು ಮತ್ತು ದುಡ್ಡಿನ ಫ್ರೀಡಮ್ ಬೇಕಾ? ಕಾಂಟೆಂಟ್ ಕ್ರಿಯೇಟ್ ಮಾಡಿ. ಎಲ್ಲೇ ಹೋದರೂ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಒಟ್ಟಿನಲ್ಲಿ ಶ್ರೀರಾಮ್ ಬೆನ್ನೂರು 0 ಇಂದ ಹೀರೋ ಆದ ಕತೆ ಇದು. ನಾನು ಅದಕ್ಕಿಂತ ನಮ್ಮ ಇಡೀ ಫ್ಯಾಮಿಲಿ ನೆನ್ಬೋದು ಸರ್. ಸರ್, ಒಂದು ವಿಡಿಯೋಯಿಂದ ಸುಮಾರು 30 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ದೀನಿ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ನಿಮ್ಮ ಕನ್ನಡ ಪಾಡ್ಕಾಸ್ಟ್. ಇವತ್ತಿನ ವಿಶೇಷವಾದಂಥ ಅತಿಥಿ, ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ಬೋದು. ನೀವೆಲ್ಲರೂ ಕೂಡ ಯೂಟ್ಯೂಬನ್ನು ನೋಡಿರ್ತೀರಿ, ನನ್ನ ಎಪಿಸೋಡ್ಸ್ನು ನೋಡ್ತಿರ್ತೀರಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ಡಿಜಿಟಲ್ ಮಾಧ್ಯಮ. ಆ ಚಾನಲ್ನು ಕೂಡ ನೋಡಿರ್ತೀರಿ. ಯಾವ ರೀತಿ ಗ್ರೋತ್ ಆಯಿತು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಈ ಗ್ರೋತ್ನ ನೋಡಿದವ್ರಿಗೆ ಎಷ್ಟೋ ಜನರಿಗೆ ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗಬೇಕು, ನಾನು ಕೂಡ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಕನಸುಗಳನ್ನ ಹೊತ್ತಿರ್ತೀರ. ಸೊ ಅಂಥವ್ರಿಗೆ ಈ ಒಂದು ಎಪಿಸೋಡು ತುಂಬಾ ಯೂಸ್ಫುಲ್. ಯಾಕೆ ಅಂತ ಅಂದರೆ, ಇವತ್ತು ನನ್ನ ಜೊತೆ ಇದ್ದಾರೆ ಶ್ರೀರಾಮ್ ಬೆನ್ನೂರು. ಒಬ್ಬರು ಯೂಟ್ಯೂಬರ್, ಕೋಚ್, ಇನ್ಫ್ಲೂಯೆನ್ಸರ್ ಎಲ್ಲವೂ ಕೂಡ ಹೌದು. ನಮ್ಮ ಇಂಡಿಯನ್ ರುಪೀಸಲ್ಲಿ ಹಿ ಈಸ್ ಅ ಮಲ್ಟಿ ಮಿಲಿಯನರ್ ಯೂಟ್ಯೂಬರ್. ಆ್ಯಂಡ್ ಇವರ ಐಡೆಂಟಿಟಿ ಕೂಡ ಎಲ್ಲೂ ರಿವೀಲ್ ಆಗಿಲ್ಲ, ಅಷ್ಟೊಂದು ಫೇಮಸ್ ಕೂಡ ಅಲ್ಲ. ಆದರೆ ಇವರ ಕಂಟೆಂಟು ಅಷ್ಟು ಫೇಮಸ್ ಇದೆ. ಯಾವ ರೀತಿ ಇವರ ಕೆರಿಯರ್ ಶುರು ಆಯಿತು, ಯಾವ ರೀತಿ ಇವರ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಯೂಟ್ಯೂಬರ್ಸೇ. ಮೋಸ್ಟ್ ಪ್ರಾಬಬ್ಲಿ ಗೋಲ್ಡ್ ಬಟನ್ನು, ಸಿಲ್ವರ್ ಬಟನ್ನು ಒಂದು ರಾಶಿ ಇಟ್ಕೊಂಡಿದ್ದಾರೆ ಇವ್ರ ಮನೇಲಿ. ಹೇಗೆ ಶುರು ಆಯಿತು, ಹೇಗೆ ಇದೊಂದು ಸ್ಟೆಪ್ಸ್ ತೊಗೊಂಡ್ರು ಅವರ ಲೈಫಲ್ಲಿ, ಮೂಲತಃ ಈ ವ್ಯಕ್ತಿಯ ಹಿನ್ನೆಲೆ ಏನು, ಎಲ್ಲವನ್ನೂ ಕೂಡ ಮಾತಾಡ್ತಾ ಹೋಗೋಣ. ಲೆಟ್ಸ್ ವೆಲ್ಕಮ್ ಶ್ರೀರಾಮ್ ಬೆನ್ನೂರು. ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು ಆಕಾಶ್ ಅವರೇ. ಥ್ಯಾಂಕ್ ಯು. ಎಸ್ ಸರ್, ನಿಮ್ಮ ಜರ್ನಿ ಸ್ಟಾರ್ಟ್ ಆಗೋದೇ ಯೂಟ್ಯೂಬರ್ ಆಗಿ, ಒಬ್ಬ ಕೋಚ್ ಆಗಿ. ಆದರೆ ಅದಕ್ಕಿಂತ ಮುಂಚೆ ನೀವು ಏನಾಗಿದ್ರಿ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ರೆ, ಯಾಕೆಂದರೆ ಈ ಎಪಿಸೋಡ್ನ ನೋಡೋವಂಥವ್ರಿಗೆ ಬಿಗಿನಿಂಗಲ್ಲೇ ನಾವು ಏನಾಗಿದ್ವಿ, ಈಗ ಏನಾಗಿದ್ದೀವಿ ಅನ್ನೋದನ್ನು ಒಂದು ಬಿಫೋರ್ ಆಫ್ಟರ್ನ ತೋರಿಸಿದ್ರೆ ಪಿಕ್ಚರ್ ಚೆನ್ನಾಗಿರತ್ತೆ ಅಂತ. ಆ್ಯಕ್ಚುಲಿ ತಂದೆ ತಾಯಿಯವ್ರಿಗೆಲ್ಲ ಒಂದು ಆಸೆ ಇತ್ತು, ನಮ್ಮ ಮಗ ಒಳ್ಳೆಯ ಜಾಬಲ್ಲಿ ಇರಬೇಕು ಅಂತಂದ್ಬಿಟ್ಟು. ಸೊ ಹೀಗಾಗಿ ಎಜುಕೇಷನ್ ಎಲ್ಲ ಮುಗಿತಿರ್ಬೇಕಾದ್ರೆ 3rd ಇಯರ್ ಇಂಜಿನಿಯರಿಂಗ್ ಇರಬೇಕಾದ್ರೆ ನನಗೆ IT ಕಂಪ್ನಿಲಿ ಜಾಬ್ ಸಿಕ್ತು. ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರ್, ಬಟ್ IT ಕಂಪ್ನಿ ಜಾಬ್ ಸಿಕ್ತು. ಆವಾಗ ಹಣದ ಅವಶ್ಯಕತೆ ಅಂತೂ ಜಾಸ್ತಿ ಇತ್ತು, ಯಾಕಂದರೆ ನಾವು ಭಾಳ ಬಡತನದಿಂದ ಬಂದವರು. ಸೊ ಹಾಗಾಗಿ IT ಕಂಪ್ನಿಲಿ ಸೇರಿಕೊಂಡೆ. IT ಕಂಪ್ನಿ ಬಂದುಬಿಟ್ಟು ಆಕ್ಸೆಂಚರ್. ಸೊ ನನ್ನ ಮೊದಲನೇ ಜಾಬು 2006 ಆಕ್ಸೆಂಚರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಸುಮಾರು 12.5 ವರ್ಷ IT ಕಂಪ್ನಿ ಕೆಲಸ ಮಾಡಿದ್ದೀನಿ. ಮ್ಯಾನ್ಹ್ಯಾಟನ್ ಅಸೋಸಿಯೇಟ್ಸು, ಆಕ್ಸೆಂಚರ್ 2 ಕಂಪ್ನಿಲಿ ಕೆಲಸ ಮಾಡಿದ್ದೀನಿ. ನಾನು ಜಾಬ್ ಕ್ವಿಟ್ ಮಾಡಬೇಕಾದ್ರೆ ಸುಮಾರು ನನಗೆ 24 ಲಕ್ಷ ಸಂಬಳ ಬರ್ತಿತ್ತು. ಆ ಟೈಮಲ್ಲಿ ನಾನು ಜಾಬ್ ಕ್ವಿಟ್ ಮಾಡಿರೋದು. ಯಾಕೆಂದರೆ ಅದರಿಂದ ಸ್ವಲ್ಪ ಹಿಂದ್ಗಡೆ ಹೋದರೆ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಶುರು ಮಾಡಿದೆ. ಕಾಂಟೆಂಟ್ ಕ್ರಿಯೇಷನಿಂದ ಯೂಟ್ಯೂಬಿಂದ ಏನು ಅರ್ನಿಂಗ್ ಬರ್ತಿತ್ತಲ್ಲ, ಅದು ನನ್ನ ಸ್ಯಾಲ್ರಿಗಿನ ಜಾಸ್ತಿ ಇತ್ತು. ಹಾಗಿದ್ದಾಗ ಡಿಸೈಡ್ ಮಾಡಿದ್ದು, ಸರಿ ಜಾಬ್ ಕ್ವಿಟ್ ಮಾಡಿ ಇನ್ನು ಫುಲ್ ಟೈಮು ಫೋಕಸ್ ಮಾಡೋಣ ಇದ್ರ ಮೇಲೆ, ಬೇರೆಯವ್ರಿಗೆ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು IT ಪ್ರೊಫೆಷನಲ್ ಟರ್ನ್ಡ್ ಕಾಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು ನಾನು. ಓಕೆ, ಅಂದರೆ ನಿಮ್ಮ ಜರ್ನಿ IT ಪ್ರೊಫೆಷನ್ನು. ಹೌದು. ಬಟ್ ನಿಮ್ಮನ್ನೆಲ್ಲ ಒಂದು ಕಡೆ ರೂಟ್ ಮಾಡಿದ್ದು ಯೂಟ್ಯೂಬರ್ ಆಗಿ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ. ಹೇಗೆ ಸ್ಪಾರ್ಕ್ ಆಯಿತು? ಲೈಕ್ ಆಗ ನೀವು ಶುರು ಮಾಡಿದಂಥ ಸಮಯದಲ್ಲಿ ಯೂಟ್ಯೂಬ್ ಅನ್ನೋದು ಬೂಮಲ್ಲಿರಲಿಲ್ಲ. ಎಷ್ಟೋ ಜನರಿಗೆ ಕಾಂಟೆಂಟ್ ಕ್ರಿಯೇಟರ್ ಅನ್ನೋ ಒಂದು ವರ್ಡೇ ಫೆಮಿಲಿಯರ್ ಇರಲಿಲ್ಲ, ಆ ಪ್ರೊಫೆಷನ್ನೇ ಪರಿಚಯ ಇರಲಿಲ್ಲ.
ಆ ಸಮಯದಲ್ಲಿ ನಿಮ್ಮ ಕೆರಿಯರ್ ಹೇಗೆ ಶುರು ಆಗುತ್ತೆ? ಕೆರಿಯರ್ ಶುರು ಆಗೋದು ಕಾರಣ IT ಅಂತಲ್ಲ, ಅದಕ್ಕೊಂದು ಸಣ್ಣ ಕತೆ ಇದೆ, ಹೇಳ್ಬೋದಾ? ಹೇಳಿ. ಈ ಕತೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗ್ಬೋದು. ಹೌದೌದು. ಸುಮಾರು ನನಗೊಂದು 10 ವರ್ಷ ಆಯಿತು. ತಂದೆ ತಾಯಿ ನನ್ನನ್ನು ಬೆಂಗಳೂರು ಕಳಿಸಿದ್ರು. ನೀನು ಬೆಂಗಳೂರಲ್ಲಿದ್ದು ಓದು, ಮಾವ ಮನೇಲಿ ಇದ್ಬಿಟ್ಟು ಅಂತಂದ್ಬಿಟ್ಟು ಓದೋಕ್ಕೆ ಶುರು ಮಾಡಿದೆ. ರಜದಲ್ಲಿ ಊರಿಗೆ ಹೋಗಿದ್ದೆ. ಅಪ್ಪ ನಾನು ತೋಟದಲ್ಲಿ ಕೆಲಸ ಮಾಡ್ತಿದ್ವಿ. ಸುಮಾರು 10 ವರ್ಷ ಆವಾಗ ನನಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ತಂದೆಯವ್ರಿಗೆ ಗೊತ್ತಾಯಿತು ನಾನು ಸ್ಕೂಲ್ ಫೀಸ್ ಪೇ ಮಾಡಬೇಕು ಅಂತಂದ್ಬಿಟ್ಟು. ಎಷ್ಟಿರುತ್ತೆ ಸಂಬಳ? ಅಲ್ಲ, ಸ್ಕೂಲ್ ಫೀಸ್ ಆ ಟೈಮಲ್ಲಿ ಒಂದು 3ನೇ ಕ್ಲಾಸು 4ನೇ ಕ್ಲಾಸ್ ಅಂತಂದರೆ 1000 ರೇಂಜಲ್ಲಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಏನಿರಲಿಲ್ಲ. ಅವ್ರ ಹತ್ರ ಅದಕ್ಕೂ ದುಡ್ಡು ಇರಲಿಲ್ಲ ಅವಾಗ. ಸರಿ ಅಂತಂದ್ಬಿಟ್ಟು ಏನು ಮಾಡಿದ್ರು, ಹೋಗ್ಬಿಟ್ಟು ಒಬ್ಬರ ಹತ್ರ ಕೇಳಿದ್ರು, ಮತ್ತು ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕೊಡಬೇಕು, ಸ್ವಲ್ಪ ಸಹಾಯ ಮಾಡಿ, ಬೆಳೆ ಬಂದ ತಕ್ಷಣ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಅವ್ರು ಹೇಳಿದರು. ಆ ವ್ಯಕ್ತಿ ನಮ್ಮ ತಂದೆಯವ್ರನ್ನ ನೋಡ್ಬಿಟ್ಟು ಒಂದು ಮಾತು ಹೇಳಿದರು, ಯಾಕೆ ಇವ್ರ ಮೇಲೆಲ್ಲ ನೀವು ದುಡ್ಡು ಹಾಳು ಮಾಡ್ತೀರಾ? ಅದ್ರ ಬದಲು ಎಲ್ಲ ನಿಮ್ಮ ಮಕ್ಕಳನ್ನೂ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೇಳಿ, ನಿಮಗೂ ಸಪೋರ್ಟ್ ಸಿಗುತ್ತೆ, ನೀವು ಇನ್ನೂ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತಂದರು. ಒಂದೇ ಒಂದು ಒಳ್ಳೆ ಕೆಲಸ ಅಂತಂದರೆ ನಮ್ಮ ತಂದೆಯವರು ಅವ್ರ ಮಾತು ಕೇಳಲಿಲ್ಲ. ಅದೇ ಕಾರಣಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ಅವತ್ತು ರಾತ್ರಿ ಒಂದು ಮಾತು ಹೇಳಿದ್ರು ನನಗೆ, ಚೆನ್ನಾಗಿ ಓದು, ಒಳ್ಳೆ ಜಾಬ್ ತೊಗೋ, ಒಳ್ಳೆ ಲೈಫ್ ಲೀಡ್ ಮಾಡು ಅಂತಂದರು. ಯಾವಾಗ ನಾನು 10 ವರ್ಷ ಇದ್ದಾಗ. ನನಗೂ ಏನು ತಂದೆ ತಾಯಿ ಎಷ್ಟೊಂದು ಕಷ್ಟಪಡ್ತಿದ್ದಾರಲ್ಲ, ನಾನು ಚೆನ್ನಾಗಿ ಓದ್ಬಿಟ್ಟು ತಂದೆ ತಾಯಿಗೂ ಒಳ್ಳೆ ಲೈಫ್ ಕೊಡೋಣ ಅನ್ನೋ ಆಸೆ. 10 ವರ್ಷ ಆಗಿದ್ದರೂ ಅದೊಂದು ತಲೆಯಲ್ಲಿ ಓಡ್ತಾಯಿತ್ತು. ಸರಿ, ಆಕ್ಸೆಂಚರಲ್ಲಿ ಕೆಲಸ ಸಿಕ್ತು. ನನಗೆ ಫುಲ್ ಜೋಶ್. ಈಗ ನನ್ನ ಕೆಲಸ ಸಿಕ್ಕಿದೆ, ಅಪ್ಪ ಅಮ್ಮನ ಒಳ್ಳೆ ಲೈಫ್ ಕೊಡ್ಬೋದು ಅಂತ ಫುಲ್ ಜೋಶು. ಸರಿ ಅಂತಂದ್ಬಿಟ್ಟು ಕೆಲಸ ಶುರು ಮಾಡಿದೆ. 1 ವರ್ಷ ಹೆಚ್ಚು ಕಡಿಮೆ ಮುಗಿಗೆ ಬಂತು. ಅರ್ಥ ಆಗಿದ್ದೇನು ಅಂತಂದರೆ, ತಿಂಗಳದ ಒಂದು 5ನೇ ತಾರೀಕು 10ನೇ ತಾರೀಕು ಅನ್ನೋಷ್ಟರಲ್ಲಿ ಪಾಕೆಟ್ ಖಾಲಿ. ನಿಮಗೆ ಮುಂಬೈಲಿದ್ದೆ ನಾನು, ರೆಂಟ್ ಆಗಿರ್ಬೋದು, ತಂದೆ ತಾಯಿಯವರು ದುಡ್ಡು ಕಳಿಸ್ತಿದ್ದೆ, ಸುಮಾರು ಇನ್ನೂ ಲೋನ್ ಇತ್ತು. ಹೀಗಿರ್ಬೇಕಾದ್ರೆ ಒಂದು ಅನ್ನಿಸ್ತು, ಜಾಬ್ ಅನ್ನೋದು ಜೀವನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಕನಸಿನ ಜೀವನ ಮಾಡೋಕ್ಕೆ ಯಾವತ್ತೂ ಹೆಲ್ಪ್ ಮಾಡಲ್ಲ. ಸೊ ಹಾಗಾಗಿ ನಾನು ಬೇರೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ. 2006, 7, 8ರಲ್ಲಿ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿದೆ. ಒಂದು 25,000 ಎಲ್ಲ ಖರ್ಚು ಮಾಡಿ, ಫ್ಲಾಪ್ ಶೋ ಹೋಯಿತು. ಬಟ್ ಅದರಿಂದ ಕಲ್ತಿದ್ದು ಸುಮಾರು, ಯಾಕಂದರೆ ಅದರಿಂದ ಇವತ್ತು ನನ್ನ ಸುಮಾರು ವೆಬ್ಸೈಟ್ಸ್ ಇದೆ, ಅದರಿಂದನೂ ದುಡ್ಡು ಬರ್ತಿರುತ್ತೆ. ಆಮೇಲೆ ಯಾರೋ ಫ್ರೆಂಡು ಬೆಳೆದ, ಮಗ ನೀನು ದುಡ್ಡು ಮಾಡಬೇಕು ಅಂತಂದರೆ ನೀನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡು ಅಂತಂದ. ಮಗ ಲೀಗಲ್ಲ ಅಂತ ಕೇಳಿದೆ. MLM. ಹಾಂ, MLM ಲೀಗಲ್ಲು ಅಂತಂದರು. ಸರಿ, ನಾನು ಏನು ಮಾಡಬೇಕು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಏನಿಲ್ಲ, ಒಂದು 80,000 ಇನ್ವೆಸ್ಟ್ ಮಾಡಬೇಕು ಅಂತ. 80,000 ಗುರು ಅಂತಂದೆ ನಾನು. ಇದು 2011ರಲ್ಲಿ, 11-12ರಲ್ಲಿ 80,000 ಭಾಳ ಹೆವಿ ಅಮೌಂಟು. ಇರಲಿಲ್ಲ, ಜಾಬಲ್ಲಿದ್ದೆ, ಆದರೂ ಅಷ್ಟು ಇನ್ವೆಸ್ಟ್ ಮಾಡೋಷ್ಟು ದುಡ್ಡು ಇರಲಿಲ್ಲ. ಪರ್ಸ್ನಲ್ ಲೋನು, ಊರಿಗೆಲ್ಲ ದುಡ್ಡು ಕೊಡ್ತಿದ್ದೆ, ಹಾಗಾಗಿ ಕಷ್ಟ ಆಗ್ತಿತ್ತು. ಸರಿ, ಏನು ಮಾಡಿದೆ, ವೈಫ್ ಹತ್ರ ಮಾತಾಡಿದೆ. ಮತ್ತು ಗೋಲ್ಡ್ ಅಡ ಇಟ್ಬಿಟ್ಟು ಸ್ವಲ್ಪ ದುಡ್ಡು ತೊಗೊಂಡ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡೋಣ. ನಂಗೆ ಗೊತ್ತು, ನನ್ನ ಕಾನ್ಫಿಡೆನ್ಸ್ ಇದೆ, ಅದನ್ನು ದುಡ್ಡು ಮಾಡ್ಕೋತೀವಿ, ವಾಪಸ್ ಗೋಲ್ಡ್ನ ಒಂದು 6 ತಿಂಗಳಲ್ಲಿ ಬಿಡಿಸ್ಕೋತೀವಿ ಅಂತಂದೆ. ಸರಿ ಅಂತ ಒಪ್ಕೊಂಡ್ರು. ಗೋಲ್ಡ್ ಇಟ್ಬಿಟ್ಟು ಲೋನ್ ತೊಗೊಂಡ್ವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡಿದೆ. ಒಂದು 6 ತಿಂಗಳಲ್ಲಿ ದುಡ್ಡು ಮಾಡಿದೆ, ಅದನ್ನು ವಾಪಸ್ಸು ಬಿಡಿಸ್ಕೊಂಡ್ವಿ. ಅದರಿಂದ ಸುಮಾರು ದುಡ್ಡು ಮಾಡಿದ್ವಿ. ಎಲ್ಲೊಂದು ಕಡೆ ಏನಾಯಿತು ಅಂತಂದರೆ, ಕೆಲವು ಸಲ ನೆಟ್ವರ್ಕ್ ಮಾರ್ಕೆಟಿಂಗ್ದು ನೆಗೆಟಿವ್ ನ್ಯೂಸ್ ಭಾಳ ಸ್ಪ್ರೆಡ್ ಆಗುತ್ತೆ. ಆ ಟೈಮಲ್ಲೂ ಹಾಗೆ ಆಯಿತು. ಅದು ಭಾಳ ಇಂಪ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವು. ನಾವೆಲ್ಲ ಬೇರೆ ಜನರ ಜೊತೆ ಕನೆಕ್ಟ್ ಆಗ್ತಿದ್ವಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ವಿ, ಅದು ಸ್ಟಾಪ್ ಆಯಿತು. ಆವಾಗ ನನಗೆ ಯಾವಾಗಲೂ ಆಸೆ ಇದ್ದಿದ್ದು ಅನ್ನೋದು ಅಂತಂದರೆ ಆನ್ಲೈನ್ ಮಾಡಬೇಕು ಅಂತಿತ್ತು. ಸರಿ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ, ಏನೇನು ಮಾಡ್ಬೋದು, ಡೊಮೈನ್ ನೇಮ್ ಪರ್ಚೇಸ್ ಮಾಡಿ ಸೆಲ್ ಮಾಡ್ಬೋದು ಅಂತಿತ್ತು. ಆಮೇಲೆ ಹಿಂಗೆ ಹುಡುಕ್ತಾ ಗೊತ್ತಾಯಿತು, ವಿಡಿಯೋ ಮಾಡಿ ಇನ್ನೂ ದುಡ್ಡು ಮಾಡ್ಬೋದು ಅಂತಂದ್ಬಿಟ್ಟು. ನಾನು ಅಂದ್ಕೊಂಡು, ಏನು ಬಿಡು, ವಿಡಿಯೋ ಮಾಡಿಬಿಟ್ಟು ದುಡ್ಡು ಮಾಡ್ಬೋದಾ? ಆವಾಗ 2011-12ರಲ್ಲಿ ಹೇಗೆ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು ಅಂತ ಗೊತ್ತಾಯಿತು. ಸರಿ ಅಂತ 2012ರಲ್ಲಿ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದೆ. ಮೊದಲನೇ ವಿಡಿಯೋ ಹಾಕಿದ್ವಿ. ನೆಟ್ ಕ್ಯಾಮ್ರಾ ಇಲ್ಲ, ಮೈಕ್ರೋಫೋನ್ ಇಲ್ಲ, ಟ್ರೈಪಾಡ್ ಇಲ್ಲ, ಏನೂ ಇಲ್ಲ. ವಿಡಿಯೋ ಎಲ್ಲ ಹಿಂಗೆ ಶೇಕ್ ಆಗ್ತಿತ್ತು, ಲೈಟಿಂಗ್ ಇಲ್ಲ, ಏನಿಲ್ಲ. ಶುರು ಆಯಿತು. ಅದು ಫಸ್ಟ್ ಕುಕ್ಕಿಂಗ್ ಚಾನಲ್ ಶುರು ಮಾಡಿದ್ದು. ಮೊದಲನೇ ದಿವಸ ವ್ಯೂಸ್ ಇಲ್ಲ, 2ನೇ ದಿವಸ ಇಲ್ಲ, ಸುಮಾರು ದಿವಸ ವ್ಯೂಸ್ ಬರಲಿಲ್ಲ. ಆಮೇಲೆ ಬರ್ತಾ ವ್ಯೂಸ್ ಬರೋಕ್ಕೆ ಶುರು ಆಯಿತು. ಒಂದು 7 ತಿಂಗಳಾದಮೇಲೆ ಮೊದಲನೇ $1 ಬಂದುಬಿಡ್ತು. ಮೈಯೆಲ್ಲ ಜುಮ್ಮನಕ್ಕೆ ಶುರು ಆಯಿತು. ಏನು ಗುರು, ದುಡ್ಡು ಬರ್ತಿದೆಯಲ್ಲ ಆನ್ಲೈನಿಂದ ಅಂತ ಅಂದ್ಬಿಟ್ಟು ಫುಲ್ ಖುಷಿ. ಆ $1 ಬಂತು ಅಂತ ಖುಷಿ ಅಲ್ಲ, ಯೂಟ್ಯೂಬಿಂದ ದುಡ್ಡು ಮಾಡ್ಬೋದಲ್ಲ ಅಂತಂದ್ರೆ ಖುಷಿ ಬಂತು. ಓಕೆ, ಸರಿ ಅಂತಂದ್ಬಿಟ್ಟು ಮನೆಯವ್ರಿಗೆಲ್ಲ ಹೇಳಿದೆ, ನೋಡು ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಿದೆ. ವೈಫ್ ಹೇಳಿದೆ, ನೀನು ಶುರು ಮಾಡು. ತಮ್ಮನಿಗೆ ಹೇಳಿದೆ, ತಮ್ಮನಿಗೂ ಶುರು ಮಾಡು ಅಂತಂದ್ಬಿಟ್ಟು. ತಮ್ಮ ಒಂದು ಪ್ರಶ್ನೆ ಕೇಳಿದೆ ನನಗೆ, ಅಣ್ಣ ಎಷ್ಟು ದುಡ್ಡು ಬಂದಿದೆ ಅಂತಂದೆ. $1 ಬಂದಿದೆ ಕಣೋ ಅಂತಂದೆ. ಯೋಚನೆ ಮಾಡ, $1 ಅಂತಂದರೆ ₹60. ₹60 ಅಣ್ಣ ಅಂತಂದೆ. ಹೌದು ಕಣೋ ಅಂತಂದೆ. ಅಕೌಂಟ್ ಬಂದಿದೆಯಾ ಅಂತ ಕೇಳಿದೆ. ಇನ್ನೂ ಇಲ್ಲ ಅಂತಂದೆ. ಸರಿ ಬಿಡು, ನಿನ್ನ ಅಕೌಂಟ್ ಫಸ್ಟ್ ದುಡ್ಡು ಬರಲಿ, ಆಮೇಲೆ ನಾನು ಮಾಡ್ತೀನಿ ಅಂತಂದ. ಅಂದರೆ ಆಗಲೂ ಕೂಡ ಡೌಟು ನಿಮ್ಮ ತಮ್ಮಂಗೆ? ನಮ್ಮ ತಮ್ಮನಿಗೆ ಆಗಲೂ ಕೂಡ ಡೌಟು. ಯಾವನು ಇವತ್ತು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋನು, ಆವಾಗ ಡೌಟು. 2012 ಯಾರು ನಂಬ್ತಿರ್ಲಿಲ್ಲ ನಿಮ್ಮ ಆನ್ಲೈನ್ ದುಡ್ಡು ಮಾಡ್ಬೋದು ಅಂತಂದರೆ. ಏನಪ್ಪ ಹಿಂಗಾಯ್ತಲ್ಲ, ಹೇಳಿದ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅವನು ಮೊದಲೇ ಡಿಪ್ಲೊಮಾ ಡ್ರಾಪ್ ಔಟ್ ಬೇರೆ.
ಅವ್ನು ಒಳ್ಳೆ ಆಪರ್ಚುನಿಟಿ ಇತ್ತು. ಸರಿ ಶುರು ಮಾಡಲಿಲ್ಲ. ಭಾಳ ಟ್ರಯಲ್ ಆ್ಯಂಡ್ ಎರರ್ಸು, ಮಿಸ್ಟೇಕ್ಸು. ಯಾಕೆಂದರೆ ಈಗ ಸುಮಾರು ಆಪರ್ಚುನಿಟೀಸ್ ಇದೆ ಕಲಿಯೋರಿಗೆ. ಆಗ 2012ರಲ್ಲಿ ಯಾರೂ ಹೇಳ್ಕೊಡ್ತಾನೂ ಇರಲಿಲ್ಲ. ಎಲ್ಲೋ ಒಂದು ಅಮೆಝಾನಲ್ಲಿ ಒಂದು ಬುಕ್ ಕಾಣಿಸ್ತು, ಯೂಟ್ಯೂಬ್ ಸ್ಟ್ರಾಟಜೀಸ್ ಅಂತ ಅಂದ್ಬಿಟ್ಟೆ. ನಾವು ತರಿಸ್ಕೊಂಡೆ ಮನೆಗೆ. ಬುಕ್ಕಲ್ಲಿ ಒಂದು 15-20 ಪೇಜ್ ಇತ್ತು, ಇನ್ಫಾರ್ಮೇಷನೇ ಇಲ್ಲ. ನಂಗೆ ತಲೆ ಕಟ್ಟಿದ್ದು, ಏನು ಗುರು ಬುಕ್ ಬೇರೆ ಬರೆದವ್ರೆ, ಅದರಲ್ಲಿ ಇನ್ಫಾರ್ಮೇಷನೇ ಇಲ್ಲ ಅಂತಂದ್ಬಿಟ್ಟು. ಸರಿ ಹಾಗೆ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿದ್ವಿ, ಮಿಸ್ಟೇಕ್ಸ್ ಆಯಿತು, ಕಾಪಿರೈಟ್ ಇಶ್ಯೂಸು, ಅದು ಇದು ಎಲ್ಲ ಏನೋ ಬರೋಕ್ಕೆ ಶುರು. ಎಲ್ಲ ಟ್ರೈ ಮಾಡಿ 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 ಸುಮಾರು ಮತ್ತೊಂದು 3 ತಿಂಗಳಾದಮೇಲೆ ಮೊದಲನೇ ಚೆಕ್ಕು ಮನೆಗೆ ಬರುತ್ತೆ. ಸುಮಾರು 6,000 ರೂಪಾಯಿದೇನು. ಈಗಾದರೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಬರುತ್ತೆ. ನಿಮಗೆಲ್ಲ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಬರ್ತಿರುತ್ತೆ. ಆಗ ಹಂಗಲ್ಲ, ಮನೆಗೆ ಲಿಟ್ರಲಿ ಗೂಗಲ್ ಅವ್ರು ಚೆಕ್ ಕಳಿಸೋರು. ಚೆಕ್ ಮನೆಗೆ ಬಂತು. ಇದನ್ನು ಬ್ಯಾಂಕಲ್ಲಿ ಹಾಕಿದ್ರೆ ದುಡ್ಡು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಒಂಥರ ಹೆದರಿಕೆ, ಯಾಕೆಂದರೆ ಫಾರಿನ್ ಕರೆನ್ಸಿ ಅಲ್ವಾ. ಸರಿ ಬ್ಯಾಂಕಿಗೆ ಹೋದೆ. ಬ್ಯಾಂಕಲ್ಲಿ ಹೋಗಿ ಚೆಕ್ ಕೊಟ್ಟೆ, ಕ್ರೆಡಿಟ್ ಮಾಡಿಬಿಟ್ರು. ಮತ್ತೆ ಖುಷಿ. ಅಲ್ಲೇ ಜಯನಗರದಲ್ಲಿ ಮನೆ ಇದ್ದಿದ್ದು. ಬ್ಯಾಂಕು ಹೆಚ್ಚು ಕಡಿಮೆ 1.5-2 ಕಿಲೋಮೀಟರ್ ದೂರದಲ್ಲೇ ಇತ್ತು. ಮತ್ತೆ ಫುಲ್ ಜೋಶನ್ ಮನೆಗೆ ಬಂದಿದೆ. ನೋಡಿ ಈಗ ನನಗೆ ಆ್ಯಕ್ಚುಲಿ ಕ್ರೆಡಿಟ್ ಆಗಿದೆ, ಶುರು ಮಾಡಿ ಅಂತಂದೆ. ಅಲ್ಲಿಂದ ಶುರುವಾಗಿದ್ದು ನಮ್ಮ ಎಂಟೈರ್ ಫ್ಯಾಮಿಲಿಯವರು ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ. ಓಕೆ, ಈಗ ಎಷ್ಟು ಜನ ನಿಮ್ಮ ಫ್ಯಾಮಿಲಿಯಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ? ಈಗ ಹೇಳಬೇಕು ಅಂತಂದರೆ ನಮ್ಮಿಬ್ಬರು ತಮ್ಮನೂ ಕಾಂಟೆಂಟ್ ಕ್ರಿಯೇಟರ್ಸು. ಕೆಲವೊಂದು ಸಲ ಅಮ್ಮನೂ ವೀಡಿಯೋ ಮಾಡ್ತಾರೆ, ವೈಫ್ ವೀಡಿಯೋ ಮಾಡ್ತಾರೆ. 2017 ಅಷ್ಟರಲ್ಲಿ ನಾನು ವೈಫಿಗೆ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದೆ ಜಾಬು. ಅವಾಗ ನನ್ನ ವೈಫ್ ಒಂದು ಕ್ವಶನ್ ಕೇಳಿದರು. ನಮ್ಮ ಪೇರೆಂಟ್ಸು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ಬಿಟ್ಟು ನನಗೆ ನಿಮ್ಮನ್ನು ಮದುವೆ ಮಾಡಿಕೊಟ್ಟಿದ್ದಾರೆ, ನೀವೇನಾರು ಕ್ವಿಟ್ ಮಾಡಿದ್ರೆ ನಾನು ಅವ್ರಿಗೆಲ್ಲ ಏನು ಹೇಳಿ ಅವರೆಲ್ಲ ಏನು ಅನ್ಕೋತಾರೆ ಅಂತಂದರು. ನನಗೊಂದು ಮಾತು ಕೇಳಿದೆ, ನೀ ಕ್ರೈಟೀರಿಯಾ ಹೇಳು, ಏನು ಮಾಡಿದ್ರೆ ನಾನು ಜಾಬ್ ಕ್ವಿಟ್ ಮಾಡ್ಬೋದು ಅಂತಂದ್ಬಿಟ್ಟು. ಯಾಕಂದರೆ ಬೈ ದ ಟೈಮ್ ಅವರು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು, ಅವರು ದುಡ್ಡು ಮಾಡ್ತಾಯಿದ್ರು. ಅವ್ರ ಹತ್ರ ಉತ್ತರ ಇರಲಿಲ್ಲ. ನಾನು ಹೇಳಿದೆ ನೆಕ್ಸ್ಟ್ ಒಂದು 3-4 ವರ್ಷಕ್ಕಾಗಷ್ಟು ದುಡ್ಡು ಮಾಡಿರ್ತೀನಿ, ಎಲ್ಲ ಲೋನ್ಸ್ ಕ್ಲಿಯರ್ ಮಾಡ್ತೀನಿ, ಓಕೆನಾ ಅಂತ ಕೇಳಿದೆ. ಉತ್ತರ ಇರಲಿಲ್ಲ. ಅಂದರೆ ಎಲ್ಲ ಒಂದು ಕಡೆಗೆ ಕನ್ವೀನಿಯನ್ಸ್ ಹೆಂಗೆ ಇತ್ತು. 2019ರಲ್ಲಿ ಜಾಬ್ ಕ್ವಿಟ್ ಮಾಡಿದೆ. ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಅವ್ರ ತಮ್ಮ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ 3 ಜನ ಸಿಸ್ಟರ್ಸು ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇವತ್ತು ಕನ್ನಡತಿ ಅಡುಗೆ ಅನ್ನೋ ಒಂದು ಕನ್ನಡ ಚಾನಲ್ ಅವ್ರ ಸಿಸ್ಟರ್ ಅವ್ರದ್ದು. ಸುಮಾರು 1.5-2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ಚಾನಲ್ಗೆ. ಹಾಗೆ ನೋಡಿದ್ರೆ ನಮ್ಮ ಫಸ್ಟ್ ಸರ್ಕಲಲ್ಲೇ ಒಂದು 6-7 ಜನಕ್ಕಿಂತ ಜಾಸ್ತಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಹಾಗಾದರೆ ನಾನು ನಿಮ್ಮನ್ನು ಒಬ್ಬರನ್ನ ಪಾಡ್ಕಾಸ್ಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ನಂಗೆ 18-20 ಎಪಿಸೋಡ್ ಪಾಡ್ಕಾಸ್ಟ್ ಆಗಿಬಿಡುತ್ತೆ. ಹಾಗೆ ಇದೆ ಇದು. ಇಡೀ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ತಂದು ಕೂರಿಸ್ಕೋಬೋದು ನಾನು. ಹೌದು ಹೌದು. ಓಕೆ, ಅಷ್ಟೇ ಅಲ್ಲದೆ ಏನಾಯಿತು, ಯೂಟ್ಯೂಬಿಂದ ನಮ್ಗೆ ದುಡ್ಡು ಬರೋಕ್ಕೆ ಶುರು ಆಯ್ತಲ್ಲ. ಓಕೆ, ಎಷ್ಟೋ ಜನ ಒದ್ದಾಡ್ತಿದ್ದಾರೆ ಅಂತಂದ್ಬಿಟ್ಟು ಅದು ಎಲ್ಲ ಒಂದು ಕಡೆ ಇತ್ತು. ಹೀಗಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡಿ ಹಾಕೋಕ್ಕೆ ಶುರು ಮಾಡಿದೆ. ನೀವು ಮಾಡಿ ಅಂತಂದ್ಬಿಟ್ಟು. ಯಾವಾಗ 2013-14ರಿಂದನೇ ಶುರು ಮಾಡಿದೆ ಹೇಳ್ಕೊಡೋಕ್ಕೆ. ಅದ್ರ ಮೇಲೆ ವೀಡಿಯೋಸ್ ಬಂತು. ಮತ್ತು ಮಾತಾಡೋದು ಅದು ಏನೋ ಗೊತ್ತಿಲ್ಲ. ಯೂಟ್ಯೂಬ್ ಅಂತಂದರೆ ಮಾತಾಡೋದು ನಿಲ್ಸೋಕ್ಕಾಗಲ್ಲ ನಂಗೆ. ನೀವು ರಾತ್ರಿ 12 ಗಂಟೆಗೆ ಎಬ್ಸ್ಕೊಡ್ಸಿದ್ರು ಯೂಟ್ಯೂಬ್ ಬಗ್ಗೆ ಮಾತಾಡ್ತೀನಿ. ಪಕ್ಕದ ಮನೆಯವ್ರು ಕಾಂಟೆಂಟ್ ಕ್ರಿಯೇಟ್ರು, ನಮ್ಮ ಗಲ್ಲಿಲಿ ಇರೋರು ಕಾಂಟೆಂಟ್ ಕ್ರಿಯೇಟ್ರು, ಪಕ್ಕದ ಅಪಾರ್ಟ್ಮೆಂಟಲ್ಲಿರೋರು ಕಾಂಟೆಂಟ್ ಕ್ರಿಯೇಟ್ರು. ಹೆಚ್ಚು ಕಡಿಮೆ ನಮ್ಮ ಮನೆ ಸುತ್ತಮುತ್ತ ಇರೋರು ಸುಮಾರು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಹೋಗತ್ತಾ, ಇದೊಂಥರ ಕಾಂಟೆಂಟ್ ಕ್ರಿಯೇಟರ್ ಕಮ್ಯುನಿಟಿನೇ ಆಗೋಯ್ತು ಇಡೀ ಏರಿಯಾ ತುಂಬ. ಸೊ ಅದು ಹಾಗೆ ನಮ್ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂದರು, ಅವ್ರಿಗೂ ಹೇಳಿದೆ, ಅವರು ಕಾಂಟೆಂಟ್ ಕ್ರಿಯೇಟರ್ಸು, ಅವರು ದುಡ್ಡು ಮಾಡ್ತಿದ್ದಾರೆ. ಸೊ ಕೇಳಿದ್ರೆ ಸುಮಾರು ಜನ ಅನ್ಕೋತಾರೆ ಯೂಟ್ಯೂಬ್ ಮಾಡಿಬಿಟ್ಟು ದುಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು. ಯೂಟ್ಯೂಬಿಂದ ಹಾಗಾದರೆ ಕೋಟಿ ಹಣ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಸರ್. ಯೂಟ್ಯೂಬಿಂದ ಕೋಟಿಗಟ್ಟಲೆ ಮಾಡ್ಬೋದು. ನೀವು ಬರೀ ಯೂಟ್ಯೂಬ್ ಅಂತಂದರೆ ಕೋಟಿ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನೀವು ಯೂಟ್ಯೂಬ್ ಜೊತೆ ಬೇರೆನ ಲೆವರೇಜ್ ಮಾಡಿದ್ರೆ ಭಾಳ ಫಾಸ್ಟಾಗಿ ದುಡ್ಡು ಮಾಡ್ಬೋದು. ಈಗ ಎಕ್ಸಾಂಪಲ್ 2012 ನಾನು ಶುರು ಮಾಡಿದಾಗ ನಂಗೆ ಬೇರೆ ಏನೋ ಗೊತ್ತೇ ಇರಲಿಲ್ಲ. ಯೂಟ್ಯೂಬ್ ಒಂದು ಗೊತ್ತಿತ್ತು, ಗೂಗಲ್ ಆ್ಯಡ್ಸಿಂದ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿತ್ತು. ಅದೊಂದನ್ನೇ ಮಾಡ್ತಿದ್ದೆ. ಎಷ್ಟು ಸುಮಾರು 3 ವರ್ಷಗಳ ಕಾಲ. ಅದಾದಮೇಲೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಗೊತ್ತಾಯಿತು. ಅದಾದಮೇಲೆ ಗೊತ್ತಾಯಿತು ಫೇಸ್ಬುಕ್ ಅವರು ದುಡ್ಡು ಕೊಡ್ತಾರೆ ಅಂತಂದ್ಬಿಟ್ಟು. ಎಷ್ಟೋ ಜನ ಗೊತ್ತಿಲ್ಲ ಫೇಸ್ಬುಕ್ಕಿಂದ ದುಡ್ಡು ಬರುತ್ತೆ ಅಂತಂದ್ಬಿಟ್ಟು. ಬರೀ ಯೂಟ್ಯೂಬಲ್ಲೇ ವೀಡಿಯೋಸ್ ಹಾಕ್ತಿರ್ತಾರೆ. ಫೇಸ್ಬುಕ್ಕಲ್ಲಿ ಅವರು ವೀಡಿಯೋಸ್ ಹಾಕ್ತಿರಲ್ಲ. ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡ್ಬೋದು. ಡಿಜಿಟಲ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡ್ಬೋದು. ಇದನ್ನೆಲ್ಲ ಲೆವರೇಜ್ ಮಾಡಿದ್ರೆ ಅರ್ನಿಂಗ್ ಪೊಟೆನ್ಷಿಯಲ್ ಭಾಳ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಯೂಟ್ಯೂಬಿಂದ ಎಷ್ಟೋ ಜನ ಕೆಲವರು ಕಾಂಟೆಂಟ್ ಹಾಕ್ತಿರ್ತಾರೆ, ವ್ಯೂಸು ಬರ್ತಿರುತ್ತೆ, ಅಲ್ಪ ಸ್ವಲ್ಪ ಅರ್ನ್ ಮಾಡ್ತಿರ್ತಾರೆ. ಇದನ್ನೆಲ್ಲ ಲೆವರೇಜ್ ಮಾಡಿದವರು ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಿರ್ತಾರೆ. ಸೊ ಅಷ್ಟು ಪೊಟೆನ್ಷಿಯಲ್ ಇದೆ. ಲಕ್ಷಗಟ್ಟಲೆ ಆರಾಮಾಗಿ ತಿಂಗಳಿಗೆ ಅರ್ನ್ ಮಾಡ್ಬೋದು ಯೂಟ್ಯೂಬ್ ಮತ್ತು ಬೇರೆ ಪ್ಲ್ಯಾಟ್ಫಾರ್ಮ್ಸನ್ನ ಲೆವರೇಜ್ ಮಾಡಿದ್ರೆ. ಯೂಟ್ಯೂಬ್ ನಿಮಗೆ ಜೀವನದಲ್ಲಿ ಏನೆಲ್ಲ ಕೊಟ್ಟಿದೆ? ಮೊದಲನೇದು ಖುಷಿ ಕೊಟ್ಟಿದೆ. ಯೂಟ್ಯೂಬ್ ಏನಾದ್ರು ಶುರು ಮಾಡಿರಲಿ ಅಂತಂದರೆ ಇವತ್ತು ತಂದೆ ತಾಯಿಗಳು ಮಕ್ಕಳಲ್ಲಿ ಏನು ಖುಷಿ ಕಾಣ್ತೀವಲ್ಲ, ಅದು ಬಹುಶಃ ಅಷ್ಟು ಈಸಿಯಾಗಿ ಬರ್ತಿರಲಿಲ್ಲ ಅನ್ಸುತ್ತೆ. ಯಾಕೆಂದರೆ ನನ್ನ ತಂದೆ ತಾಯಿಗೆ ಏನು ಕನಸಿತ್ತು, ಅವ್ರು ಒಳ್ಳೆ ಲೈಫ್ ಕೊಡಬೇಕು ಅಂತಂದ್ಬಿಟ್ಟು. ಯಾಕೆಂದರೆ ಅವ್ರು ಸುಮಾರು ಲೋನ್ಸಲ್ಲೇ ಒದ್ದಾಡಿದರು. ಒಂದು ಸ್ಮಾಲ್ ಇನ್ಸ್ಟೆನ್ಸ್ ಹೇಳ್ತೀನಿ. ಮುಂಬೈ ಬಂದಿದ್ರು ಅವರು.
ಬಂದಾಗ ನನ್ನ ಜಾಬ್ದು ಫಸ್ಟ್ ಸ್ಯಾಲ್ರಿ ಬಂದಿತ್ತು. ಅವ್ರಿಗೆ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೆ ತಂದೆ ತಾಯಿಗೆ. ಉಳಿದಿರೋ ದುಡ್ಡನ್ನು ಅವ್ರಿಗೆ ಕೊಟ್ಟೆ. ಆ ಬಾಕ್ಸು ತಂದೆಗೆ ಹಿಂಗೆ ಎತ್ತು ಕೊಟ್ಟೆ. ಅವ್ರಿಗೆಲ್ಲೋ ಒಂದು ಕಡೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಖುಷಿನೂ ಇತ್ತು, ಎಲ್ಲೋ ಒಂದು ಕಡೆ ಬೇಸರನೂ ಇತ್ತು. ಅವ್ರು ಒಂದು ಮಾತು ಹೇಳಿದ್ರು ನನಗೆ, ಯಾಕೆ ಇದ್ರ ಮೇಲೆ ದುಡ್ಡು ಹಾಳು ಮಾಡಿದೆ, ಹೆಂಗಿದ್ರು ನಮ್ಮ ಹತ್ರ ಬಟ್ಟೆ ಇತ್ತಲ್ಲ, ಇದೇ ದುಡ್ಡು ಉಳಿಸಿದ್ರೆ ನಾವು ಸಾಲ ತೊಗೊಂಡಿರೋ ಕೊಟ್ಟಿರ್ಬೋದಾಗಿತ್ತಲ್ಲ ಅದನ್ನೇ ಅಂತಂದರು. ಅಂದರೆ ನಾನು ಜಾಬಲ್ಲಿದ್ದರೂ ಅವ್ರಿಗೆ ನಮ್ಮ ಲೈಫ್ ಸ್ಟೈಲ್ ಇನ್ನೂ ಹಾಗೇ ಇತ್ತು, ಸಾಲ ಇತ್ತು. ಸೊ ಯೂಟ್ಯೂಬ್ ಏನು ಶುರು ಮಾಡಿದ್ವಲ್ಲ, ನಾನು ಶುರು ಮಾಡಿ ಕೆಲವು ವರ್ಷ ಆದಮೇಲೆ ಯೂಟ್ಯೂಬಿಂದ ನಾನು UK ಹೋಗಿದ್ದೆ, US ಹೋಗಿದ್ದೆ. ಎಲ್ಲ ದುಡ್ಡು ಬಂದಿದ್ದು, ಅವ್ರು ತೋಟದಿಂದ ಬಂದಿದ್ದು ಎಲ್ಲದರಿಂದ ಲೋನ್ ಕ್ಲಿಯರ್ ಮಾಡಿದ್ವಿ. ಡಿಪ್ಲೊಮೊ ಡ್ರಾಪ್ಔಟ್ ತಮ್ಮ ತಿಂಗಳಿಗೆ 10,000 ದುಡಿತಿದ್ದ. ಇವತ್ತು BMW ತೊಗೊಂಡು ಓಡಾಡ್ತಾನೆ. ಬಂದಿದ್ದೆಲ್ಲಿಂದ ಯೂಟ್ಯೂಬಿಂದ. ಸುಮಾರು 4 ಕೋಟಿಗಿಂತ ಜಾಸ್ತಿ ಡಿಪ್ಲೊಮೊ ಡ್ರಾಪ್ಔಟ್ ಅರ್ನ್ ಮಾಡಿರೋದು. ಎಷ್ಟು ವರ್ಷದಲ್ಲಿ? ಸುಮಾರು ಒಂದು 7-8 ವರ್ಷ ಅನ್ಬೋದು. ಬೇರೆದರಿಂದ ಅಷ್ಟು ಈಸಿಯಾಗಿ ಡಿಪ್ಲೊಮೊ ಡ್ರಾಪ್ಔಟ್ಗೆ ಆಪ್ಷನ್ಸ್ ಇತ್ತಾ? ಇರಲಿಲ್ಲ ಅನಿಸುತ್ತೆ. ತಮ್ಮ ಊರಲ್ಲಿ ಫಾರ್ಮಿಂಗ್ ಮಾಡ್ತಾನೆ, ನರ್ಸರಿ ಇದೆ, ಕಸ್ಟಮರ್ಸ್ ಬರಬೇಕಲ್ಲ, ಹೆಂಗೆ ಬರ್ತಾರೆ? ಯೂಟ್ಯೂಬ್ ಏನೂ ಮಾಡಲ್ಲ ಅವನು. ತೋಟದಲ್ಲಿ ಸಸಿ ಬೆಳೆಸೋದನ್ನು ವಿಡಿಯೋ ಮಾಡ್ತಾನೆ, ತೋರಿಸ್ತಾನೆ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾನೆ. ಸುಮಾರು ಜನ ರೈತರು ನೋಡ್ತಾರೆ, ಸೀದಾ ಬಂದು ತೋಟಕ್ಕೆ ಬಂದು ಸಸಿ ತೊಗೊಂಡು ಹೋಗ್ತಾರೆ. ₹0 ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡ್ತೀವಿ. ಅಲ್ಲಿ ಬರ್ತಾರೆ, ತೊಗೋತಾರೆ, ಹೋಗ್ತಾರೆ. ಓಕೆ, ಈಗೆಲ್ಲ ನೋಡಿದ್ರೆ ವೈಫು ಯೂಟ್ಯೂಬಿಂದ ಅರ್ನ್ ಮಾಡ್ತಾರೆ, ನಾನು ಯೂಟ್ಯೂಬಿಂದ ಅರ್ನ್ ಮಾಡ್ತೀನಿ, ತಮ್ಮ ಯೂಟ್ಯೂಬಿಂದ ಅರ್ನ್ ಮಾಡ್ತಾನೆ, ಊರಲ್ಲಿರೋ ಫಾರ್ಮಿಂಗ್ ಮಾಡ್ತಿರೋ ತಮ್ಮನೂ ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾನೆ. ನಾವು ಎಲ್ಲರೂ ಯೂಟ್ಯೂಬಿಂದನೇ ಅರ್ನ್ ಮಾಡಿರೋದು. ಎಲ್ಲ ಲೋನ್ಸ್ ನಮ್ದು ಇದೆಯಲ್ಲ ಯೂಟ್ಯೂಬಿಂದನೇ ಕ್ಲಿಯರ್ ಆಗಿರೋದು. 2022ರಲ್ಲಿ ತಂದೆಯವ್ರಿಗೆ ಬಟ್ಟೆ ಕೊಟ್ಟಾಗಲೇ ಅವರೊಂದಿದ್ರು, ಯಾಕಪ್ಪ ಇಷ್ಟು ಖರ್ಚು ಮಾಡ್ತೀಯ ಅಂತ ಅಂದ್ಬಿಟ್ಟು. ಅವಾಗಲೂ ನಾನು ಅವ್ರು ಎಷ್ಟು ಖರ್ಚಾಗಿದೆ ಅಂತ ಕೇಳಿದರು. ನಾನು ಒಂದು ₹500 ಆಗಿದೆ ಅಂತ ಹೇಳಿದೆ. ಹೆಚ್ಚು ಕಡಿಮೆ 2,000 ಖರ್ಚು ಮಾಡಿದೆ. ಯಾವಾಗೇ ಕೇಳಿದ್ರು 25% ಅಷ್ಟೇ ದುಡ್ಡು ಹೇಳ್ತಿದ್ದೆ. ಸರಿ, 2022ರಲ್ಲಿ ಕಾಶಿ ಟ್ರಿಪ್ ಪ್ಲ್ಯಾನ್ ಮಾಡಿದೆ. ಇಡೀ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಒಂದು 8 ಜನ ಹೋಗಿದ್ವಿ. ತಂದೆಯವ್ರಿಗೆ ಫ್ಲೈಟಲ್ಲಿ ಕಾರ್ನರ್ ಸೀಟು ಬುಕ್ ಮಾಡಿದ್ದೆ. ಫ್ಲೈಟಲ್ಲಿ ಎಲ್ಲ ಕೂತ್ಕೊಂಡ್ವಿ. ಫುಲ್ಲು ಅವರು ಎಕ್ಸೈಟ್ಮೆಂಟಲ್ಲಿ ಆ ಕಡೆ ಈ ಕಡೆ ನೋಡ್ತಿದ್ದಾರೆ. ವಿಂಗ್ಸ್ ಹೇಗಿದೆ, ಫ್ಲ್ಯಾಪ್ಸ್ ಹೆಂಗೆ ವರ್ಕ್ ಆಗ್ತಿದೆ. ಸಡನ್ನಾಗಿ ಒಂದು ಸೆಕೆಂಡ್ ತಿರುಗಿದ್ರು, ಹಿಂಗೆ ತಿರುಗಿಬಿಟ್ಟು ಕೇಳಿದ್ರು, ಎಷ್ಟು ಖರ್ಚಾಯಿತು ಅಂತಂದರು. ನನಗೆ ಒಳಗಡೆ ಡವ ಅಂತಿದೆ. 4 ಲಕ್ಷ ಅಂತಂದರೆ ಏನಂತಾರೆ ಇವರು? 4 ಲಕ್ಷ ಹೆವಿ ಅಮೌಂಟ್ ಅಲ್ವಾ? ಸರಿ, 1 ಲಕ್ಷ ಹೇಳ ಅಂತ ಅಂದ್ಕೊಂಡೆ. 1 ಲಕ್ಷ ಹೇಳಿದ್ರೆ ನಂಬಲ್ಲ. ಅದು ಹೆಂಗೆ ಫ್ಲೈಟಲ್ಲಿ 1 ಲಕ್ಷಕ್ಕೆ ಇಷ್ಟು ಜನ ಹೋಗಿ ಬರ್ತೀವಿ, ಮತ್ತೆಲ್ಲ ಸ್ಟೇಗಿ ಎಲ್ಲ ಸೇರಿ 8 ದಿವಸ ಹೋಗಿದ್ವಿ. ಸರಿ, ಗಟ್ಟಿ ಧೈರ್ಯ ಮಾಡಿ 4 ಲಕ್ಷ ಖರ್ಚಾಯಿತು ಅಂತ ಹೇಳಿದೆ. ಅವ್ರು ನಕ್ಬಿಟ್ಟಂದ್ರೆ ನಾನು ಅಂದ್ಕೊಂಡಿದ್ದೆ ಅಷ್ಟಾಗುತ್ತೆ ಅಂತಂದ್ಬಿಟ್ಟು. ಅವ್ರು ಏನಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡಲಿ ಅಥವಾ ಏನಕ್ಕೆ ಹೇಳಿಲ್ಲ ಅಂತಂದರೆ, ಆ ಟೈಮ್ ಅನ್ನೋಷ್ಟರಲ್ಲಿ ನಾವು ಫಿನಾನ್ಷಿಯಲಿ ಭಾಳ ಗ್ರೋ ಆಗಿದ್ವಿ. ಹೌದು, ಅದೊಂದೇ ಕಾರಣಕ್ಕೆ ಅವರು ಖುಷಿಯಾಗಿ ಆ ಇಡೀ ಟ್ರಿಪ್ಪನ್ನು ಎಂಜಾಯ್ ಮಾಡಿದ್ರು. ಅದೇ ಟೈಮ್ ಅನ್ನೋಷ್ಟರಲ್ಲಿ ಜಸ್ಟ್ 2 ವರ್ಷದ ಹಿಂದೆ ಮನೆ ಕಟ್ಸಿದ್ವಿ. ತಂದೆಯವ್ರಿಗೊಂದು ಮಾತು ಕೇಳಿದ್ದೆ ನಾನು, ನಿಮ್ಮ ಕನಸು ಏನು ಅಂತ ಕೇಳಿದ್ದೆ. ನನ್ನ ಕನಸು ಏನಿಲ್ಲ, ಒಂದು ಮನೆ ಮೇಲೆ ಮನೆ ಕಟ್ಟಬೇಕನ್ನೋ ಭಾಳ ಆಸೆ ಇದೆ ಅಂತ ನಮ್ಮ ತಂದೆಯವ್ರು ಹೇಳಿದರು. ಅದು ನಮ್ಮ ಸುಮಾರು ಫಿನಾನ್ಷಿಯಲ್ ಚಾಲೆಂಜಸ್ ಇರೋದ್ರಿಂದ ಅದು ಆಗಿರಲಿಲ್ಲ ಅವ್ರಿಗೆ. ನಮ್ಮದು ಎಜುಕೇಷನಲ್ ಲೋನ್ ಆಗಿರ್ಬೋದು ಅಥವಾ ಬೆಳೆಗಳು ತೊಗೊಂಡಿದ್ದು ಲೋನ್ ಆಗಿರ್ಬೋದು, ಆಗಿರಲಿಲ್ಲ. ಸೊ ಹೀಗಿರ್ಬೇಕಾದ್ರೆ 2020 ಬೆಂಗಳೂರಲ್ಲಿ ಮನೆ ಕಟ್ಟಿದ್ವಿ. 3 ಅಂತಸ್ತು ಮನೆ, ಹೆಚ್ಚು ಕಡಿಮೆ 1 ಕೋಟಿ ಖರ್ಚಾಯ್ತು ಅದಕ್ಕೆ. ತಂದೆ ತಾಯಿಯವ್ರನ್ನ ಟೆರೆಸ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅವ್ರಿಗೊಂದು ಮಾತು ಕೇಳಿದೆ, 15-20 ವರ್ಷದ ಮುಂಚೆ ನಮ್ಮ ಲೈಫ್ ಹೇಗಿತ್ತು, ಈಗ ಹೇಗಿದೆ ಅಂತ ಅವ್ರಿಗೆ ಕೇಳಿದೆ. ತಂದೆಯವ್ರ ಕಣ್ಣಲ್ಲಿ ಆಲ್ಮೋಸ್ಟ್ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗಿ ಅವ್ರು ಒಂದೇ ಮಾತು ಹೇಳಿದ್ರು, ಇವತ್ತು ನಾವು ಏನೂ ಲೋನ್ ಇಲ್ಲದೆ ಖುಷಿಯಾಗಿ ಜೀವನ ಮಾಡ್ತಿದ್ವಿ ಅಂತ ಅಂದ್ಬಿಟ್ಟು. ಅದೇನು ನನಗೆ 10 ವರ್ಷದ ಕನಸಿತ್ತಲ್ಲ, ಅವತ್ತು ನನ್ನ ಸಾಯ್ತು ಅಂತ ಅನಿಸ್ತು. ಇದೆಲ್ಲ ಆಗಿದ್ದು ಯೂಟ್ಯೂಬಿಂದನೇ. ಯೂಟ್ಯೂಬ್ ಶುರು ಮಾಡಿಲ್ಲ ಅಂತಂದರೆ ಬೇರೆನೂ ಮಾಡ್ತಿದ್ದೇನೋ, ಬಟ್ ಇಷ್ಟು ಚೆನ್ನಾಗಿ ಈ ರೇಂಜಿಗೆ ಬೆಳೀತಿದ್ದು ಅನ್ನೋದೊಂದು ಐಡಿಯಾನೂ ಇರಲಿಲ್ಲ. ಸೊ ನೀವು ಕೇಳಿದ್ರೆ ಯೂಟ್ಯೂಬಿಂದ ನಮ್ಗೆ ಏನು ಸಿಕ್ತು ಅಂತಂದ್ಬಿಟ್ಟು, ಫಸ್ಟ್ ಸಿಕ್ಕಿದ್ದು ಖುಷಿ, ಅಫ್ಕೋರ್ಸ್. 2ನೇದು ದುಡ್ಡು. ನಾನು ಅಷ್ಟೇ ಅಲ್ಲ, ನಮ್ಮ ಮನೆಯವರೆಲ್ಲ ದುಡ್ಡು ಮಾಡ್ತಿದ್ದಾರೆ. ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರು ಕೂಡ ಈಗ ಯೂಟ್ಯೂಬರ್ಸು. ಅಪಾರ್ಟ್ಮೆಂಟಲ್ಲಿ ಸುಮಾರು ದಿವಸ ಇದೆ, ಅವರು ಯೂಟ್ಯೂಬರ್ಸು. ನಮ್ಮ ಮನೆ ಕಟ್ಟಕ್ಕೆ ಬಂದಿರೋರು ಅವರು ಯೂಟ್ಯೂಬರ್ಸು. ಸೊ ಯೂಟ್ಯೂಬೆಲ್ಲ ಏನು ಕೊಟ್ಟಿದೆ? ಫ್ರೆಂಡ್ಸ್ ಕೊಟ್ಟಿದೆ, ಕಮ್ಯುನಿಟಿ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಹ್ಯಾಪಿನೆಸ್ ಕೊಟ್ಟಿದೆ. ಹಿಂಗೆ ಸುಮಾರು ಸಿಕ್ಕಿದೆ. ಜೀವನಕ್ಕೆ ಏನು ಬೇಕೋ ಎಲ್ಲದೂ ಸಿಕ್ಕಿದೆ ಯೂಟ್ಯೂಬಿಂದ. ಸೊ ಯೂಟ್ಯೂಬಿಂದ ನಿಮಗಂತೂ ಎಲ್ಲ ಸಿಕ್ತು, ಬಟ್ ಅದು ಬೇರೆಯವ್ರಿಗೂ ಸಿಗಬೇಕು ಅಂತ ಹೇಳಿ ನೀವು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ದು ಯಾವಾಗ? ಸುಮಾರು 2015-16 ಟೈಮಲ್ಲಿ ನನ್ನ ವೈಫ್ ಕೆಲಸಕ್ಕೆ ಹೋಗ್ತಿದ್ರು. ಅಲ್ಲೊಬ್ಬರು ಕರ್ನಾಟಕದವರೇ ಮಾಸ್ಕೋ ಸತ್ಯ ಅಂತ ಇದ್ದಾರೆ. ಅವರು ಪ್ರತಿ ಶನಿವಾರ ಒಂದು ಸೆಷನ್ ನಡೆಸ್ತಿದ್ರು. ಅಲ್ಲಿ ಅವರು ಫ್ರೀಯಾಗೆಲ್ಲ ಹೇಳ್ಕೊಡ್ತಿದ್ರು. ಸರಿ ಅಂತ ಅವ್ರ ಸೆಷನ್ಗೆ ಹೋಗ್ತಿದ್ದೆ. ಅಲ್ಲಿ ಸುಮಾರು ಜನ ಬಿಸ್ನೆಸ್ ಓನರ್ಸ್ ಬರೋರು.
ಚೆನ್ನಾಗೆಲ್ಲ ಬಿಸ್ನೆಸ್ ಮಾಡೋರು ಕೋಟಿಗಟ್ಟಲೆ ಅವರು ಗಳಿಸೋರಿದ್ರು. ಹೀಗೆ ಮಾಸ್ಟರ್ ಸತ್ಯ ಅವ್ರಿಗೆ ನಂದು ಯೂಟ್ಯೂಬ್ ಬಗ್ಗೆ ಗೊತ್ತಾಯಿತು. ಅವ್ರೇನು ಹೇಳಿದ್ರು, ನಮಗೂ ಹೇಳ್ಕೊಡಿ, ಹಾಗೆ ಮತ್ತು ನಮ್ಮ ಕಮ್ಯುನಿಟಿಲಿರೋರಿಗೂ ಒಂದು ಸಲ ಹೇಳ್ಕೊಡಿ ಅಂತಂದರು. 2017ರಲ್ಲಿ ನಾನು ಫಸ್ಟು ಸೆಷನ್ ಮಾಡಿದೆ. ಒಂದು ಫುಲ್ ಡೇ ವರ್ಕ್ಶಾಪ್ ಮಾಡಿದೆ. ಒಂದು 17-18 ಜನ ಬಂದರು. ಕಲ್ತರು, ಅವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಜಾಬಲ್ಲಿ ಇದನ್ನೆಲ್ಲ ಹೀಗಾಗಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು 2018ರಲ್ಲಿ ಇನ್ನೊಂದು ಸಲ ಮಾಡಿದೆ. 2019ರಲ್ಲಿ ಜಾಬ್ ಕ್ವಿಟ್ ಮಾಡಿದ್ನಲ್ಲ, ಅವಾಗ ನಂಗೆ ಒಂದೇ ಒಂದು ಅನಿಸಿದ್ದು, ಸುಮಾರು ತಪ್ಪುಗಳು ನಾವು ಮಾಡಿದ್ದೀವಿ ಯೂಟ್ಯೂಬಲ್ಲಿ, ಸುಮಾರು ಕಲ್ತಿದ್ದೀವಿ. ಹಿಂತಿರುಗಿ ನೋಡಿದಾಗ ಈಗಿನ ಕಾಂಟೆಂಟ್ ಕ್ರಿಯೇಟರ್ಸು ಅದೇ ಮಿಸ್ಟೇಕ್ ಮಾಡ್ತಿದ್ದಾರೆ. ಇವರೆಲ್ಲ ಅದನ್ನು ಮಾಡಬಾರ್ದು ಅಂತಂದ್ಬಿಟ್ಟು 2019ರಲ್ಲಿ ಡಿಜಿಟಲ್ ಅಚೀವರ್ಸ್ ಹಬ್ ಅಂತ ಶುರು ಮಾಡಿದೆ. ಯೂಟ್ಯೂಬ್ ಬಗ್ಗೆ ಸ್ಟ್ರಾಟಜೀಸ್ ಹೇಳ್ಕೊಡೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅಫಿಲಿಯೇಟು, ಬೇರೆ ಬೇರೆ ಕಡೆಯಿಂದ ದುಡ್ಡು ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು 2019ರಲ್ಲಿ ಶುರುವಾಗಿದ್ದು ಇವತ್ತಿನವರೆಗೂ ಲಕ್ಷಗಟ್ಟಲೆ ಜನ ನಮ್ಮ ಸೆಷನ್ ಅಟೆಂಡ್ ಮಾಡಿದ್ದಾರೆ. ಒಂದು 2 ಗಂಟೆ ಸೆಷನ್ ನಡೆಯುತ್ತೆ. ಸೋಷಿಯಲ್ ಮೀಡಿಯಾ ಮಾನಿಟೈಸೇಷನ್ ಮಾಸ್ ಕ್ಲಾಸ್ ಅಂತಂದ್ಬಿಟ್ಟು 2 ಅವರ್. ಅದನ್ನು ಲಕ್ಷಗಟ್ಟಲೆ ಜನ ಅಟೆಂಡ್ ಮಾಡಿದ್ದಾರೆ. ಸುಮಾರು 7,000 ಜನ ಸ್ಟೂಡೆಂಟ್ಸು ದುಡ್ಡು ಕೊಟ್ಟು ಕಲಿತಾ ಇದ್ದಾರೆ. ಆನ್ಗೋಯಿಂಗು. ಎಲ್ಲಿಂದ? ಸುಮಾರು 10 ಕಂಟ್ರೀಸಿಂದ, ಬರೀ ಇಂಡಿಯಾಯಿಂದ ಅಷ್ಟೇ ಇಲ್ಲ. ನಮ್ಮ ಕರ್ನಾಟಕದವ್ರು ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ತೆಲುಗೈಟ್ಸ್ ಇದ್ದಾರೆ, ಆ ಕಡೆ ವೆಸ್ಟ್ ಬೆಂಗಾಲ್ದವ್ರು ಇದ್ದಾರೆ, ಜಮ್ಮು ಕಾಶ್ಮೀರ, ಎಲ್ಲ ಕಡೆಯಿಂದನೂ, ದುಬೈ, UK, US 10 ಕಂಟ್ರೀಸಿಂದ ಈಗ ಕಲಿತಿದ್ದಾರೆ, ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸು ಕೆಲವರು ಲಕ್ಷಗಟ್ಟಲೆ ಎರ್ನ್ ಮಾಡ್ತಿದ್ದಾರೆ, ಕೆಲವರು 1,000 ಗಟ್ಟಲೆ ಎರ್ನ್ ಮಾಡ್ತಿದ್ದಾರೆ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಖುಷಿ ಕೊಡುತ್ತೆ. ಅವ್ರು ಬಂದು ಹೇಳ್ತಾರೆ, ಸರ್ ನಿಮ್ಮಿಂದ ನಮ್ದು ಈ ಚಾನಲ್ ಶುರು ಆಯಿತು, ನಮಗೂ ದುಡ್ಡು ಬರ್ತಿದೆ ಅಂತ ಹೇಳ್ಬಿಟ್ಟು. ಆ ಕಿಕ್ಕಿದೆಯಲ್ಲ, ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅದು. ಸೊ ಹಾಗೆ ಈಗ ಮೇಯ್ನ್ ಅಂತಂದರೆ ಸುಮಾರು ಜನ ಕಲಿಸ್ಕೊಡೋದೇ ನನ್ನದೊಂದು ಪ್ಯಾಷನ್. ಒಟ್ಟು ನಿಮ್ಮ ಎಲ್ಲ ಚಾನಲ್ಗಳನ್ನು ಸೇರಿ ಎಷ್ಟು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ? ಎಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ಸ್ ಎಲ್ಲ ಸೇರಿ, ಯೂಟ್ಯೂಬ್ ಚಾನಲ್ಸು, ಸೋಷಿಯಲ್ ಮೀಡಿಯಾ ಸೇರಿ ಸುಮಾರು 70 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಎಷ್ಟು ಕೋಟಿ ದುಡ್ಡು ಮಾಡಿದ್ದೀರಾ? ಎಕ್ಸಾಂಪಲ್ ಒಂದು ಚಾನಲ್ ಹೇಳಬೇಕು ಅಂತಂದರೆ A2C. ಅದು ಶುರು ಮಾಡಿದ್ದಾನೆ 2015 ಶುರು ಮಾಡಿದೆ. ನಾನು ಜಾಬಲ್ಲಿದ್ದೆ ಅವಾಗ. ಸುಮಾರು ಜನ ಜಾಬಲ್ಲಿರೋ ಅಂತಾರೆ, ನಾನು ಟೈಮ್ ಇಲ್ಲ ಅಂತಾರೆ. ನಮ್ಮದು ಹಾಗೆ ಇತ್ತು. ಒಂದೇ ಒಂದು ಕೆಲಸ ಮಾಡ್ತಿದ್ದೆ ನಾನು. ಬೆಳಗ್ಗೆ ಪ್ರತಿ ದಿವಸ ಸೋಮವಾರದಿಂದ ಹಿಡಿದು ಶುಕ್ರವಾರದವರೆಗೂ ಬೆಳಗ್ಗೆ ಒಂದು 1 ಅವರ್ ಬೆಳಗ್ಗೆ ಬೇಗ ಎದ್ದು ರಿಸರ್ಚ್ ಮಾಡ್ತಿದ್ದೆ. ನೀವು ಭಾಳ ರಿಸರ್ಚ್ ಮಾಡ್ತೀರಿ, ನಾವು ಸ್ವಲ್ಪ ರಿಸರ್ಚ್ ಮಾಡ್ತಿದ್ವಿ. ರಿಸರ್ಚ್ ಮಾಡಿ ಯಾವ ಕಾಂಟೆಂಟ್ ಓಡುತ್ತೆ, ಏನೇನು ಅಂತಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಶನಿವಾರ ಒಂದು ದಿವಸ ವೀಡಿಯೋ ಮಾಡ್ತಿದ್ದೆ. A2Cಲಿ ಒಂದೇ ವೀಡಿಯೋ ಹಾಕ್ತಿದ್ದೆ ನಾನು, ವಾರಕ್ಕೊಂದೇ. 2017 ಅನ್ನೋಷ್ಟರಲ್ಲಿ ನನ್ನ ಯೂಟ್ಯೂಬ್ ಅರ್ನಿಂಗ್ ನನ್ನ ಸ್ಯಾಲ್ರಿಗಿಂತ ಜಾಸ್ತಿ ಆಯಿತು. ಆವಾಗ ಡಿಸೈಡ್ ಮಾಡಿದೆ, ನಾನು ಕ್ವಿಟ್ ಮಾಡಿ ಇದನ್ನು ಫುಲ್ ಟೈಮ್ ಮಾಡಬೇಕು, ಹಾಗೆ ಬೇರೆ ಎಜರಿಗೂ ಹೇಳ್ಕೊಡ್ಬೇಕು ಅಂತಂದ್ಬಿಟ್ಟು. ಆ ಒಂದು A2C ಚಾನಲಿಂದ ಏನಿಲ್ಲ ಅಂತಂದ್ರೆ 80 ಲಕ್ಷಕ್ಕಿಂತ ಜಾಸ್ತಿ ರೂಪಾಯಿ ಅದೊಂದೇ ಚಾನಲಿಂದ ಬಂದಿದೆ ಇಲ್ಲಿವರೆಗೂ. ಎಲ್ಲಿಂದ? ಎದರಿಂದ? ಬರೀ ಗೂಗಲ್ ಆ್ಯಡ್ಸೆನ್ಸಿಂದ. ನಾನು ಸ್ಪಾನ್ಸರ್ಶಿಪ್ ಬಗ್ಗೆ ಹೇಳ್ತಿಲ್ಲ, ಅಫಿಲಿಯೇಟ್ ಬಗ್ಗೆ ಹೇಳ್ತಿಲ್ಲ, ಅದೆಲ್ಲ ಮತ್ತೆ ಬೇರೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ಬೇರೆದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 5ರಿಂದ 7 ವರ್ಷದಲ್ಲಿ ಹೆಚ್ಚು ಕಡಿಮೆ 5 ಕೋಟಿಗಿಂತ ಜಾಸ್ತಿ ರೆವಿನ್ಯೂ ಇದೆ. ಯೂಟ್ಯೂಬು, ಫೇಸ್ಬುಕ್ಕು, ಅಫಿಲಿಯೇಟು, ಡಿಜಿಟಲ್ ಪ್ರಾಡಕ್ಟ್ಸು, ಕೋರ್ಸಸ್ಸು ಎಲ್ಲ ಸೇರಿ ಶುರುವಾಗಿದ್ದಲ್ಲಿ ಯೂಟ್ಯೂಬ್. 5 ಕೋಟಿ ದುಡಿದ್ರ? 5 ಕೋಟಿ ಹೆಚ್ಚು ಕಡಿಮೆ ಒಂದು 7-8 ವರ್ಷ ಅಂದ್ಕೊಳ್ಳಿ. 7-8 ವರ್ಷಕ್ಕೆ ಒಳ್ಳೇದಾ? ಒಳ್ಳೆ ಅಮೌಂಟ್ ಅಲ್ಲ. ಯಾರನ್ನು ಕೇಳೋವಾಗಿಲ್ಲ, ಯಾರನ್ನು ಕಷ್ಟಪಡೋಂಗಿಲ್ಲ, ಯಾವ ಲೇಬರರ್ಸ್ ಜೊತೆ ಒದ್ದಾಡೋಂಗಿಲ್ಲ, ಯಾವ ಪ್ರೊಡಕ್ಷನ್ ಯೂನಿಟ್ ಮಿಸ್ ಆಯಿತು ಅನ್ನೋಂಗಿಲ್ಲ. ನೋ ನೆಗೆಟಿವ್ಸ್. ಪಾಸಿಟಿವಲ್ಲಿ 5 ಕೋಟಿ ದುಡ್ಡು ಮಾಡೋದು ಭಾಳ ಕಷ್ಟ, ಪಾಸಿಟಿವ್ ವೇನಲ್ಲಿ. ನೆಗೆಟಿವ್ ವೇನಲ್ಲಿ ಸ್ಟ್ರಗಲ್ ಮಾಡಿ ದುಡ್ಡು ಮಾಡ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಕಷ್ಟ ಇಲ್ಲದೆ, ಶ್ರಮ ಇರುತ್ತೆ, ಹೌದು, ಎಲ್ಲದರಲ್ಲೂ ಶ್ರಮ ಇರುತ್ತೆ, ಶ್ರಮ ಇಲ್ಲದಲ್ಲೇ ಏನೂ ಆಗೋದಿಲ್ಲ. ಬಟ್ ಬೆವ್ರು ಸುರಿಸೋ ಅಂಥದ್ದು ಏನಿಲ್ಲ. ನಮ್ಮಲ್ಲಿರೋ ವಿದ್ಯೆನ ಬೇರೆಯವ್ರಿಗೆ ಹೇಳಿಕೊಟ್ಟು ನಾವು ಕೂಡ ದುಡ್ಡು ಮಾಡೋದಿದೆಯಲ್ಲ, ಇಟ್ಸ್ ಅ ಈಸಿ ಟಾಸ್ಕ್. ಸೊ ಹೀಗೆ. ಬಟ್ ಏನು ಅಂತಂದರೆ ಸ್ವಲ್ಪ ಟೈಮ್ ಹಾಕಕ್ಕೆ ರೆಡಿ ಇರಬೇಕು, ಕನ್ಸಿಸ್ಟೆನ್ಸಿ ಬೇಕು. ಸುಮಾರು ಜನ ಏನು ಅಂತಂದರೆ ಒಂದು 2-3 ವೀಡಿಯೋ ಹಾಕ್ತಾರೆ. ಇನ್ಫ್ಯಾಕ್ಟ್ ಒಬ್ಬರು ಹೀಗೆ ಮೆಸೇಜ್ ಮಾಡಿದರು, ಸರ್ ನಾನು ವೀಡಿಯೋಸ್ ಮಾಡ್ತಿದ್ದೀನಿ, ನನಗೆ ವ್ಯೂಸೇ ಬರ್ತಿಲ್ಲ ಅಂತಂದರು. ನಾನು ಮಾತಾಡ್ತಿರ್ಬೇಕಾದ್ರೆ ಕೇಳಿದೆ, ಎಷ್ಟು ವೀಡಿಯೋಸ್ ಹಾಕಿದ್ದೀರಾ ಅಂತ ಕೇಳಿದೆ. 5 ವೀಡಿಯೋಸ್ ಹಾಕಿದ್ದಾರೆ. 5 ವೀಡಿಯೋಸ್ ಹಾಕ್ಬಿಟ್ಟು ನಿಮಗೆ ಚಾನಲ್ ಮಾನಿಟೈಸ್ ಆಗಬೇಕು ಅಂತಂದ್ರೆ ಆಗುತ್ತಾ? ಆಗಲ್ಲ. ಫಸ್ಟು ಒಂದು 20 ವೀಡಿಯೋಸು ನಾವು ಕಲಿತೀವಿ. ಯೂಟ್ಯೂಬ್ ಹಾಕೋದು ಹೆಂಗೆ, ಟ್ಯಾಕ್ಸ್ ಬರೆಯೋದು ಹೆಂಗೆ, ಡಿಸ್ಕ್ರಿಪ್ಷನ್ ಬರೆಯೋದು ಹೆಂಗೆ, ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಹೆಂಗೆ, ನಾವು ಕಲಿತಿರೋದು. ಒಂದು 20 ವೀಡಿಯೋಸ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ, ಓಕೆ ಈ ಥರ ವೀಡಿಯೋಸ್ ವರ್ಕ್ ಆಗುತ್ತೆ, ಈ ಥರ ವರ್ಕ್ ಆಗಲ್ಲ. ಆವಾಗ ನಾವು ಮುಂದಕ್ಕೆ ಹೋಗ್ತೀವಿ. ಅದರಲ್ಲೊಬ್ಬರು ಯಾರೋ ಹೇಳಿದ್ರು, 3 ತಿಂಗಳೆಲ್ಲ ಎಫರ್ಟ್ ಹಾಕಬೇಕು, 6 ತಿಂಗಳು ಎಫರ್ಟ್ ಹಾಕಬೇಕು, ಆವಾಗಲೇ ದುಡ್ಡು ಬರುತ್ತೆ. 15 ವರ್ಷ ಎಜುಕೇಷನ್ ಮಾಡಿದ್ಮೇಲೆ ಒಂದು 20,000 to 30,000 ಸ್ಯಾಲ್ರಿ ಪಡ್ಕೊಳ್ಳೋ ಅರ್ಹತೆ ಬರುತ್ತೆ ನಮಗೆ. 3 to 6 ತಿಂಗಳು ಒಂದು ವಿದ್ಯೆ ಕಲಿಯೋಕ್ಕೆ ಹಾಕಲಿಲ್ಲ ಅಂದರೆ ಅಲ್ಲಿಂದ ಹೆಂಗೆ ಬರುತ್ತೆ? ಹೌದು ಅಲ್ವಾ? ಸೊ ಇಲ್ಲೂ ಕೂಡ ಎಫರ್ಟ್ ಹಾಕಬೇಕು, ದುಡ್ಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಗ್ಯಾಡ್ಜೆಟ್ ಬೇಕಾಗುತ್ತೆ.
ಈಗ ಸುಮಾರು ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಹೈ ಫಂಡು ಟೆಕ್ನಾಲಜಿ ಜೊತೆ ಬರ್ತಾರೆ, ಎಕ್ವಿಪ್ಮೆಂಟ್ಸ್ ಜೊತೆ ಬರ್ತಾರೆ. ಇಲ್ಲಪ್ಪ ನಾನು ಮೈಕ್ರೋಫೋನು ತೊಗೊಳ್ಳಲ್ಲ, ನಾನು ಹಾಗೆ ವಿಡಿಯೋ ಮಾಡಬೇಕು ಅಂದರೆ ಆಗಲ್ಲ. ಅಟ್ಲೀಸ್ಟ್ ವಾಯ್ಸ್ ಆದರೂ ಕ್ಲಿಯರ್ ಆಗಿರಬೇಕು. ಸೊ ಇದೆಲ್ಲ ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡು ಬಿಸ್ನೆಸ್ ಥರ ಯಾರು ಟ್ರೀಟ್ ಮಾಡ್ತಾರಲ್ಲ ಯೂಟ್ಯೂಬು, ಅವ್ರು ಗ್ರೋ ಮಾಡ್ಬೋದು. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಬಟ್ ಎಸ್, ಪೊಟೆನ್ಷಿಯಲ್ ಅಂತೂ ಎಲ್ರಿಗೂ ಇದೆ. ಹಾರ್ಡ್ ವರ್ಕ್ ಬೇಕು, ಅದೆಲ್ಲರಿಗೂ ಒಂದು ಲೆವೆಲ್ವರೆಗೂ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ವರ್ಕ್ ಆಗ್ತಿದೆಯಾ ಮಾಡಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ತಮ್ಮ ಡಿಪ್ಲೊಮಾ ಡ್ರಾಪ್ ಅವನು, ತಿಂಗಳಿಗೆ 10,000 ಅಷ್ಟೇ ಮಾಡ್ತಿದ್ದ ಆಕಾಶರೇ, ಬರೀ 10,000. ಯೂಟ್ಯೂಬ್ ಬಗ್ಗೆ ಹೇಳಿದೆ. ಇನಿಷಿಯಲಿ ಅವನು ಶುರು ಮಾಡಲಿಲ್ಲ. ಇಲ್ಲಾಂದರೆ ಒಂದು ಕಡೆ ಥಾಟ್, ಎಲ್ಲಿ ಬರುತ್ತೋ ಇಲ್ಲೋ ದುಡ್ಡು ಅಂದ್ಬಿಟ್ಟು. ಅವ್ನಿಗೆ ಇಂಗ್ಲೀಷು ಬರಲ್ಲ, ಎಲ್ಲ ಈ ಬಟ್ಲರ್ ಇಂಗ್ಲೀಷ್ ಅಂತಾರಲ್ಲ ಹಂಗೆ. ಡಿಪ್ಲೊಮೋನ 3 ವರ್ಷದ ಕೋರ್ಸ್ನ 5 ವರ್ಷ ಮಾಡ್ದೆ, ಕ್ಲಿಯರ್ ಮಾಡಲಿಲ್ಲ. ಫಸ್ಟು ಮೆಗಾ ಸ್ಟೋರಲ್ಲಿ ವರ್ಕ್ ಮಾಡ್ದೆ 3,000ಕ್ಕೆ, ಆಮೇಲೆ ಬೈಕ್ ಶೋರೂಮಲ್ಲಿ 10,000ಕ್ಕೆ. ಯೂಟ್ಯೂಬ್ ಬಗ್ಗೆ ಹೇಳಿದೆ. ಸುಮಾರು ಒಂದು 6 ತಿಂಗಳಾದ್ಮೇಲೆ ಶುರು ಮಾಡಿದೆ. ಸ್ಟಾರ್ಟಿಂಗ್ ಸುಮಾರು ಮಿಸ್ಟೇಕ್ಸ್ ಆಯಿತು, ಎಲ್ಲ ಕರೆಕ್ಟ್ ಮಾಡ್ಕೊಂಡ. ಇವತ್ತು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಯಾರಿಗೆ? ಡಿಪ್ಲೊಮಾ ಡ್ರಾಪ್ಔಟ್ಗೆ. ಅವ್ರಿಗೆ ಅಷ್ಟು ಕರೆಕ್ಟಾಗಿ ಇಂಗ್ಲೀಷ್ ಬರಲ್ಲ. 40 ಲಕ್ಷ. ಬಟ್ ಕಲ್ತರು, ಇಂಗ್ಲೀಷಲ್ಲಿ ಮಾತಾಡೋದು ಹೆಂಗೆ ಅಂತ ಕಲ್ತರು, ಟ್ಯಾಕ್ಸ್ ಬರೆಯೋದು ಹೆಂಗೆ ಅಂತ ಕಲ್ತರು, ಡಿಸ್ಕ್ರಿಪ್ಷನ್ ಬರೆಯೋದು ಹೆಂಗೆ ಅಂತ ಕಲ್ತರು. ಸ್ಟಾರ್ಟಿಂಗೆಲ್ಲ ಎಫರ್ಟ್ ಹಾಕಿದ್ರು. ಅದರ ರಿಸಲ್ಟ್ಸ್ ಏನು? ಅದೇ ಡಿಪ್ಲೊಮಾ ಡ್ರಾಪ್ಔಟು ಇವತ್ತು ಒಳ್ಳೆ ಪ್ರೀಮಿಯಂ ಲೊಕೇಶನಲ್ಲಿದ್ದು BMW ಕಾರ್ ಡ್ರೈವ್ ಮಾಡ್ತಾರೆ. ಈಗ ಸುಮಾರು ಜನ ಕೇಳ್ತಾರೆ, ಅಯ್ಯೋ ನನಗೆ ಆಪರ್ಚುನಿಟೀಸೇ ಇಲ್ಲ. ಎಲ್ರಿಗೂ ಇದೆ ಆಪರ್ಚುನಿಟೀಸ್ ಇರೋದು. ನೀವು ಮಾಡೋಕ್ಕೆ ರೆಡಿ ಇದ್ದೀರಾ? ನೀವು ಕಲಿಯೋಕ್ಕೆ ರೆಡಿ ಇದ್ದೀರಾ? ನೀವು ಎಫರ್ಟ್ ಹಾಕೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಖಂಡಿತ ಸ್ಕೇಲಪ್ ಆಗ್ಬೋದು. ಅಷ್ಟು ಪೊಟೆನ್ಷಿಯಲ್ ಇದೆ. ಓಕೆ, ಸೊ ಯೂಟ್ಯೂಬ್ ಜರ್ನಿ ಜೊತೆಗೆ ನೀವು ಒಂದು ಪುಸ್ತಕನೂ ಬರೀತೀರಾ. ವಾಟ್ ಮೋಟಿವೇಟ್ಸ್ ಯು ಟು ರೈಟ್ ದ್ಯಾಟ್ ಬುಕ್ ಆ್ಯಕ್ಚುಲಿ? ಇದು ಭಾರಿ ಇಂಟ್ರೆಸ್ಟಿಂಗ್ ಅಂತಂದರೆ, ನಾನು ಬುಕ್ ಓದೋನೇ ಅಲ್ಲ. ಮೊದಲೇದು ನಾನು ಮೆಕ್ಯಾನಿಕಲ್ ಇಂಜಿನಿಯರು, ಸೇರಿದ್ದು ಐ ಟಿ ಕಂಪ್ನಿಲಿ ಜಾಬ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ತಲೆಗೇನು ಹತ್ತಾನೇ ಇಲ್ಲ. ವರ್ಕ್ ಮಾಡಬೇಕು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು, ಏನೂ ಗೊತ್ತಿಲ್ಲ. ನಾನು ಅವ್ರಿಗೆ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿತಿರ್ಬೇಕಾದ್ರೆ ಹೇಳಿದೆ, ನಮ್ಮ ಗಾಡೀಲಿ ಒಂದು ನಟ್ಟು ಬೋಟ್ ಇರಲಿ ಅಂತ ಬೇಕಾದ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ, ಇದೇನಿದು ಒಂದು ಕಾಮ ಇಲ್ಲ ಅಂತಂದರೆ ಕೋಡ್ ವರ್ಕ್ ಆಗಲ್ಲ ಅಂತಂದ್ಬಿಟ್ಟು. ಸರಿ, ಹೀಗಿರ್ಬೇಕಾದ್ರೆ ಸರಿ ನಾನು ಟೆಕ್ನಾಲಜಿನ ಕಲಿಬೇಕು ಅಂತಂದ್ಬಿಟ್ಟು ಕೋಡಿಂಗು ಒಂದು ಬುಕ್ ಹಿಡಿತಿದ್ದೆ, C# ಬಗ್ಗೆ ಕಲಿಯೋಕ್ಕೆ. ಆ ಬುಕ್ ಹಿಡಿದಾಗೆಲ್ಲ ನಿದ್ದೆ ಬರೋದು ನನಗೆ. ಒಂದು 7-8 ಪೇಜ್ ಓದ್ತಿದ್ದೆ, ಮಲಗಿಬಿಡೋನು. ನೆಕ್ಸ್ಟ್ ಡೇ ಏನು ಮಾಡ್ತಿದ್ದೆ, ಅಯ್ಯೋ ನೆನ್ನೆ ನಿದ್ದೆ ಮೂಡಲ್ಲಿ ಓದಿದ್ದೆ, ಇವತ್ತು ಮತ್ತೆ ಅಲ್ಲಿಂದ ಶುರು ಮಾಡೋಂತ ಪ್ರತಿ ದಿವಸ ಅದೇ ಕತೆ. ಸೊ ಹೀಗಿರ್ಬೇಕಾದ್ರೆ ಬುಕ್ ಏನಕ್ಕೆ ಬರೆದೆ? 2017 ಒಂದು 15-16 ಟೈಮ್ ಅನ್ನೋಷ್ಟರಲ್ಲಿ ನಾನು ನನಗೆ ಕಲಿಯೋಕ್ಕೋಸ್ಕರ ಬುಕ್ಗಳನ್ನ ಸುಮಾರು ಹುಡುಕಿದೆ ಯೂಟ್ಯೂಬ್ ಬಗ್ಗೆ. ಯಾವ ಬುಕ್ಕಲ್ಲೂ ಅಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ. ಅದೇ ನಂಗೆ ಇನ್ಸ್ಪಿರೇಷನ್ ಆಗಿದ್ದು, ನಾನು ಒಂದು ಬುಕ್ ಬರೀಬೇಕು ಅಂತಂದ್ಬಿಟ್ಟು. ಈಗ ಯೂಟ್ಯೂಬ್ ಮಾಸ್ಟರ್ ಇನ್ 7 ಡೇಸ್ ಅಂತ ಅಮೆಝಾನಲ್ಲಿ ಬುಕ್ ಇದೆ. ಅಮೆಝಾನ್ ನಂಬರ್ 1 ಬೆಸ್ಟ್ ಸೆಲ್ಲರ್ ಅದು. ಇನ್ಫ್ಯಾಕ್ಟ್ ಇವತ್ತು ನೆನ್ನೆ ಚೆಕ್ ಮಾಡ್ತಿದ್ದೆ, ಅಮೆಝಾನ್ ನಂಬರ್ 1 ಬೆಸ್ಟ್ ಸೆಲ್ಲರ್. ಅದರಲ್ಲಿ ಯೂಟ್ಯೂಬ್ ಸ್ಟ್ರಾಟಜೀಸು, ಟಿಪ್ಸು, ಸೀಕ್ರೆಟ್ಸು, ಬರೀ ಯೂಟ್ಯೂಬ್ ಅಷ್ಟೇ ಅಲ್ಲ, ಬೇರೆದರಿಂದ ಹೇಗೆ ದುಡ್ಡು ಅರ್ನ್ ಮಾಡ್ಬೋದು, ಯಾರ್ಯಾರು ಬುಕ್ ಓದೋ ಆಸಕ್ತಿ ಇದೆಯಲ್ಲ ಅವ್ರಿಗೆ ಅದರಲ್ಲೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ನೋಡಿ ಕೂಡ ಕಲಿಬೋದು. ಸೊ ಬುಕ್ಕು ಬರೆದ್ರಿ, ಬಟ್ ಬುಕ್ಕಿಂದ ಹಲವಾರು ಜನರಿಗೆ ಉಪಯೋಗ ಆಯ್ತಾ? ಯಾಕೆಂದರೆ ನೀವೇ ಒಂದು ಪುಸ್ತಕನ ತೊಗೊಂಡು ಅದರಲ್ಲಿ ಏನೂ ಇಲ್ಲ ಅಂತ ಪಕ್ಕಕ್ಕೆ ಇಟ್ಟಿದ್ರಿ. ಹೌದು. ಸೊ ನಿಮ್ಮ ಪುಸ್ತಕ ಹಲವಾರು ಜನರಿಗೆ ಜೀವನ ಬದಲಾಯಿಸಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇನ್ಫ್ಯಾಕ್ಟ್ ಅದಾದಮೇಲೆ ನಾನು ಸುಮಾರು ಜನದ ರಿವ್ಯೂಸ್ ಎಲ್ಲ ಓದಿದೆ. ಬುಕ್ಕಿಗೆ 5ಕ್ಕೆ ಸುಮಾರು 4.2 ಏನೋ ರೇಟಿಂಗ್ ಇದೆ. ಅಲ್ಲಿ ಕಮೆಂಟ್ಸ್ ಓದ್ತಿದ್ರೆ ಎಷ್ಟೋ ಜನ ಹೇಳಿದ್ದಾರೆ ಇದ್ರ ಇನ್ಫಾರ್ಮೇಷನ್ ನಂಗೆ ಹೆಲ್ಪ್ ಆಗಿದೆ ಅಂತಂದ್ಬಿಟ್ಟು. ಸುಮಾರು ಜನ ನಮ್ಮ ಕಮ್ಯುನಿಟಿಯವರು ಪರ್ಚೇಸ್ ಮಾಡಿದ್ರು. ಅವರು ಹೇಳಿದ್ರು ಇದರಿಂದ ಇನ್ಫಾರ್ಮೇಷನ್ ಆಗ್ತಿದೆ ಅಂತಂದ್ಬಿಟ್ಟು, ಹೆಲ್ಪ್ ಆಗ್ತಿದೆ ಅಂತ. ಯಾಕೆಂತಂದರೆ ನಾನು ಬುಕ್ ಬರಿಬೇಕಾದ್ರೆ ಬೇರೆ ಬುಕ್ಗಳಲ್ಲಿ ಏನಿಲ್ಲ, ಇದರಲ್ಲಿ ಏನು ಕೊಡ್ಬೋದು ಅಂತ ನೋಡ್ಬಿಟ್ಟು ಬರೆದಿರೋದು. ಸೊ ಹೀಗಾಗಿ ಬೇರೆ ಕಡೆ ಮಿಸ್ ಆಗ್ತಿರೋ ಇನ್ಫಾರ್ಮೇಷನ್ ಇಲ್ಲಿದೆ. ಬೇರೆ ಬುಕ್ಕಲ್ಲಿ ಏನೂ ಸಿಗಲಿಲ್ಲ ಅಂತಲ್ಲ, ಬಟ್ ಅಷ್ಟು ವ್ಯಾಲ್ಯೂ ಸಿಗಲಿಲ್ಲ ಅಂತ ಅನ್ನಿಸ್ತು. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ವಲ್ಲ, ಅಥವಾ ಸ್ಟ್ರಾಟಜೀಸ್ ಮಿಸ್ ಆಗಿತ್ತು, ಅಥವಾ ಹೆಂಗೆ ಮಾಡ್ಬೇಕು ಅನ್ನೋದು ಮಿಸ್ ಆಗಿತ್ತು. ಇದರಲ್ಲಿ ಒಂಥರ ಕಮ್ಯುನಿಟಿ ಸ್ಟೋರೀಸ್ ಇದೆ, ಸ್ಟ್ರಾಟಜೀಸ್ ಇದೆ, ಟಿಪ್ಸ್ ಇದೆ, ಖಂಡಿತ ಓದೋರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾದರೆ ನಿಮ್ಮನ್ನು ನಂಬಿಕೊಂಡು ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನೋ ಬದಲಾವಣೆ ಆಗಬೇಕು ಅಂತ ಬಂದವರಿಗೆ ಯೂಟ್ಯೂಬ್ ಅನ್ನೋದು ಒಂದು ದಾರಿದೀಪ ಆಗತ್ತೆ ಅಂತಾರ ನಿಮ್ಮ ಮಾತಿನ ಅರ್ಥ? ಖಂಡಿತ ಆಕಾಶವ್ರೆ. ಈಗ ಒಂದು ಟೈಮಲ್ಲಿ ಸೆಲೆಬ್ರಿಟೀಸ್ಗೆ ಭಾರಿ ವ್ಯಾಲ್ಯೂ ಅಲ್ವಾ. ಫಿಲ್ಮ್ ಆ್ಯಕ್ಟರ್ ಅಂತ ಸೂಪರ್ ಗುರು ಅಂತೀವಿ, ಕರೆಕ್ಟಾ? ಎಲ್ರಿಗೂ ಫಿಲ್ಮ್ ಆ್ಯಕ್ಟರ್ ಆಗೋ ಆಪರ್ಚುನಿಟಿ ಇದೆಯಾ? ಸಾಧ್ಯ ಇಲ್ಲ. ದುಡ್ಡು ಬರುತ್ತೆ, ಇನ್ಫ್ಲೂಯೆನ್ಸ್ ಬರುತ್ತೆ, ಮತ್ತು ಸುಮಾರು ಏನೇನೋ ಬ್ಯಾಕೆಂಡ್ ಎಲ್ಲ ನಡೆಯುತ್ತೆ. ಸರಿ ಹೋಗಲಿ ಬಿಡು, ಪೊಲಿಟಿಷಿಯನ್ ಆಗೋಣ, ಅದು ಈಸಿನಾ? ಅಲ್ಲೂ ಚಾಲೆಂಜ್ ಇದೆ, ಅಲ್ಲೂ ಅದೇ ಇನ್ಫ್ಲೂಯೆನ್ಸು ಅದು ಇದು ಎಲ್ಲ ಬರುತ್ತೆ. ನೀವು ಫೇಮಸ್ ಆಗಬೇಕು ಅಂತಂದರೆ ನೀವು ವಿಡಿಯೋ ಮಾಡಿದ್ರೆ ನೀವು ಫೇಮಸ್ ಆಗ್ತೀರಾ.
ಸಿಂಪಲ್ ಉದಾಹರಣೆ ಕೊಡ್ತೀನಿ. ಎಷ್ಟೋ ಮೂವಿಗಳು ಈಗ ಯೂಟ್ಯೂಬ್ ಚಾನಲ್ಸ್ ಥ್ರೂ ಪ್ರಮೋಟ್ ಆಗುತ್ತೆ. ಯಾರಿಲ್ಲಿ ಸೂಪರ್ ಸ್ಟಾರು? ಯೂಟ್ಯೂಬರ್ಸಾ ಸೂಪರ್ ಹೀರೋ ಅಲ್ಲಿ ಹೋಗಿರೋದಾ? ಯೂಟ್ಯೂಬರ್ಸ್ ಅಲ್ವಾ? ಅವರು ಹೆಂಗೆ ಹೋಗ್ತಾರೆ? ದುಡ್ಡು ಕೊಟ್ಟು ಹೋಗ್ತಾರೆ ಇವ್ರ ಹತ್ರ. ಗುರು ನಮ್ಮ ಮೂವಿ ರಿಲೀಸ್ ಆಗ್ತದೆ, ನಿಮಗೆ ದುಡ್ಡು ಕೊಡ್ತೀವಿ, ಪ್ರಮೋಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆ? ಇವ್ರ ಹತ್ರ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದೆ. ಇವತ್ತು ಯೂಟ್ಯೂಬರ್ ಸ್ಟಾರ್ ಆಗಿದ್ದಾರೆ. ಅಂದರೆ ಇಷ್ಟರಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ, ನೀವು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಪೊಟೆನ್ಷಿಯಲ್ ಏನು ಅಂತಂದ್ಬಿಟ್ಟು ನಿಮ್ಮ ಲೈಫ್ ನೀವೇ ಹೀರೋ ಆಗ್ತೀರಾ. ಸ್ಟಾರ್ಸ್ ಆರ್ ನಾಟ್ ಸೆಲೆಬ್ರಿಟೀಸ್ ಟುಡೇ. ಹೌದು, ಟುಡೇ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಸೆಲೆಬ್ರಿಟೀಸ್. ಇನ್ಫ್ಯಾಕ್ಟ್ ಮೊನ್ನೆ ಟಿ ವಿ ಆನ್ ಮಾಡಿದೆ, ಪ್ರೈಮ್ ಓಪನ್ ಮಾಡಿದೆ, ಅಮೆಝಾನ್ ಪ್ರೈಮು. ಬರ್ತಿರೋದು ಯಾರು ವೀಡಿಯೋಸು? ಮಿಸ್ಟರ್ ಬೀಸ್ಟ್ ಯಾರು? ಯೂಟ್ಯೂಬರ್ ವೀಡಿಯೋಸ್ ಕೂಡ ಈಗ ಟಿ ವಿಲಾಗಿರ್ಬೋದು ಅಥವಾ ಬೇರೆ ಬೇರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲಾಗಿರ್ಬೋದು, ಅಲ್ಲೆಲ್ಲ ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಟಿ ವಿ ಕಮರ್ಷಿಯಲ್ಸ್ ಕೂಡ ಯೂಟ್ಯೂಬರ್ಸಿಂದ ಡ್ರೈವ್ ಮಾಡ್ತಿದ್ದಾರೆ. ಹೌದು, ಸೀರಿಯಲ್ ಅಡ್ವರ್ಟೈಸ್ಮೆಂಟ್ನು ಕೂಡ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸಸ್ಸಿಂದ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಯೂಟ್ಯೂಬರ್ ಹಾಕಿ ಲಕ್ಷಗಟ್ಟಲೆ ಕೋಟಿಗಳ ಖರ್ಚು ಮಾಡಬೇಕಾ? ಇಲ್ಲ. ಏನು ಬೇಕು? ಒಂದು ನಾಲೆಡ್ಜ್ ಬೇಕು, ಒಂದು ಕ್ಯಾಮ್ರಾ ಬೇಕು. ಕ್ಯಾಮ್ರಾ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ಎಲ್ಲರ ಹತ್ರನೂ ಈಗ ಮೊಬೈಲ್ ಇರುತ್ತೆ. ಮೊಬೈಲಲ್ಲಿ ಎಲ್ಲರ ಮೊಬೈಲು ಹೆಚ್ಚು ಕಡಿಮೆ 8 ಮೆಗಾ ಪಿಕ್ಸೆಲ್ಗಿಂತ ಜಾಸ್ತಿ ವಿಡಿಯೋ ರೆಕಾರ್ಡಿಂಗ್ ಎಬಿಲಿಟಿ ಇರುತ್ತೆ. ಬೇಕಾದಷ್ಟು ಆಯಿತು. ಒಂದು ಡೀಸೆಂಟ್ ಮೈಕ್ರೋಫೋನ್ ತೊಗೊಳ್ಳಿ, ಒಂದು ಒಳ್ಳೆ ಲೈಟಿಂಗಲ್ಲಿ ಕೂತ್ಕೊಳ್ಳಿ, ವಿಡಿಯೋ ಮಾಡಿ ಹಾಕಿ. ನಿಮ್ಮ ವಿಡಿಯೋ 1000 ಜನಕ್ಕೆ ಹೆಲ್ಪ್ ಆಗಂಗಿದ್ರೆ ಖಂಡಿತ ನೀವು ₹1000 ಅದರಿಂದ ಮಾಡ್ಕೋತೀರ. ಎಷ್ಟೋ ಜನ ಅಂತಾರೆ, ಸರ್ ನನಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂಥರ ಮುಜುಗರ ಆಗುತ್ತೆ. ನಾವು ಯಾರು ಪಂಡಿತರಿದ್ರಿ ಇದರಲ್ಲಿ? ಇನ್ಫ್ಯಾಕ್ಟ್ ನನ್ನ ಮೊದಲನೇ ವಿಡಿಯೋ ನೋಡಿದ್ರೆ ನನಗೆ ಒಂಥರ ವಿಚಿತ್ರ ಇದೆ. ಗುರು ಹಿಂಗಿರೋ ವಿಡಿಯೋನು ಜನ ನೋಡಿದಾರೆ ಅಂತ ಅನಿಸುತ್ತೆ. ಓಕೆ, ಎಲ್ಲಿ ಒಂದು ಸೆಂಟೆನ್ಸ್ ಮಾತಾಡ್ಬೇಕಾದ್ರೆ ಸುಮಾರು 10 ರಿಂದ 15 ಸಲ ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ಲೈಟಿಂಗ್ ಕರೆಕ್ಟ್ ಇಲ್ಲ, ಬ್ಯಾಕ್ಗ್ರೌಂಡ್ ಕರೆಕ್ಟ್ ಆಗಿಲ್ಲ, ಕ್ಯಾಮ್ರಾ ಅಂತೂ ಬಿಡಿ, ಅದು 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಅದು ಆ ವಿಡಿಯೋ ಮೇಲೂ 1000 ವ್ಯೂಸ್ ಇದೆ. ಒಂದ್ಸಲ ಸುಮ್ಮನೆ ಹಿಂಗೆ ಚೆಕ್ ಮಾಡ್ತಿದ್ದೆ, ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಇದನ್ನು ಭಾಳ ಜನ ಡಿಸ್ಲೈಕ್ ಮಾಡಿರ್ಬೋದು ಅಂತಂದ್ಬಿಟ್ಟು. ಒಂದು ಸಣ್ಣ ವಿಡಿಯೋ ಅದು, ಅದ್ರ ಮೇಲೆ ಒಂದು 44 ಜನ ಲೈಕ್ ಮಾಡಿದರು. ಡಿಸ್ಲೈಕ್ ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ ಒಂದು ಬರೀ 2 ಡಿಸ್ಲೈಕ್ ಮಾಡಿದರು. ಆ ವಿಡಿಯೋ ಕ್ವಾಲಿಟಿ ಮೇಲೆ ಜನರಿಗೆ ಬೇಕಾಗಿರೋದೇನೋ ನಾಲೆಡ್ಜ್, ಇನ್ಫಾರ್ಮೇಷನು. ನೀವು ಕೊಡ್ತೀರಾ, ನೋಡ್ತಾರೆ. ಹೈಫಂಡೂನೇ ಬೇಕಂತೇನಿಲ್ಲ, ಅವರು ಬೇಕಾಗಿರೋದು ಇನ್ಫಾರ್ಮೇಷನ್, ನಾಲೆಡ್ಜ್. ಎಷ್ಟೋ ಜನ ಅಂತಾರೆ, ನಾನೇನು ಮಾಡ್ಬೋದು ಅಂತ ಕೇಳ್ತಾರೆ. ಒಂದು ಸಣ್ಣ ಉದಾಹರಣೆ, ಸುಮಾರು ಒಂದು 3 ವರ್ಷದ ಹಿಂದೆ ನನ್ನ ಮೊಬೈಲ್ದು ಮೈಕ್ರೋಫೋನ್ ಕೆಟ್ಟೋಗಿದ್ದು. ಆಡಿಯೋ ಜಾಕ್ ಇರುತ್ತಲ್ಲ, ಸರಿ ಅಂತಂದ್ಬಿಟ್ಟು ಒಂದು ರಿಪೇರಿ ಶಾಪಿಗೆ ತೊಗೊಂಡೋದೆ. ಆ ಅಂಗಡಿಯವ್ರಿಗೆ ಹೇಳಿದೆ, ಇದು ವರ್ಕ್ ಆಗ್ತಿಲ್ಲ, ಚೆಕ್ ಮಾಡಿ ಅಂತಂದೆ. ಅವರು ನೋಡಿಬಿಟ್ಟು, ಸರ್ ಇದರದ್ದು ಪೂರ್ತಿ ಮದರ್ ಬೋರ್ಡೇ ಚೇಂಜ್ ಮಾಡಬೇಕು, ಅವಾಗಷ್ಟೇ ಸರಿ ಆಗುತ್ತೆ ಅಂತಂದರು. ನಾನು ಅಂತಂದೆ, ಹೋಗಲಿ ಹುಡುಗರು, ಹೆಂಗಿದ್ರು ನನ್ನ ಹತ್ರ ಬ್ಲೂಟೂತ್ ಹೆಡ್ಸೆಟ್ ಇದೆ, ಅದನ್ನು ಯೂಸ್ ಮಾಡ್ಕೋತೀನಿ ಅಂತಂದೆ. ಆಮೇಲೆ ಇನ್ನೊಂದು ಸೆಲ್ಫೋನ್ ಶಾಪ್ ಅವರು ಸಿಕ್ಕಿದ್ರು. ಅವ್ರು ಮಾತಾಡ್ತಾ ಈ ಮ್ಯಾಟರ್ ಬಂತು ಹಾಗೆ. ಅವ್ರು ಹೇಳಿದ್ರು, ಸರ್ ಕೊಡಿ ನಾನು ಚೆಕ್ ಮಾಡ್ತೀನಿ ಅಂತಂದರು. ಅವ್ರು ಏನಿಲ್ಲ ಸರ್ ಮಾಡಿದ್ದು, ಒಂದು ಶಾರ್ಪಾಗಿರೋ ಟೂಲ್ ತೊಗೊಂಡ್ರು. ಆ ಹಿಂದೆ ಆಡಿಯೋ ಜಾಕ್ ಇರುತ್ತಲ್ಲ, ಅದು ಸ್ವಲ್ಪ ಕ್ಲೀನ್ ಮಾಡಿದ್ರು. ಒಂದು ಸ್ವಲ್ಪ ಏನೋ ಡಸ್ಟ್ ಕೂತಿತ್ತು, ಅದು ತೆಗೆದ್ರು. ಆ ಜಾಕ್ ಹಾಕಿದ ತಕ್ಷಣ ಆಡಿಯೋ ವರ್ಕ್ ಆಗಿ ಶುರು ಆಯಿತು. ಬೇರೆಯವ್ರು ಹೇಳಿದ್ರು, 1000 ಗಂಟೆ ಖರ್ಚಾಗುತ್ತೆ, ಮದರ್ ಬೋರ್ಡ್ ಚೇಂಜ್ ಮಾಡಿ ಅಂತಂದರು. ಇವ್ರ ನಾಲೆಜ್ ನೋಡಿ, ಇವ್ರ ಎಕ್ಸ್ಪೀರಿಯೆನ್ಸ್ ಇದು. ಈ ಇನ್ಫಾರ್ಮೇಷನ್ ಇವ್ರಿಗೆ ಸಣ್ಣದು, ನಮಗೆ ದೊಡ್ಡದು. ಆ ಥರ ಎಷ್ಟು ಜನಕ್ಕೆ ಹೆಲ್ಪ್ ಆಗಲ್ಲ ಹೇಳಿ ಇದೊಂದು ಇನ್ಫಾರ್ಮೇಷನು? ಎಷ್ಟೋ ಜನ ಅಂತಾರೆ ನಮ್ಮ ನಾಲೆಡ್ಜು ಸಣ್ಣದು ಅಂದ್ಕೋತಾರೆ. ಇಲ್ಲ, ನಿಮ್ಮ ನಾಲೆಡ್ಜ್ ಸಣ್ಣದಲ್ಲ, ಅದನ್ನು ಕಲಿಯೋರು ಇದ್ದಾರೆ. ಎಷ್ಟೋ ಜನ ಬಟ್ಟೆ ಫೋಲ್ಡ್ ಮಾಡೋದು ಹೆಂಗೆ ಅಂತಲೂ ತೋರಿಸ್ತಾರೆ. ಹೌದು, ಯೂಟ್ಯೂಬಲ್ಲಿ. ಹೌದು, ಬಟ್ಟೆ ಫೋಲ್ಡ್ ಮಾಡೋದು ಹೆಂಗಂತಿದೆ, ವೆಕೇಷನ್ ಹೋಗೋದು ಹೆಂಗಂತಿದೆ, ತಲೆ ಬಾಚ್ಕೊಳ್ಳೋದು ಹೆಂಗಂತ ಹೇಳ್ಕೊಡ್ತಾರೆ, ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ಹೆಂಗಂತ ಹೇಳ್ಕೊಡ್ತಾರೆ, ಮನೆ ರೆಡಿ ಮಾಡೋದು ಹೆಂಗಂತ ಹೇಳ್ಕೊಡ್ತಾರೆ. ಎಲ್ಲನೂ ಒಂದು ನಾಲೆಡ್ಜೇ, ಎಲ್ಲನೂ ಒಂದು ಟ್ಯಾಲೆಂಟೇ. ಸೊ ವೈ ವಿ ಆರ್ ಡೂಯಿಂಗ್ ಇಟ್? ಬಿಕಾಸ್ ಸಸ್ಟೈನಬಿಲಿಟಿ. ನಮ್ಗೇನು ಅನ್ಸುತ್ತೆ, ಅಯ್ಯೋ ಇದನ್ನು ಯಾರು ನೋಡಲ್ಲ ಅನ್ನೋ ಒಂದೇ ಒಂದು ಥಾಟಿಂದ ವಿ ಆರ್ ಸ್ಟಾಪಿಂಗ್ ಇಟ್. ಸೊ ಜನರ ಹಾಗಾದರೆ ದೇ ಹ್ಯಾವ್ ಟು ಡಿಸೈಡ್ ದಟ್ ನನ್ನಲ್ಲಿರುವಂತಹ ಟ್ಯಾಲೆಂಟು ಬೇರೆಯವ್ರಿಗೂ ಯೂಸ್ಫುಲ್ ಅಂತ. ಹೌದು. ಸೊ ಆಗಷ್ಟೇ ಸಾಧ್ಯ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕೆ. ಖಂಡಿತ. ಈಗ ಎಕ್ಸಾಂಪಲ್ ನೋಡಿ, ಮೈಕ್ರೋಫೋನ್ ತೊಗೊಂಬಂದಿದ್ದೀರಾ ನೀವು ರಿಸರ್ಚ್ ಮಾಡಿರ್ತೀರಾ. ನನ್ನ ಹತ್ರ ಅಷ್ಟೊಂದು ಟೈಮಲ್ಲಿ ರಿಸರ್ಚ್ ಮಾಡೋಕ್ಕೆ ನಾನೇನು ಕೇಳ್ಬೋದು, ಆಕಾಶ್ ಅವರೇ ನನಗೆ ಹೇಳಿ ಒಳ್ಳೆ ಮೈಕ್ರೋಫೋನ್ ಯಾವುದು ಅಂತ. ನಾನು ಕೇಳಿದ್ರೆ ನೀವು ಹೇಳಲ್ಲ ಅಂತೀರಾ, ಹೇಳ್ತೀರಾ. ನೀವು ಅದನ್ನೇ ಏನು ಮಾಡ್ತೀರಾ, ಒಂದು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿರ್ತೀರಾ. ನಾನು ಅಲ್ಲಿ ಹೋದರೆ ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ, ನೀವು 3 ತಿಂಗಳು 4 ತಿಂಗಳು ರಿಸರ್ಚ್ ಮಾಡಿರ್ತೀರ ಅಥವಾ 3 ದಿವಸ ರಿಸರ್ಚ್ ಮಾಡಿರ್ತೀರಾ. ಅದು ನನಗೊಂದು 10 ನಿಮಿಷದಲ್ಲಿ ಸಿಗುತ್ತೆ. ಒಳ್ಳೆಯದಾ ಇಲ್ವಾ? ಸೊ ಹಾಗೆ ಇನ್ಫ್ಯಾಕ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಭಾಳ ಸೆಕೆ ಆಗ್ತಿತ್ತು. ನಂದು ಸ್ಟುಡಿಯೋ ರೂಮ್ ಇರೋದು ಮೇಲೆ ಟಾಪ್ ಫ್ಲೋರ್, ಹೊಸ ಮನೆ ಕಟ್ಟಿಸಿದಾಗ. ಒಂದು AC ತೊಗೊಳ್ಳೋಣ ಅಂತ ಅಂದ್ಬಿಟ್ಟು AC ತೊಗೊಂಡೆ. ಆ್ಯಸ್ ಯೂಶುವಲ್ ಏನು ಮಾಡ್ತೀವಿ, AC ತೊಗೋಬೇಕಾದ್ರೆ ರಿಸರ್ಚ್ ಮಾಡ್ತೀವಿ.
ಮಾಡಿದೆ ಯಾವುದೇ ಚೆನ್ನಾಗಿದೆ ಅಂತಂದ್ಬಿಟ್ಟು LG ಆಯಿತು, ಪ್ಯಾನಸೋನಿಕ್ ಆಯಿತು, ಸುಮಾರು ಚೆನ್ನಾಗಿದ್ದು. LG ಮತ್ತು ಪ್ಯಾನಸೋನಿಕ್ ಎರಡು ನನ್ನ ಟಾಪ್ ಲಿಸ್ಟಲ್ಲಿತ್ತು, ಎರಡು ಸೂಪರ್ ಎಸಿಗಳು. LG ತೊಗೊಂಡೆ, ಏಕೆಂದರೆ ನಾಯ್ಸ್ ಲೆವೆಲ್ ಭಾಳ ಕಡಿಮೆ ಇರುತ್ತೆ ಅಂತಂದ್ಬಿಟ್ಟು. ಇನ್ಸ್ಟಾಲ್ ಮಾಡೋಕ್ಕೆ ಬರೋ ಟೈಮಲ್ಲಿ ಏನು ಮಾಡಿದೆ, ಸ್ವಲ್ಪ ರಿಸರ್ಚ್ ಮಾಡಿದೆ, ಹೆಂಗೆ ಇನ್ಸ್ಟಾಲ್ ಮಾಡ್ತಾರೆ, ಏನೇನು ಕನ್ಸಿಡರ್ ಮಾಡ್ತಾರೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಸ್ಪೆಂಡ್ ಮಾಡಿರ್ಬೋದು, ಒಂದು 2-3 ಗಂಟೆನೇ ಅಂದ್ಕೊಳ್ಳೋಣ. ರಿಸರ್ಚ್ ಮಾಡಿದೆ. ಅವರು ಇನ್ಸ್ಟಾಲ್ ಮಾಡೋರು ಬಂದರು, ಇನ್ಸ್ಟಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಏನಿಲ್ಲ, ಅವರೊಟ್ಟಿಗೆ ಅವ್ರು ಮಾಡ್ತಿರ್ಬೇಕಾದ್ರೆ ಅದನ್ನು ಪೂರ್ತಿ ರೆಕಾರ್ಡ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದೆ. ಏನಕ್ಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ, ಏನಕ್ಕೆ ಡ್ರಿಲ್ ಮಾಡ್ತಿದ್ದಾರೆ, ಹೆಂಗೆ ಕನೆಕ್ಟ್ ಮಾಡ್ತಿದ್ದಾರೆ, ಯಾವ ಆ್ಯಂಗಲಲ್ಲಿ ಎ ಸಿ ಇರಬೇಕು, ಮೇಲ್ಗಡೆ ಯೂನಿಟ್ ಹೆಂಗೆ ಕನೆಕ್ಟ್ ಮಾಡ್ತಾರೆ, ಅದನ್ನೆಲ್ಲ ಹೇಳಿದೆ. ಆ ವಿಡಿಯೋಸ್ಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್. ಎ ಸಿ ಕೊಟ್ಟಿದ್ದು 50,000, ನಾನು 55,000. ಆ ಒಂದು ವಿಡಿಯೋಯಿಂದ ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ ಬಂದಿದೆ ನನಗೆ. ನಾನೇನು ಮಾಡಿದೆ, ನನಗೆ ಬೇಕಾಗಿರೋ ರಿಸರ್ಚ್ ಮಾಡ್ಕೊಂಡಿದ್ದೆ ನಾನು, ಎ ಸಿ ಎಂತ ತೊಗೋಬೇಕು ಅಂತಂದ್ಬಿಟ್ಟು. ಬಟ್ ಆಡಿಯನ್ಸ್ಗೂ ಅದೇ ಕ್ವಶನ್ ಇರುತ್ತಲ್ವ, ಅದನ್ನು ಕ್ಲಿಯರ್ ಮಾಡೋಕ್ಕೆ ವಿಡಿಯೋ ಮಾಡಿದೆ. ಮತ್ತು ಅಫಿಲಿಯೇಟ್ ಲಿಂಕ್ ಕೊಟ್ಟೆ, ಅದರಿಂದನೂ ಸೇಲ್ಸ್ ಆಗ್ತಿರುತ್ತೆ, ಅದರಿಂದನೂ ದುಡ್ಡು ಬರ್ತಿರುತ್ತೆ. ಓಕೆ. ಸೊ ನಿಮ್ಮ ಜೀವನದಾಗ ಹಾಗಾದರೆ ನೀವು ಏನೇ ಮಾಡೋದು ದುಡ್ಡು ಬರ್ತಾನೆ ಇರುತ್ತೆ. ಮನೆ ಕಟ್ಟದೆ, ಅದರದ್ದು ವೀಡಿಯೋಸ್ ಹಾಕಿದೆ, ಅದರದ್ದು ದುಡ್ಡು ಬರ್ತಿದೆ. ಅದಕ್ಕೊಂದು ಚಾನಲ್ ಮಾಡಿದ್ರಿ? ಹಾಂ, ಅದಕ್ಕೊಂದು ಚಾನಲ್ ಮಾಡಿದೆ. ಅದರ ಹೆಸರು ಬಂದುಬಿಟ್ಟು ಮೊದಲು A to Z ಕನ್ಸ್ಟ್ರಕ್ಷನ್ ಅಂತಿತ್ತು, ಈಗ A to Z ಹೋಮ್ ಗ್ಯಾಡ್ಜೆಟ್ಸ್ ಅಂತಂದ್ಬಿಟ್ಟು. ಓಕೆ. ಏನಾಯಿತು ಅಂತಂದರೆ, ನಾನು 2019ರಲ್ಲಿ ಮನೆ ಕಟ್ಟಬೇಕಾದ್ರೆ ಯೂಟ್ಯೂಬಲ್ಲಿ ಹುಡುಕಿದೆ, ಮನೆ ಕರೆಕ್ಟಾಗಿ ಕಟ್ಟೋದು ಹೆಂಗೆ ಅಂತಂದ್ಬಿಟ್ಟು ನೋಡೋಣ ಅಂತಂದ್ರೆ. ಯಾಕೆ ಏನೇ ಮಾಡಿದ್ರು ರಿಸರ್ಚ್ ಮಾಡ್ತಾಯಿದ್ದೆ. ನನಗೆ ಬೇಕಾಗೋ ಥರ ಇನ್ಫಾರ್ಮೇಷನ್ ಸಿಗಲಿಲ್ಲ. ಸೊ 2019ರಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡಿದೆ. ಯೂಟ್ಯೂಬಲ್ಲಿ ಹುಡುಕಿದೆ, ಮನೆ ಕರೆಕ್ಟಾಗಿ ಹೆಂಗೆ ಕಟ್ತಾರೆ ನೋಡೋಣ ಅಂತಂದ್ಬಿಟ್ಟು, ಫೌಂಡೇಶನಿಂದ ಹಿಡಿದು. ಅಷ್ಟು ಡೀಟೇಲ್ಸಾಗಿ ಯಾವುದೋ ವೀಡಿಯೋಸ್ ಇರಲಿಲ್ಲ. ಜಾಬ್ ಅಂತೂ ಕ್ವಿಟ್ ಮಾಡಿದ್ದೆ, ಟೈಮ್ ಇರ್ತಿತ್ತು. ಮಧ್ಯಾಹ್ನ ಮನೆಗೆ ಊಟ ಬರ್ತಿದ್ದೆ, ಅಲ್ಲೇ ಪಕ್ಕದಲ್ಲೇ ಆಫೀಸ್ ಮಾಡ್ಕೊಂಡಿದ್ದೆ, ಹಿಂದ್ಗಡೆನೇ ಮನೇಲಿದ್ವಿ. ಪ್ರತಿ ದಿವಸ ಬಂದುಬಿಟ್ಟು ಒಂದು 5ರಿಂದ 10 ನಿಮಿಷ ಅವ್ರು ಏನು ಕೆಲಸ ಮಾಡ್ತಿದ್ರು ವೀಡಿಯೋ ಮಾಡ್ತಿದ್ದೆ. ಮೊದಲನೇ ತಿಂಗಳು ಹಾಕಿದೆ, 2ನೇ ತಿಂಗಳು ಹಾಕಿದೆ ವೀಡಿಯೋಸ್, 3ನೇ ತಿಂಗಳು ಹಾಕಿದೆ, 5-6 ತಿಂಗಳವರೆಗೂ ಏನಂತ ಭಾರಿ ವೈರಲ್ ಆಗೋ ಏನು ಕಾಂಟೆಂಟ್ ಹೋಗಲಿಲ್ಲ, ಎಲ್ಲ ಬೇಸಿಕ್ ನಡೀತಿತ್ತು. 6-7 ತಿಂಗಳಾದಮೇಲೆ ವೀಡಿಯೋಸ್ ವೈರಲ್ ಹೋಗೋಕ್ಕೆ ಶುರು ಆಯಿತು. ಹೆಚ್ಚು ಕಡಿಮೆ 1.5 ವರ್ಷ ಅನ್ನೋಷ್ಟರಲ್ಲಿ ಆ ಚಾನಲ್ಗೆ 1 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಬಂದರು. ಆ ಚಾನಲಿಂದ ಒಂದು ವ್ಯೂಸ್ ಬರೋಕ್ಕೆ ಶುರು ಆಯಿತು, ಸಬ್ಸ್ಕ್ರೈಬರ್ಸು ಏರೋಕ್ಕೆ ಶುರು ಆದರು, ಅರ್ನಿಂಗ್ಸು ಶುರು ಆಯಿತು. ಇಲ್ಲಿವರೆಗೂ ಆ ಚಾನಲ್ ಸುಮಾರು 25 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡಿದೆ. ಮನೆಯಲ್ಲಿದ್ದೀವಿ, 3 ಮನೆ ಬಾಡಿಗೆ ಕೊಟ್ಟಿದ್ದೀವಿ, ಬಾಡಿಗೆಯಿಂದನೂ ದುಡ್ಡು ಬರುತ್ತೆ, ಈ ಯೂಟ್ಯೂಬ್ ಚಾನಲಿಂದನೂ ದುಡ್ಡು ಬರುತ್ತೆ. ಎಲ್ಲ ಏನಕ್ಕೆ ಶುರು ಆಯಿತು, ಒಂದೇ ಒಂದು ಥಾಟ್ ಬಂದಿದ್ದು, ಈ ನಾಲೆಡ್ಜು ಬೇರೆಯವ್ರಿಗೂ ಗೊತ್ತಾಗಬೇಕು. ಎಷ್ಟೋ ಜನ ಮನೆ ಕಟ್ಟೋರು ಇರ್ತಾರೆ, ಅವ್ರಿಗೆ ಹೆಂಗೆ ಕಟ್ಟಬೇಕು ಅನ್ನೋದು ಗೊತ್ತಾಗಬೇಕು. ಎಷ್ಟೋ ಜನ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ, ಅವ್ರಿಗೂ ಒಂದು ನಾಲೆಡ್ಜ್ ಬರುತ್ತೆ, ಅಥವಾ ಅವರು ಯಾವುದೊಂದು ಮಿಸ್ಟೇಕ್ ಮಾಡಬಾರ್ದು, ಅಥವಾ ಇದು ಕರೆಕ್ಟಾಗಿದೆ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಆ ದೃಷ್ಟಿಯಿಂದ ಶುರು ಮಾಡಿದ ಚಾನಲ್ ಇವತ್ತು A to Z ಹೋಮ್ ಗ್ಯಾಡ್ಜೆಟ್ಸು 2,19,000ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಫಿಲಿಯೇಟ್ ಅರ್ನಿಂಗ್ ಬರುತ್ತೆ, ಡೈರೆಕ್ಟ್ ಯೂಟ್ಯೂಬ್ ಅರ್ನಿಂಗ್ ಬರುತ್ತೆ. ಎಷ್ಟೋ ಜನ ನನ್ನೇ ಸಿವಿಲ್ ಇಂಜಿನಿಯರ್ ಅಂದ್ಕೊಂಡ್ಬಿಟ್ರು, ಕಾಂಟ್ರಾಕ್ಟರ್ ಅಂದ್ಕೊಂಡ್ಬಿಟ್ರು. ನನಗೆ ರಿಕ್ವೆಸ್ಟ್ ಕಳ್ಸಕ್ಕೆ ಶುರು ಮಾಡಿದ್ರು, ಸರ್ ನಮ್ಮದು ಮನೆ ಕಟ್ತೀರಾ ಅಂತಂದ್ಬಿಟ್ಟು. ಇಲ್ಲ ಗುರು, ನಾನು ಅದಲ್ಲ, ಇದು ನಮ್ಮ ಮನೆ ಅಂತಂದ್ಬಿಟ್ಟು. ಈಗ ಇಮ್ಯಾಜಿನ್ ಮಾಡಿ, ನಾನೇ ಏನಾದರೂ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದರೆ, ಅಥವಾ ಕನ್ಸ್ಟ್ರಕ್ಷನ್ ಮೇಸ್ತ್ರಿ ಆಗಿದ್ದರೆ, ಈ ಚಾನಲಿಂದ ಏನಿಲ್ಲ ಅಂತಂದ್ರೆ ಒಂದು 5-10 ಕೋಟಿ ಆರಾಮಾಗಿ ಮಾಡ್ಬೋದಾಯ್ತಾ? ಆರಾಮ್ಸೆ ಮಾಡ್ಬೋದು. ಯಾಕೆಂದರೆ ನಿಮ್ಗೆ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟಿಂದ ಹೆಚ್ಚು ಕಡಿಮೆ ನಿಮಗೆ ಒಂದು 15ರಿಂದ 30 ಲಕ್ಷ ಅಂತೂ ಮಾಡ್ಬೋದು. ಮಿನಿಮಮ್ ಅಂತಂದ್ರೆ 10 ಕೋಟಿ ಆ ಚಾನಲ್ ಬೆಲೆ. ನಾನು ಆ ಪ್ರೊಫೆಷನಲ್ ಇದ್ದಿದ್ದೆ. ಅದೇ ಟೈಮಲ್ಲಿ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಯಾಕೆ ಕಾಂಟೆಂಟ್ ಕ್ರಿಯೇಷನ್ ಮಾಡೋದು ತಲೆಯಲ್ಲಿ ಇರಬೇಕು ಅಂತಂದ್ಬಿಟ್ಟು, ಇಂಟೀರಿಯರ್ ಮನೆದು ಮಾಡಿಸೋಕ್ಕೆ ಟೈಮ್ ಬಂದಿತ್ತು. ಕಾರ್ಪೆಂಟರ್ಸ್ನ ಕರೆಸಿದ್ವಿ, ಅವರು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ವಿಜಯ್ ಅನ್ನೋರೊಬ್ಬರು, ಅವ್ರ ಟೀಮ್ ಅವ್ರು ಬಂದರು, ತುಂಬ ಚೆನ್ನಾಗಿ ಕೆಲಸ ಮಾಡೋರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ಮತ್ತು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಯಾಕೆ ನೀವು ವೀಡಿಯೋಸ್ ಮಾಡಬಾರ್ದು, ಮಾಡಿ ಯೂಟ್ಯೂಬ್ ಹಾಕಿ ನೀವು ದುಡ್ಡು ಮಾಡ್ತೀರಾ ಅಂತಂದರು. ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಸರ್ ನಮ್ಗೆ ಇಂಗ್ಲೀಷೇ ಬರಲ್ಲ ಸರ್ ಅಂತಂದರು. ಬಟ್ ನಾನು ಅವ್ರು ಕೇಳಿದೆ, ನೀವು ಕಲಿಯಕ್ಕೆ ರೆಡಿ ಇದ್ದೀರಾ? ಅಲ್ಪ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅಂತಂದೆ. ಸರ್ ಸ್ವಲ್ಪ ಬರುತ್ತೆ, ಬರೆದಿರೋ ಕೆಲವೊಂದು ಓದ್ತೀವಿ, ಅದು ಇದು ಮಾಡ್ತೀವಿ, ಮತ್ತು ಕಲಿಯಕ್ಕೆ ರೆಡಿ ಇದ್ದೀನಿ ಅದನ್ನು. ಪ್ರತಿ ದಿವಸ ಅವ್ರ ಕೆಲಸ ಮುಗಿದ್ಮೇಲೆ ಸಂಜೆ ನನ್ನ ಜೊತೆ ಒಂದು 20-30 ನಿಮಿಷ ಕೂತ್ಕೊಳ್ಳೋರು. ಅವಾಗ ಯಾಕೆ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತಲ್ಲ, ಅವ್ರು ಶುರು ಮಾಡಿದ್ರು ANC ಇಂಟೀರಿಯರ್ ಅಂತಂದ್ಬಿಟ್ಟು ಅವ್ರ ಚಾನಲ್ ಯೂಟ್ಯೂಬಲ್ಲಿ ಹುಡುಗರು ಸಿಗುತ್ತೆ. ANC ಇಂಟೀರಿಯರ್ ಶುರು ಮಾಡಿದ್ರು. 1-2-3 ತಿಂಗಳು ಸ್ಲೋ ಆಗಿ ಪಿಕಪ್ ಆಗಿ ಶುರು ಆಯಿತು. ಒಂದು ಮಾತು ಹೇಳಿದ್ರು ಸರ್ ನಮಗೆ 1 ವರ್ಷ 3 ತಿಂಗಳಾದಮೇಲೆ ಫೋನ್ ಮಾಡಿ, ಈ ಯೂಟ್ಯೂಬ್ ಚಾನಲಿಂದ ನಮ್ಗೆ ಸುಮಾರು 1 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಆಗಿದೆ ಅಂತಂದ್ಬಿಟ್ಟು. ಹೇಗೆ ಅಂತ ಕೇಳಿದೆ. ಒಂದು, ಯೂಟ್ಯೂಬಿಂದ ಬರ್ತಿರೋ ಬೇಸಿಕ್ ಅರ್ನಿಂಗು. ಎರಡನೇದು, ಎಷ್ಟೊಂದು ಜನ ಈ ಇಂಟೀರಿಯರ್ ವರ್ಕ್ ನೋಡಿದ್ರಲ್ಲ, ಅವ್ರದ್ದೊಂದೇ ಪ್ರಶ್ನೆ ಇವ್ರಿಗೆ, ನಮ್ಮನೇದು ಮಾಡಿಕೊಡಿ. ಇವತ್ತು ಅವ್ರ ಬಿಸ್ನೆಸ್ 8 ಟೈಮ್ಸ್ ಗ್ರೋ ಆಗಿದೆ. ಹೌದು, ಆಲ್ಮೋಸ್ಟ್ ಒಂದು 4 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಮಾಡಿದ್ದಾರೆ. ಬಟ್ ಏನು ಇಂಟ್ರೆಸ್ಟಿಂಗ್ ಅಂತಂದರೆ, ಆ ವಿಜಯನವ್ರದ್ದು
ಅವ್ರು ಕಲಿಯಕ್ಕೆ ರೆಡಿ ಇದ್ರು. ಎಷ್ಟು ಜನ ಇದ್ದಾರೆ ನಂಗೆ ಇಂಗ್ಲೀಷ್ ಬರಲ್ಲ, ಕಲೀರಿ. ಎಸ್, ಹೌದು. ಟುಡೇ ಇಟ್ ಈಸ್ ಅ ಮಾರ್ಕೆಟ್ ಆಫ್ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್, ನಾಟ್ ಡಿಜಿಟಲ್ ಮಾರ್ಕೆಟಿಂಗ್, ನಾಟ್ ಅಡ್ವರ್ಟೈಸ್ಮೆಂಟ್, ನಾಟ್ ಪೇಪರ್ ಆ್ಯಡ್ಸ್, ನಾಟ್ ಎಲೆಕ್ಟ್ರಾನಿಕ್ ಮೀಡಿಯಾ, ನಾಟ್ ಪೇಪರ್ ಇನ್ಸರ್ಷನ್ಸ್. ಇವೆಲ್ಲ ವರ್ಕ್ ಆಗ್ತಾ ಇತ್ತು ಒಂದು ಟೈಮಲ್ಲಿ. ಯಾರ ಮೊಬೈಲಲ್ಲಿ ಯೂಟ್ಯೂಬ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆಗ. ಹೌದು. ಸೊ ದಿಸ್ ಈಸ್ ಅನ್ ಎರಾ ಆಫ್ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್. ಕರೆಕ್ಟು, ಅಷ್ಟೇ, ನೋ ವರ್ಡ್ಸ್. ಸೊ ಇವತ್ತು ಪ್ರತಿಯೊಬ್ಬ ಎಂಟರ್ಪ್ರನರು, ನಂದೇನೋ ಒಂದು ಚಿಕ್ಕ ಬಿಸ್ನೆಸ್ ಇದೆ, ಆತ ಕೂಡ ಮುಂದೆ ಬಂದ್ರೂ ಮಿಲಿಯನರ್ ಆಗ್ಬೋದು ಜಸ್ಟ್ ಬಿಕಾಸ್ ಫ್ರಮ್ ಯೂಟ್ಯೂಬ್. ಖಂಡಿತ ಸರ್. ಯಾಕೆಂತ ನೋಡಿ, ಒಂದು ತಿಂಗಳಿಗೆ 1 ಲಕ್ಷ ಯೂಟ್ಯೂಬಿಂದ ಮಾಡೋದು, ಯೂಟ್ಯೂಬ್ ಮತ್ತು ಎಲ್ಲ ಪ್ಲಾಟ್ಫಾರ್ಮಿಂದ ಮಾಡೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಮತ್ತು ಸುಮಾರು ಜನ ಅಂತಿರ್ತಾರೆ ನಂಗೆ ಅದು ಗೊತ್ತಿಲ್ಲ ಇದು. ಮತ್ತೆ ನಾನು ಹೇಳೋದನ್ನೇ, ಕಲಿಯೋಕ್ಕಾಗತ್ತೋ ಆಗಲ್ವೋ ಅಷ್ಟೇ. ಇಂಗ್ಲೀಷ್ ಬರಲ್ವಾ, ಒಂದು 3 ತಿಂಗಳು ಯಾವ್ದಾರು ಕೋರ್ಸ್ಗೆ ಹೋಗ್ರಿ. ಅಯ್ಯೋ, 30,000 ಸಂಬಳ ತೊಗೊಳಕ್ಕೆ 18 ವರ್ಷ ಕಷ್ಟಪಟ್ಟಿರ್ತೀವಿ ಸರ್ ನಮ್ಮ ಜೀವನದಲ್ಲಿ. 1 ಲಕ್ಷ ಸಂಬಳ ತೊಗೊಳಕ್ಕೆ 1 ವರ್ಷ ಕಷ್ಟಪಡೋಕೆ ಬೇಡವಾ? 3 ತಿಂಗಳು ಸರ್, ಯಾರು ಬೇಕಾದ್ರೆ ಕಲಿಬೋದು ಇಂಗ್ಲೀಷು. ಅದೇನಂತ ಬ್ರಹ್ಮವಿದ್ಯೆ ಅಲ್ವೇ ಅಲ್ಲ. ಏನಕ್ಕೆ ಕಲಿಬೇಕು ಇಂಗ್ಲೀಷು? ನೀವು ಏನೇ ಮಾಡ್ತೀರಿ ಅಂತಂದ್ರೂ ಅಲ್ಲಿ ನಿಮಗೆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇಂಗ್ಲೀಷಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಮ ಚಾನಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಹೌದು ಕನ್ನಡದಲ್ಲೂ ಅನುವಾದ ಆಗಿರುತ್ತೆ, ಇಲ್ಲ ಅಂತಲ್ಲ. ಸ್ವಲ್ಪ ಬೇಕು, ನೀವು ಮುಂದೆ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಕಲೀರಿ, ಒಂದು 2-3 ತಿಂಗಳು ಟೈಮ್ ಇನ್ವೆಸ್ಟ್ ಮಾಡಿ. ಇಂಗ್ಲೀಷ್ ಬೇಸಿಕ್ ಬಂತಾ, ನಿಮಗೇನು ಹೈ ಫಂಡು ಬೇಕು ಅಂತಲ್ಲ, ನಿಮ್ಗೆ ಅಲ್ಲಿ ಬರೆದಿರೋದು ಓದಿ ಅರ್ಥ ಮಾಡ್ಕೊಳ್ಳೋ ಸ್ಟೆಬಿಲಿಟಿ ಇದ್ದರೆ ಸಾಕು, ಮಾಡ್ಬೋದು. ಅವ್ರು ಹಂಗೆ ಮಾಡಿದ್ರು. ಅವ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಳ್ತೀನಿ ನೋಡಿ. ನಾನು ಇನ್ಸ್ಟಾಗ್ರಾಮ್ ಶುರು ಮಾಡಿದ್ದೆ, ಇನ್ಸ್ಟಾಗ್ರಾಮಿಂದ ಅರ್ನಿಂಗ್ಸ್ ಬರೋಕ್ಕೆ ಶುರು ಆಗಿತ್ತು. ಬೇರೆ ಎಲ್ಲ ನಾನು ಡಿಜಿಟಲ್ ಪ್ರಾಡಕ್ಟ್ಸಲ್ಲಿ ಮಾಡ್ತಿದ್ದೆ. ಅವ್ರು ಒಂದೇನು ಕೇಳಿದ್ರು, ನಮಗೂ ಹೇಳ್ಕೊಡ್ತೀರಾ ಇನ್ಸ್ಟಾಗ್ರಾಮು? ಕಲಿಯೋ ಕುತೂಹಲ ಅವ್ರಿಗೆ. ಇನ್ಸ್ಟಾಗ್ರಾಮ್ ಶುರು ಮಾಡಿದ್ರು. ಇವತ್ತು ಇನ್ಸ್ಟಾಗ್ರಾಮಲ್ಲೂ 40,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಹೀಗೆ ಯಾವುದೋ ಒಂದು ವಿಡಿಯೋ ನಾನು ಹೇಳಿದೆ, ಅಫಿಲಿಯೇಟ್ ಮಾರ್ಕೆಟಿಂದ ದುಡ್ಡು ಮಾಡ್ಬೋದು. ಮತ್ತೆ ವ್ಯಕ್ತಿ ಕೇಳಿದ್ರು, ಸರ್ ನಮಗೂ ಮಾಡಬೇಕು. ಕಲ್ತರು ಸರ್, ಮಾಡಿದ್ರು. ಅವರು ಈ ಇಡೀ ಇದರಲ್ಲಿ ನಂದು ಈ ಸ್ಕಿಲ್ ಇಲ್ಲ ಅಂತ ಅವ್ರು ಯೋಚನೆ ಮಾಡಲಿಲ್ಲ, ನಾನು ಇದನ್ನು ಕಲಿಬೋದಲ್ಲ ಅಂತ ಯೋಚನೆ ಮಾಡಿದ್ರು. ಆಮೇಲೆ ಒಂದು ಮಾತು ಹೇಳಿದ್ರು, ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ಸೋಷಿಯಲ್ ಮೀಡಿಯಾದ ನಾವು ದುಡ್ಡು ಮಾಡ್ತೀವಿ ಅಂತಂದ್ಬಿಟ್ಟು, ಈಗ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಮಾಡ್ತೀವಿ ಅಂತಂದ್ಬಿಟ್ಟು. ಸೊ ಹೀಗೆ ಭಯಂಕರ ಪೊಟೆನ್ಷಿಯಲ್ ಇದೆ. ಸುಮಾರು ಸ್ಟೋರೀಸ್ ಇದೆ. ಇನ್ನೊಬ್ಬರು ಕನ್ನಡದವರು, ಉತ್ತರ ಕರ್ನಾಟಕ, ಆಲ್ಮೋಸ್ಟ್ ಒಂದು 7-8 ವರ್ಷ ಗೌರ್ಮೆಂಟ್ ಜಾಬು ಟ್ರೈ ಮಾಡಿದ್ರು. ಚೆನ್ನಾಗಿ ಓದಿದ್ರು, ಎಲ್ಲ ಮಾಡಿದ್ರು, ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಪಾಪ ಮಿಸ್ ಆಗಿಬಿಡೋದು. ಸರಿ ಅಂತಂದ್ಬಿಟ್ಟು ಯೂಟ್ಯೂಬ್ ಬಗ್ಗೆ ಗೊತ್ತಾಯಿತು. ನಮ್ಮ ಹತ್ರ ಕಲಿಯಕ್ಕೆ ಬಂದರು. ಕಲಿಯಕ್ಕೆ ಶುರು ಮಾಡಿದ್ರು. ಒಂದು ಹೆಚ್ಚು ಕಡಿಮೆ 1-2 ತಿಂಗಳಲ್ಲಿ ಚಾನಲ್ ಮಾನಿಟೈಸ್ ಆಯಿತು. ಏನು ಮಾಡ್ತಾರೆ ಅವರು? ಸರ್, ಉತ್ತರ ಕರ್ನಾಟಕ ಸ್ಟೈಲ್ದು ರೆಸಿಪೀಸ್ ತೋರಿಸ್ತಾರೆ. ಉತ್ತರ ಕರ್ನಾಟಕ ಸ್ಟೈಲ್ ಹೆಚ್ಚು ಕಡಿಮೆ ದಿವಸ 1 ಅಥವಾ 2 ದಿವಸಕ್ಕೊಂದು ವೀಡಿಯೋಸ್ ಹಾಕ್ತಿರ್ತಾರೆ. ಇವತ್ತಿಗೆ 1.5 ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲೂ ಇದ್ದಾರೆ. ತಿಂಗಳಿಗೆ ಏನಿಲ್ಲ ಅಂದರೂ 50,000ದಿಂದ ಹೆಚ್ಚು ಕಡಿಮೆ 1.5 ಲಕ್ಷದವರೆಗೂ ಪ್ರತಿ ತಿಂಗಳು ಅವ್ರು ರೆವಿನ್ಯೂ ಜನ್ರೇಟ್ ಮಾಡ್ತಾರೆ. ಚಾನಲ್ ಏನು? ಕನ್ನಡತಿ ಅಡುಗೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಕನ್ನಡತಿ ಅಡುಗೆ, ಬರೀ ಕುಕ್ಕಿಂಗ್ ರೆಸಿಪೀಸ್ ಹಾಕಿ ಅರ್ನ್ ಮಾಡ್ತಿರೋದು ರೀಜನಲ್ ಲ್ಯಾಂಗ್ವೇಜಸಲ್ಲಿ. ಸರ್, ಟೋಟಲಾಗಿ ನಿಮ್ಮದು ಎಷ್ಟು ಕ್ಯಾಟಗರಿ ಆಫ್ ಕಂಟೆಂಟನ್ನು ಮಾಡ್ತೀರಾ? ಎಷ್ಟು ಚಾನೆಲ್ಸ್ ಇದೆ? ಸರ್, ನಮ್ಮದು ಕ್ಯಾಟಗರಿ ಕೇಳಿದ್ರೆ ಒಂದು A to C ಬಂದುಬಿಟ್ಟು ಸೈನ್ಸ್ ಪ್ರಾಜೆಕ್ಟ್ಸ್. ಇದು ಆ್ಯಕ್ಚುಲಿ ಜಾಬ್ ಕ್ವಿಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಇದನ್ನೇ ಹೇಳ್ಬೋದು. ಯಾಕಂದರೆ ಇದರಿಂದನೇ ರೆವಿನ್ಯೂ ಸ್ಕೇಲಪ್ ಆಯಿತು. ಅದು ಮೊದಲೇದು. ಶ್ರೀರಾಮ್ ಬೆನ್ನೂರು ಅನ್ನೋದು ಎಜುಕೇಷನಲ್ ಚಾನಲ್. ಈಗ AI ಬಗ್ಗೆ ಆಗಿರ್ಬೋದು ಅಥವಾ ನೀವು ದುಡ್ಡು ಹೆಂಗೆ ಅರ್ನ್ ಮಾಡ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು A to Z ಹೋಮ್ ಗ್ಯಾಡ್ಜೆಟ್ಸ್, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಾಂಟೆಂಟ್ ಹಾಕ್ತಿರ್ತೀನಿ. ಇದು 3 ಚಾನಲ್ಸ್ ನಾನು ಡ್ರೈವ್ ಮಾಡೋದು. ಈಗ ಹೈಲಿ ಆ್ಯಕ್ಟಿವ್ ಚಾನಲ್ಸ್ ಅದರಲ್ಲಿ ಅಂತಂದರೆ A to Z ಹೋಮ್ ಗ್ಯಾಡ್ಜೆಟ್ಸು ಮತ್ತು ಶ್ರೀರಾಮ್ ಬೆನ್ನೂರು. ಓಕೆ. A to Cಗೆ ಅಪರೂಪಕ್ಕೊಂದ್ಸಲ ಹಾಕ್ತಿರ್ತೀನಿ. ಅದು ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಶ್ರೀರಾಮ್ ಬೆನ್ನೂರು, ಅಲ್ಲಿ ಎಜುಕೇಷನಲ್ ಕಾಂಟೆಂಟ್ ಜಾಸ್ತಿ ಹೋಗ್ತಿರುತ್ತೆ. ಇದು ನಂದು. ಹಾಗೆ ಫೇಸ್ಬುಕ್ಕಲ್ಲೂ ಇದೆ, ಇದ್ರದ್ದೆಲ್ಲ ಫೇಸ್ಬುಕ್ಕಲ್ಲೂ ಇದೆ, ಇನ್ಸ್ಟಾಗ್ರಾಮ್, ಎಲ್ಲ ಪ್ಲ್ಯಾಟ್ಫಾರ್ಮ್ಸ್. ಅದ್ರ ಜೊತೆ ಕಿಚನ್ ಸ್ಟಾರ್ಟ್ ಮಾಡಿದ್ರಲ್ಲ? ಹಾಂ, ಅದು ಬಂದುಬಿಟ್ಟು ಫಸ್ಟ್ ಶುರು ಮಾಡಿದ ಚಾನಲ್ ನನ್ನ ಕಿಚನ್ ಕುಕ್ಕಿಂಗು. ಅದೇನು ಮಾನಿಟೈಸ್ ಆಯ್ತಲ್ಲ, ನನ್ನ ವೈಫು ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಇವತ್ತು ಸವಿತಾ ಬೇನೂರು ಅಂತ ಕುಕ್ಕಿಂಗ್ ಚಾನಲ್ ಇದೆ, ಅದರಲ್ಲೆಲ್ಲ ಕುಕ್ಕಿಂಗ್ ವಿಡಿಯೋಸ್ ಇದೆ. ಅವರು ಆರ್ಟ್ಸಲ್ಲಿ ಚೆನ್ನಾಗಿದ್ದರು, ಸವಿತಾ ಆರ್ಟ್ಸ್ ಅಂತ ಶುರು ಮಾಡಿದ್ವಿ, ಅದು ಆಯಿತು. ತಮ್ಮ ಅಗ್ರಿಕಲ್ಚರಲ್ಲಿ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ. ಸೊ ಹೀಗಾಗಿ ಅವರು ಸೋಮು ಬೇನೂರು ಅಂತ ಅಗ್ರಿಕಲ್ಚರ್ ರಿಲೇಟೆಡ್ ಅವ್ರು ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ರು. ಇನ್ನು ದತ್ತ ಅವ್ರು ಸೈನ್ಸ್ ಪ್ರಾಜೆಕ್ಟ್ಸಲ್ಲಿ ಚೆನ್ನಾಗಿದ್ರು, ಅವ್ರು ಶುರು ಮಾಡಿದ್ರು. ಆಲ್ಮೋಸ್ಟ್ ನೋಡಿದ್ರೆ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಟ್ರೈ ಮಾಡಿದ್ವಿ. ಅದರಿಂದ ಏನಾಯ್ತು ನಮಗೆ ಅಂತಂದರೆ, ಏನು ವರ್ಕ್ ಆಗುತ್ತೆ ಏನು ವರ್ಕ್ ಆಗಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಯಿತು. ಅದೇ ನನ್ನ ಇನ್ಫಾರ್ಮೇಷನ್ ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದು. ಸೊ ಇಷ್ಟೆಲ್ಲ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ನಮ್ಮ ಚಾನಲ್ಸ್ ಇದೆ. ಸರ್, ಇಲ್ಲಿವರೆಗೂ ಜೀವನದಲ್ಲಿ ಯೂಟ್ಯೂಬಿಂದ ದುಡ್ದಂಥ ಹಣದಲ್ಲಿ ಏನೆಲ್ಲ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ ಸ್ಟೈಲ್ಗೆ? ನಮ್ಮ ಲೈಫ್ ಸ್ಟೈಲ್ಗೆ ಏನೇನು ಮಾಡ್ಕೊಂಡಿದ್ವಿ? ಮೊದಲನೇದಾಗಿ ಮನೆ ಮಾಡ್ಕೊಂಡಿದ್ವಿ. ಎಷ್ಟು ಕೋಟಿ ಮನೆ? ಹೆಚ್ಚು ಕಡಿಮೆ ಮನೆ ಕಟ್ಟಬೇಕಾದ್ರೆ 1 ಕೋಟಿ ಆಯಿತು. ಈಗ ಮನೆ ಬೆಲೆ 2.25 ಕೋಟಿವರೆಗೂ ಇರ್ಬೋದು.
ಮನೆ ಇದೆ, ಓಡಾಡ್ಕೊಳ್ಳೆ ಕಾರಿದೆ, ಬೈಕ್ ಇದೆ. ಎಲ್ಲ ಹೇಳಬೇಕು ಅಂತಂದರೆ ಲೈಫಲ್ಲಿ ನೆಮ್ಮದಿ ಇದೆ. ನೆಮ್ಮದಿ ಇದೆ. ನಮ್ಮ ಲೈಫಲ್ಲಿ ನನಗಾಗಿರ್ಬೋದು, ನಮ್ಮ ತಮ್ಮಗಾಗಿರ್ಬೋದು, ನಮ್ಮ ತಂದೆಯವ್ರಿಗಾಗಿರ್ಬೋದು, ಯಾರಿಗೂ ಲೋನ್ ಅನ್ನೋದೇ ಇಲ್ಲ. ಒಂದು ಸ್ವಲ್ಪ ಇದೆ, ಬೇಕು ಅಂತ ನೀವು ಬಿಟ್ಟಿದ್ದೀವಿ, ಒಂದು ಸ್ವಲ್ಪ ಬಿಟ್ಟಿದ್ದೀವಿ ಅಷ್ಟೇ. ಯಾವುದೋ ಮನೆ ಕಟ್ಟಬೇಕಾದ್ರೆ ಏನು ಲೋನ್ ತೊಗೊಂಡಿದ್ದಲ್ಲ, ಅದು ಸ್ವಲ್ಪ ಇಟ್ಟಿದ್ದೀವಿ, ಕಟ್ಟೋಕ್ಕಾಗಲ್ಲ ಅಂತ. ಅದನ್ನು ಬೇಕಾದ್ರೆ ಒಂದು ತಿಂಗಳು ಕಟ್ಬೋದು. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಾದರೆ ನಿಮ್ಮ ಒಂದು ತಿಂಗಳ ರೆವಿನ್ಯೂ ಎಷ್ಟು? ಒಂದು ತಿಂಗಳ ರೆವಿನ್ಯೂ ಬರೀ ಕಾಂಟೆಂಟ್ ಕ್ರಿಯೇಷನ್ನು, ಡಿಜಿಟಲ್ ಪ್ರಾಡಕ್ಟ್ಸು ಅದೆಲ್ಲ ಸೇರಿ ಆರಾಮಾಗಿ ತಿಂಗಳಿಗೆ 10 ಲಕ್ಷ ಅಂತೂ ಆರಾಮಾಗುತ್ತೆ. 8ರಿಂದ 10 ಲಕ್ಷ ಆ್ಯಾವ್ರೇಜ್ ಪ್ರತಿ ತಿಂಗಳು. ನೀವು ಕೋಚ್ ಮಾಡೋದು ಬಿಟ್ಟು? ಇಲ್ಲ, ಅದನ್ನು ಹಿಡ್ಕೊಂಡೆ, ಅದನ್ನು ಸೇರಿಸ್ಕೊಂಡು ಆ್ಯಾವ್ರೇಜಾಗಿ 8ರಿಂದ 10 ಲಕ್ಷ. ಇಲ್ಲಿ ಯಾವುದು ಆ್ಯಡ್ಸ್ ಮೇಲೆ ಖರ್ಚು ಮಾಡ್ತಿಲ್ಲ, ಏನೂ ಇಲ್ಲ. ಜಿಯೋ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಝೀರೋ ಮಾರ್ಕೆಟಿಂಗ್. ಮೊದಲು ಆ್ಯಡ್ಸು ರನ್ ಮಾಡ್ತಿದ್ವಿ, ಆವಾಗ ತಿಂಗಳಿಗೆ 22ವರೆಗೂ ಹೋಗಿದೆ. ಸರಿ, 8ರಿಂದ 10 ಲಕ್ಷ ನಿಮಗೆ ನೀವೇ ಬಾಸು. ನಾನು ಸೋಮವಾರ ಬೇಕಂದ್ರೆ ಪಿಕ್ಚರ್ಗೆ ಹೋಗ್ತೀನಿ, 2 ವಾರಕ್ಕೆ ಒಂದ್ಸಲ ಗಾಲ್ಫ್ ಆಡೋಕ್ಕೆ ಹೋಗ್ತೀನಿ, ಬೇಕು ಅಂದಾಗ ವೆಕೇಷನ್ ಹೋಗ್ತೀನಿ, ಮನೇಲಿರೋ ಬನ್ನಿ ಹೊರಗಡೆ ಹೋಗೋಣ ಅವಾಗೂ ಹೋಗ್ತೀವಿ. ಫ್ರೀಡಮ್ ಇದೆ. 8ರಿಂದ 10 ಲಕ್ಷ ಸಾಕ ಮನೆ ನಡೆಸೋಕೆ ಆರಾಮಾಗಿ? ಸಾಕು, ಆರಾಮಾಗುತ್ತೆ. ಲೋನೇ ಇಲ್ಲ. ಅದು ಎಷ್ಟಿದೆ, ಮೋಸ್ಟ್ಲಿ ಒಂದು 10 ಲಕ್ಷ ಇಟ್ಟಿದ್ದೀವಿ ಅಷ್ಟೇ. ಅದನ್ನು ಕ್ಲಿಯರ್ ಮಾಡ್ತೀವಿ. ಮನ್ಸ್ ಮಾಡಿದ್ರೆ 1 ತಿಂಗಳು ಸಂಬಳದಲ್ಲಿ ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ಹೀಗಿರೋದು ಲೈಫ್. ಏನು, ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ ಹೇಳೋದು ಒಂದೇ, ನಿಮ್ಮ ಲೈಫಲ್ಲಿ ಟೈಮು ಮತ್ತು ದುಡ್ಡಿನ ಫ್ರೀಡಮ್ ಬೇಕಾ? ಕಾಂಟೆಂಟ್ ಕ್ರಿಯೇಟ್ ಮಾಡಿ. ಎಲ್ಲೇ ಹೋದರೂ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ನಾನು ಲದಾಖ್ ಟ್ರಿಪ್ಗೆ ಹೋದರೂ ವಿಡಿಯೋ ಮಾಡ್ತೀನಿ. ಓಕೆ, ಎಂತ ಮೊಬೈಲ್ ಹಿಡ್ಕೊತೀನಿ, ಇಲ್ಲಿದ್ದೀನಿ ಅಂತ ಹೇಳ್ತೀನಿ, ಅದನ್ನು 1000 ಜನ ನೋಡ್ತಾರೆ, ಅಲ್ಲೂ ಏನೋ ಒಂದು ಇಂಟ್ರಾಕ್ಷನ್ ಆಗುತ್ತೆ. ಒಟ್ಟಿನಲ್ಲಿ ನಮ್ಮವ್ರು ನೋಡೋರು ಇದ್ದಾರೆ ಅಂತ. ನೀವೇನೇ ಮಾಡಿ, ಅದೇ ಅಲ್ಲೋ ಕಾಂಟೆಂಟು. ನೀವು ಎಷ್ಟೋ ಜನದ ನೋಡ್ತಿರ್ತೀರಾ, ಎಲ್ಲೋ ಟ್ರಿಪ್ಗೆ ಹೋದೆ ಅಂತಾರೆ. ಹೌದು, ಅವ್ರು ಟ್ರಿಪ್ಗೆ ಹೋದರು, ಅವ್ರದ್ದು ಇನ್ಫಾರ್ಮೇಷನ್ ಹೇಳಿದ್ರು, ನೀವು ಈ ಜಾಗ ನೋಡಿ ಅಂತ ಹೇಳಿದ್ರು. ಓಕೆ, ಇಂಥ ಕಡೆ ಸ್ಟೇ ಮಾಡಿ ಅಂತ ಹೇಳಿದ್ರು. ಆ ಸ್ಟೇ ಮಾಡಿರೋ ರೆಸಾರ್ಟವರು ಅವ್ರಿಗೆ ದುಡ್ಡು ಕೊಡ್ತಿರ್ತದೆ ಸುಮಾರು ಸಲ. ನಮ್ಮ ರೆಸಾರ್ಟ್ ಬಗ್ಗೆ ಸ್ವಲ್ಪ ಮಾತಾಡ್ರಿ ಅಂತಂದ್ಬಿಟ್ಟು ದುಡ್ಡು ಕೊಡ್ತಾರೆ. ನಾವು ಖುಷಿಗೆ, ಓ ಮೈ ಗಾಡ್, ಓಕೆ ಇದೆಲ್ಲ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾವು ನೋಡ್ತಿರ್ತೀವಿ. ಅದರಿಂದ ಅವ್ರು ದುಡ್ಡು ಆಯಿತಾ? ಅವ್ರು ಮಾಡಿದ್ದೇನು, ಅಲ್ಲಿ ಹೋಗಿರೋ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಕಾಂಟೆಂಟ್ ಕ್ರಿಯೇಟರ್ ಆದರೆ ನೀವು ಒಂದು ಸಲ ಕಲ್ತಿರಿಂದ ಯಾವುದ್ರ ಮೇಲೆ ಬೇಕಾದ್ರೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡ್ಬೋದು. ಅದನ್ನೇ ಸರ್ ನಾನು ಹೇಳ್ಕೊಡೋದು. 2 ಗಂಟೆ ಸೆಷನ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾ ಮಾನಿಟೈಸೇಷನ್ ಮಾಸ್ ಕ್ಲಾಸ್. ನೀವು ಕಲೀರಿ, ನಿಮ್ಗೆ ಇಷ್ಟ ಆಯಿತು ಬನ್ನಿ ನಮ್ಮ ಕಮ್ಯುನಿಟಿಗೆ, ಇನ್ನೂ ಡೀಪಾಗಿ ಕಲೀರಿ. ಅಲ್ಲಿ ಪೇಡ್ ಪ್ರೋಗ್ರಾಮ್ಸ್ ಇರುತ್ತೆ, ಕಲೀರಿ, ಕಲ್ತು ನೀವು ಮಾಡಿ. ಈಗ ಎಷ್ಟೋ ಜನ ಹೇಳ್ತಾರೆ ಈ ಮಾನಿಟೈಸೇಷನ್ ಅನ್ನೋ ಟೂಲಿಗೆ ಇಟ್ಸ್ ಅ ಡೈನಾಮಿಕ್ ಪ್ರೋಸೆಸ್ಸು, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ದೊಡ್ಡ ಟಾಸ್ಕು, ಆಗೋದೇ ಇಲ್ಲ ನನ್ನ ಕೈಲಿ ಅಂತಿರ್ತಾರೆ. ಇದು ಹಾಗೆ ಹೇಳಿದ್ರೆ ಇದಾಗಲ್ಲ. ಒಂದು ಸಣ್ಣ ಉದಾಹರಣೆ ತೊಗೋತೀನಿ. ನಮ್ಮ ಕಮ್ಯುನಿಟಿಲಿ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಕೆಲವರು 1 ತಿಂಗಳೇ ಮಾನಿಟೈಸ್ ಮಾಡಿರೋರು ಇದ್ದಾರೆ, ಕೆಲವರು 7-8 ತಿಂಗಳು ತೊಗೊಂಡವರು ಇದ್ದಾರೆ, ಕೆಲವರು ಮಾಡೂ ಇಲ್ಲ. ಏನು ಡಿಫ್ರೆನ್ಸ್ ಈ 3 ಜನಕ್ಕೆ? ಕನ್ಸಿಸ್ಟೆನ್ಸಿ. ಮೊದಲನೇದವರು 1 ತಿಂಗಳು ಅಥವಾ 2 ತಿಂಗಳು ಮಾಡಿದವರು, ಇವರು ವಾರಕ್ಕೆ 2ರಿಂದ 3 ವೀಡಿಯೋಸ್ ಹಾಕಿದ್ದಾರೆ. ಎರಡನೇದು, ಇವ್ರು ಏನು ವರ್ಕ್ ಆಗ್ತಿದೆ ಏನು ವರ್ಕ್ ಆಗ್ತಿಲ್ಲ ಕೋರ್ಸ್ ಚೆಕ್ ಮಾಡ್ತಾರೆ. ಓಕೆ, ಇದನ್ನು ಫೈನ್ ಟ್ಯೂನ್ ಮಾಡ್ಬೇಕಾ ಮಾಡ್ತಾರೆ, ಮತ್ತೆ ಹೊಸ ವೀಡಿಯೋ ಕ್ರಿಯೇಟ್ ಮಾಡ್ತಾರೆ. ಇವ್ರು ಮಾನಿಟೈಸ್ ಆಗಿದ್ದಾರೆ. ಈ 6ರಿಂದ 8 ತಿಂಗಳು ಟೈಮ್ ತೊಗೊಂಡವರು, ಇರಲಿ ಬಿಡು, ನನ್ನ ಮನಸ್ಸು ಬಂದಾಗ ನಾನು ವೀಡಿಯೋ ಮಾಡ್ತೀನಿ, ಓಡಿದ್ರೆ ಓಡ್ತು, ಬಿಟ್ಟರೆ ಬಿಡ್ತು. ಇವರು ಸ್ವಲ್ಪ ಕನ್ಸಿಸ್ಟೆನ್ಸಿ ಫಾಲೋ ಮಾಡಲ್ಲ. ಇನ್ನು ಮಾನಿಟೈಸ್ ಆಗಿಲ್ಲ ಅನ್ನೋರು ಯಾರು? ಗುರು, ನಾನು ತೊಗೊಂಡಿದ್ದೀನಿ, ನನಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಟೈಮ್ ಇಲ್ಲ, ನಂಗೆ ಅದಕ್ಕೆ ಟೈಮ್ ಇಲ್ಲ, ಇದಕ್ಕೆ ಟೈಮ್ ಇಲ್ಲ. ಹೌದು, ನೀವು ಟೈಮ್ ಕೊಡ್ತೀರಾ, ಎಫರ್ಟ್ ಹಾಕ್ತೀರಾ, ನೀವು ಮಾಡ್ತೀರಾ. ಇನ್ನೊಂದು ಎಕ್ಸಾಂಪಲ್, ನನ್ನ ಚಾನಲ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸು, ನಮ್ಮ ತಮ್ಮಗೆ 4 ಮಿಲಿಯನ್ ಸಬ್ಸ್ಕ್ರೈಬರ್ಸು. ಯಾಕೆ ಗುರು? ಅವ್ನು ನಾನು ಹೇಳ್ಕೊಟ್ಟಾದ್ಮೇಲೆ ಶುರು ಮಾಡಿದ್ದು. ಯಾಕೆ ಅವ್ರಿಗೆ 4 ಮಿಲಿಯನು, ಯಾಕೆ ನನಗೆ 1 ಮಿಲಿಯನು? ಏನಕ್ಕೆ ಅಂತಂದರೆ ನಾನು ವಾರಕ್ಕೆ ಒಂದೇ ವೀಡಿಯೋ ಮಾಡ್ತಿದ್ದೆ, ನಾನು ಜಾಬಲ್ಲಿದ್ದೆ. ನಮ್ಮ ತಮ್ಮನಿಗೆ ಯಾವಾಗ ಒಂದು 10-20 ಸಾವಿರ ಬರೋಕ್ಕೆ ಶುರು ಆಯಿತು, ಅವ್ನು ಜಾಬ್ ಬಿಟ್ಬಿಟ್ಟ. ಅವನು ಬಿಟ್ಟು ಏನಿಲ್ಲ, ಅವ್ರು ರಪ ಹೊಡೆದಿದ್ದೆ ವೀಡಿಯೋಸ್ಗಳು. ಸರ್ ಹೆಂಗೆ ಹಾಕ್ತಾರೆ ವೀಡಿಯೋಸ್ ಅಂತಂದರೆ ಯೂಟ್ಯೂಬ್ಗೆ ಪ್ರತಿ ದಿವಸ ಒಂದು ವಾರಕ್ಕೆ ಏನಿಲ್ಲ ಅಂತಂದ್ರೆ ಮಿನಿಮಮ್ ಒಂದು 6 ವೀಡಿಯೋ ಹೋಗುತ್ತೆ ಅವ್ರ ಚಾನಲ್ಗೆ ಇನಿಷಿಯಲ್ ಸ್ಟೇಜಸಲ್ಲಿ. 1 ವೀಡಿಯೋ ಹಾಕೋದಕ್ಕೂ 6 ವೀಡಿಯೋ ಹಾಕೋದಕ್ಕೂ ಡಿಫ್ರೆನ್ಸ್ ಇದೆ. ನಿಮ್ಮ ಗ್ರೋತು ಫಾಸ್ಟ್ ಆಗುತ್ತಾ? ಇವತ್ತು ಅವ್ರು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಂಗೆ 1 ಮಿಲಿಯನ್ ಇದೆ. ಅದಕ್ಕೆ ನನ್ನ ಕಾಂಪಿಟೇಷನ್ ಇಲ್ಲ. ನನ್ನ ಖುಷಿ, ನಮ್ಮ ತಮ್ಮನೇ ಅವ್ನು ಇಂಪ್ಲಿಮೆಂಟ್ ಮಾಡಿರೋದು. ಇನ್ನೊಂದು ಇಲ್ಲಿ ಹೇಳ್ತೀನಿ, ಎಷ್ಟೋ ಜನ ಏನು ಮಾಡ್ತಾರೆ, ಅವ್ರದ್ದು ಬೆಳೀತಿದೆ ನಂದು ಬೆಳೀತಿಲ್ಲ ಅಂತಂದ್ಬಿಟ್ಟು ಭಾಳ ಸೈಕಾಲಜಿಕಲಿ ಇಂಪ್ಯಾಕ್ಟ್ ಆಗ್ತಾರೆ. ನಿಮ್ಮ ಗ್ರೋತ್ ನಿಮ್ಮದು, ಅವ್ರ ಗ್ರೋತ್ ಅವ್ರದ್ದು. ನಿಮಗೆ ಬೇಕಾಗಿರೋದು ನಿಮ್ಗೆ ಸಿಗ್ತಿದೆಯಾ? ಖುಷಿಯಾಗಿರಿ. ಅವ್ರು ಬೆಳೀತಿದ್ದಾರೆ, ನಾವು ಬೆಳೀತಿಲ್ಲ ಅನ್ನೋದು ತಪ್ಪಾಗುತ್ತೆ.
ಅದು ಫಸ್ಟು ತಲೆಯಲ್ಲಿರಬೇಕು. ಒಟ್ಟಿನಲ್ಲಿ ಶ್ರೀರಾಮ್ ಬೆನ್ನೂರು ಝೀರೋಯಿಂದ ಹೀರೋ ಆದ ಕತೆ ಇದು. ನಾನು ಅನ್ನೋದಕ್ಕಿಂತ ನಮ್ಮ ಇಡೀ ಫ್ಯಾಮಿಲಿ ಅನ್ಬೋದು ಸರ್. ಅದು ಯೂಟ್ಯೂಬ್ ಅನ್ನೋದೇನೋ ನಾನು 2012 ಶುರು ಮಾಡಿರಲಿಲ್ಲ ಅಂತಂದರೆ ಇವತ್ತು ನಾವು ಯಾರು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ತಿರ್ಲಿಲ್ಲ, ಯಾರೂ ಇಲ್ಲಿ ಬೆಳಿತಿರಲಿಲ್ಲ. ನನಗೆ ಒಂದೇ ಒಂದು ಡ್ರೀಮ್ ಇದ್ದಿದ್ದು, ಫಸ್ಟು ನಮ್ಮ ಮನೆ ಸುಧಾರಿಸ್ಬೇಕು, ನಮ್ಮ ಸುತ್ತಮುತ್ತ ಇದ್ದವರು ಸುಧಾರಿಸ್ಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತಂದ್ಬಿಟ್ಟು ಅದೇ ಆಗಿದ್ದು. ಫಸ್ಟು ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟೆ, ಅಕ್ಕಪಕ್ಕದವ್ರಿಗೆ ಹೇಳ್ಕೊಟ್ಟೆ. ಇವತ್ತು 10 ಕಂಟ್ರೀಸಿಂದ ನೋಡ್ತಾರೆ, ಕಲಿತಿದ್ದಾರೆ. ಈಗ ಯೂಟ್ಯೂಬರ್ಸು ನಿಮ್ಮ ಹತ್ರ ಬಂದು ಕಲಿತಾರೆ, ಹೇಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂದರೆ ನಿಮ್ಮ ಕಂಟೆಂಟ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಬಂದು ನಿಮ್ಮ ಹತ್ರ ಸ್ಟೂಡೆಂಟ್ಸ್ ಆಗ್ತಾರೆ? ಹೌದು. ಅಥವಾ ಯು ಡೂ ಮಾರ್ಕೆಟ್ ಫಾರ್ ದ್ಯಾಟ್ ಆಲ್ಸೋ? ಮೊದಲು ಆ್ಯಡ್ಸ್ ರನ್ ಮಾಡ್ತಿದ್ವಿ. ಈಗ ಸುಮಾರು ಒಂದು 6-7 ತಿಂಗಳಿಂದ ಆ್ಯಡ್ಸ್ ರನ್ ಮಾಡ್ತೀವಿ. ಮುಂದೆ ಮಾಡ್ಬೋದೇನೋ. ಓಕೆ, ಅವ್ರು ಏನಕ್ಕೆ ಬರ್ತಾರೆ ಅಂತಂದರೆ ನಂದು ಸೋಷಿಯಲ್ ಮೀಡಿಯಲ್ಲಿ ಚೆಕ್ ಮಾಡ್ತಿರ್ತಾರೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಇಲ್ಲಿ ನೋಡಿ ಭಾರಿ ಇಂಟ್ರೆಸ್ಟಿಂಗ್, ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನಾನು ಯೂಟ್ಯೂಬಿಂದ ಅರ್ನ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು. ಯಾಕೆಂದರೆ ನಾನು ಕಮೆಂಟ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕಲಿಬೇಕಾ ಅಂತಂದ್ಬಿಟ್ಟು. ಅಲ್ಲಿಂದ ನೋಡ್ತಾರೆ, ಬರ್ತಾರೆ, 2 ಅವರ್ ಮಾಸ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ. 2 ಅವರಲ್ಲಿ ನಾನು ಅವ್ರಿಗೆ ಡೀಟೇಲ್ಸ್ ಹೇಳ್ತೀನಿ, ಯೂಟ್ಯೂಬಲ್ಲಿ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ಫೇಸ್ಬುಕ್ಕಲ್ಲಿ ಹೆಂಗೆ ದುಡ್ಡು ಮಾಡ್ಬೋದು, ಅಫಿಲಿಯೇಟಿಂದ ಹೆಂಗೆ ದುಡ್ಡು ಮಾಡ್ಬೋದು, ಇನ್ಸ್ಟಾಗ್ರಾಮಿಂದ ಹೆಂಗೆ ದುಡ್ಡು ಮಾಡ್ಬೋದು. ಇನ್ಸ್ಟಾಗ್ರಾಮ್ ಡೈರೆಕ್ಟಾಗಿ ದುಡ್ಡು ಕೊಡೋಲ್ಲ, ಬಟ್ ಬೇರೆ ರೀತಿಗಳು ಭಾಳ ಇದೆ ಅರ್ನ್ ಮಾಡೋಕ್ಕೆ. ಇದನ್ನೆಲ್ಲ ಹೇಳ್ತೀನಿ. ಇದೆಲ್ಲ ಕೇಳಿದವರು ಓಕೆ ನನಗೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋರು ಪೂರ್ತಿ ನಮ್ಮ ಕೋರ್ಸಿಗೆ ಎನ್ರೋಲ್ ಆಗ್ತಾರೆ. ಅಲ್ಲಿ ಪೂರ್ತಿ ಡೀಟೇಲಾಗಿ ಹೆಂಗೆ ಅಂತಂದರೆ ನೀವು ವಿಡಿಯೋ ಮಾಡೋದು ಹೆಂಗೆ, ಎಡಿಟಿಂಗ್ ಮಾಡೋದು ಹೆಂಗೆ, ಯಾವ ಥರ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ಥರ ನೀವು ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಇದೆ A to Z. ಅಂತಂದರೆ ನಿಮ್ಮ ಜಿಮೇಲ್ ID ಹಿಡ್ಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನಿಮ್ಮ ಬ್ಯಾಂಕ್ ಅಕೌಂಟ್ ದುಡ್ಡು ಬರೋವರೆಗೂ ಪ್ರತಿಯೊಂದು ಇನ್ಫಾರ್ಮೇಷನ್. ಓಕೆ, ಇದನ್ನು ನೋಡಿ ಬರ್ತಾರೆ ನಮ್ಮ ಕಮ್ಯುನಿಟಿಗೆ. ಸೊ ಇದನ್ನು ನೀವು ಫ್ರೀ ಆಫ್ ಕಾಸ್ಟಲ್ಲಿ ಅಂತೂ ಕೊಡಲ್ಲ? ಕೋರ್ಸ್ ಫ್ರೀ ಆಫ್ ಕಾಸ್ಟ್ ಕೊಡಲ್ಲ. ಕೊಡಲ್ಲ ಸರ್, ಇಷ್ಟೆಲ್ಲ ಕಲ್ತ ಮೇಲೆ ಫ್ರೀಯಾಗಿ ಕೊಡ್ಬೋದಲ್ಲ? ಹಾಂ, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ನಾನು ಈ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಶುರು ಮಾಡಿದೆ, ಆಮೇಲೆ ನಂಗೆ ದುಡ್ಡು ಬರೋಕ್ಕೆ ಶುರು ಆಯಿತು. ಕೋರ್ಸಸ್ಸು ಲಾಂಚ್ ಮಾಡಿದೆ. ಸುಮಾರು ಜನ ಬಂದುಬಿಟ್ಟು ಸರ್ ನಮ್ಮ ಕಷ್ಟ ಇದೆ, ಫ್ರೀಯಾಗಿ ಕೊಡಿ ಅಂತಂದರು. ಕೊಟ್ಟೆ, ಸುಮಾರು ಜನಕ್ಕೆ ಫ್ರೀಯಾಗಿ ಕೊಟ್ಟೆ. 2019-20 ಏನು ಕೊಟ್ಟನಲ್ಲ ಸರ್, ಸುಮಾರು ಜನ ಫ್ರೀಯಾಗಿ ತೊಗೊಂಡವ್ರು ಅವ್ರು ಇವತ್ತು ಅಲ್ಲೇ ಇದ್ದಾರೆ, ಇಂಪ್ಲಿಮೆಂಟ್ ಮಾಡಿಲ್ಲ. ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತಂದರೆ ಫ್ರೀಯಾಗಿ ಯಾಕೆ ಕೊಡಬೇಕು ಅಲ್ವಾ? ದುಡ್ಡು ಕೊಟ್ಟವ್ರು ಸೀರಿಯಸ್ ಆಗಿರ್ತಾರೆ. ನಾನು ನನ್ನ ಟೈಮ್ ಕೊಡ್ತಿದ್ದೀನಿ ಅವ್ರು ಕಲಿಯೋಕ್ಕೆ ಅಂತಂದರೆ ಅವರು ಏನಾದ್ರು ಸ್ವಲ್ಪ ಕೊಟ್ಟರೆ ಅಲ್ವಾ ಅವರು ಎಫರ್ಟ್ ಹಾಕೋದು ಅಲ್ವಾ? ಅದೊಂದು. ಇನ್ನೊಂದು ಸಣ್ಣ ಉದಾಹರಣೆ, ಈಗ ಒಂದು ನಿಮ್ಮ ಮನೆ ಪಕ್ಕದಲ್ಲಿ ರೆಸ್ಟೋರೆಂಟ್ ಓಪನ್ ಆಗಿದೆ ಅಂದ್ಕೊಳ್ಳೋಣ, ತುಂಬ ಚೆನ್ನಾಗೂ ಕಾಣಿಸ್ತಿದೆ ಸರ್. ಪ್ರತಿ ದಿವಸ ನಿಮ್ಗೆ ಫ್ರೀಯಾಗಿ ಊಟ ಕೊಡ್ತಾರೆ, ನೀವು ಹೋಗ್ತೀರಾ? ಪ್ರತಿ ದಿವಸ ಫ್ರೀಯಾಗಿ ಕೊಡ್ತಾರೆ ಊಟ? ಹೋಗಲ್ಲ. ಯಾಕೆ ಹೋಗಲ್ಲ? ಅದೇ ಊಟ ಫ್ರೀಯಾಗಿ ಸಿಗ್ತಾ ಇದೆಯಲ್ಲ, ಟೇಸ್ಟ್ ರುಚಿ ಇದಾಗ್ಬಿಟ್ಟಿರುತ್ತೆ. ನಿಮಗೆಲ್ಲ ಒಂದು ಕಡೆ ಡೌಟು ಬರುತ್ತಲ್ಲ, ಇವರು ಒಳ್ಳೆ ತರಕಾರಿ ಯೂಸ್ ಮಾಡ್ತಿದ್ದಾರಾ ಇಲ್ವೋ, ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೋ ಇಲ್ವೋ, ಅದಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಣ್ಣ ಯಾಕೆ ಗುರು ಇವನು ಫ್ರೀಯಾಗಿ ಕೊಡ್ತಿದ್ದಾನೆ, ಏನು ಇರ್ಬೋದು? ಎಲ್ಲೊಂದು ಕಡೆ ಡೌಟು. ಫ್ರೀಯಾಗಿ ಕೊಡ್ತಿರೋ ಡೌಟ್ ಜನಗಳಿಗೆ, ಇವ್ನು ಮೋಸ್ಟ್ಲಿ ಚೆನ್ನಾಗಿಲ್ಲ ಅದಕ್ಕೆ ಫ್ರೀಯಾಗಿ ಕೊಡ್ತಿದ್ದಾನೆ. ಇವತ್ತು ನೋಡ್ತಿರೋ ವೀಕ್ಷಕರಿಗೂ ಒಂದೇ ಹೇಳ್ತೀನಿ, ನೀವು ಯಾರ್ಯಾರು ಕಲಿಸ್ಕೊಡ್ಬೇಕಾ, ಫ್ರೀಯಾಗಿ ಕಲಿಸ್ಕೊಡ್ಬೇಡಿ, ವ್ಯಾಲ್ಯೂ ಮಾಡಲ್ಲ. ನೀವು ದುಡ್ಡು ಚಾರ್ಜ್ ಮಾಡಿ, ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರ ಅವ್ರ ಸಕ್ಸಸ್ಗೆ, ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅವ್ರ ಸಕ್ಸಸ್ಗೆ. ನೀವು ಫ್ರೀಯಾಗಿ ಕಲಿಬೇಕಾ? ಖಂಡಿತ 2 ಅವರ್ ಸೆಷನ್ ಫ್ರೀಯಾಗಿ ಕೊಡ್ತೀನಿ, ನೀವು ನೋಡಿ. ಸರ್ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ, ಆ 2 ಅವರ್ ಫ್ರೀಯಾಗಿರುತ್ತೆ. ಫ್ರೀಯಾಗಿ 2 ಅವರ್ ಕಲೀರಿ, ಮುಂದೆ ಬೆಳಿಬೇಕಾ ಪೇಡ್ ಕೋರ್ಸಿಗೆ ಬನ್ನಿ. ಸೊ ನಮಗಂತೂ ಇತ್ತೀಚೆಗೆ ಸಿಲ್ವರ್ ಬಟನ್ ಮತ್ತು ಗೋಲ್ಡನ್ ಬಟನ್ ಅಂತ ಅನ್ನೋದು ಒಂದು ಟ್ರೆಂಡ್, ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ದೊಡ್ಡ ಅಚೀವ್ಮೆಂಟ್ ಇದ್ದಂಗೆ. ಸೊ ನಿಮಗೆ ಬಂದಾಗ ಆ ಮೂಮೆಂಟ್ ಹೇಗಿತ್ತು ಅಂತ? ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ ಶುರು ಮಾಡಿದಾಗ 2012 ಸುಮಾರು 7 ತಿಂಗಳಾಯಿತು ಅರ್ನಿಂಗ್ಸೇ ಬರ್ತಿಲ್ಲ. ನನಗೆ ಭಾಳ ಟೆನ್ಷನ್ ಆಗಿಬಿಟ್ಟು ಸುಮಾರು ಜನ ಫೇಮಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರ್ಯಾರು ಗೋಲ್ಡ್ ಪ್ಲೇ ಬಟನ್ ಇರ್ತಿದ್ದಲ್ಲ ಅವ್ರಿಗೆಲ್ಲ ಒಂದು ಮೆಸೇಜ್ ಆಗ್ತಿದೆ, ನೀವು ಏನೇನು ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಿದ್ರೆ ನನಗೂ ಸ್ವಲ್ಪ ಹೇಳಿ ಅಂತ ಅಂದ್ಬಿಟ್ಟು. ಕೆಲವರು ರಿಪ್ಲೈ ಮಾಡೋರು, ಕೆಲವರು ಕಾಂಟೆಂಟ್ ಕ್ರಿಯೇಷನಲ್ಲಿ ಬ್ಯುಸಿ ಇರೋರು. ಹೀಗೆಲ್ಲ ನಡೀತಿರ್ಬೇಕಾದ್ರೆ ಭಾಳ ಟ್ರೈನರಾದಮೇಲೆ ಫಸ್ಟ್ ಟೈಮ್ ಸಿಲ್ವರ್ ಪ್ಲೇ ಬಟನ್ ಮನೆಗೆ ಬಂತು. ಅದೇ ಒಂದು ಖುಷಿ ಸರ್. ದೂರದಲ್ಲಿ ನೀವು ಅದನ್ನು ನೋಡೋದಕ್ಕೂ, ಆ ಕೈಯಲ್ಲಿ ಹಿಡಿದಾಗ ಅದರ ವೆಯ್ಟು, ಅದರ ಫೀಲು, ಅದರ ರಿಫ್ಲೆಕ್ಷನ್ನು, ಅದ್ರ ಜೊತೆ ಒಂದು ಕಂಗ್ರ್ಯಾಚುಲೇಷನ್ಸ್ ನೋಟು ಅದೆಲ್ಲ ಬರುತ್ತಲ್ಲ, ಅದು ಮೈ ಜುಮ್ ಅನ್ನತ್ತೆ. ಅದು ಸಿಲ್ವರ್ ಪ್ಲೇ ಬಟನ್ ಬಂದಿದ್ದು. ಅದು ಒಂದು ಬಂದ ಮತ್ತೆ ದಾಟ್ ಅಂತ ಬರೋಕ್ಕೆ ಶುರು ಆಯ್ತು ಮನೆಗೆ. ನಂದು ಬಂತು, ಆಮೇಲೆ ತಮ್ಮದು ಬಂತು, ವೈಫ್ ಬಂತು. ಇವತ್ತು ಸುಮಾರು 6 ಸಿಲ್ವರ್ ಪ್ಲೇ ಬಟನ್ಸ್ ಇದೆ. ನೆಕ್ಸ್ಟು ಗೋಲ್ಡ್ ಪ್ಲೇ ಬಟನ್ ದೊಡ್ಡ ಬಾಕ್ಸಲ್ಲಿ ಕಳಿಸ್ತಾರೆ, ಬ್ಲ್ಯಾಕ್ ಕಲರ್ ಬಾಕ್ಸು. ನೀವು ಓಪನ್ ಮಾಡ್ತೀರ, ಒಳಗಡೆ ಗೋಲ್ಡ್ ಪಳ 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 ಅಂತ ಹೊಳಿತಿರುತ್ತೆ. ಅದೇ ಒಂದು ಖುಷಿ. ನಮ್ಮ ಮನೆಗೆ ಜ್ಯುವೆಲ್ರಿ ಏನು ಅಂತಂದರೆ ನನಗೆ ಅದೇ ಜ್ಯುವೆಲ್ರಿ ಅನಿಸುತ್ತೆ. 3 ಗೋಲ್ಡ್ ಪ್ಲೇ ಬಟನ್ನು, 6 ಸಿಲ್ವರ್ ಪ್ಲೇ ಬಟನ್.
ಅದು ನೋಡೋದೇ ಒಂದು ಖುಷಿ. ಸೊ ಭಯಂಕರ. ನಿಮ್ಗೆ ಅನ್ಸುತ್ತಾ ನಿಮ್ಮ ಪ್ರೊಫೆಷನಲ್ IT-ಯಲ್ಲಿ ನೀವು ಇದ್ದಿದ್ರೆ ಇಷ್ಟೆಲ್ಲ ಜೀವನದಲ್ಲಿ ಸುತ್ತಕ್ಕೆ, ನೋಡೋಕ್ಕೆ, ಖರ್ಚು ಮಾಡೋಕ್ಕೆ, ಮನೆ ಕಟ್ಸ್ಕೊಳ್ಳೋಕ್ಕೆ, ನಿಮ್ಮ ಜೀವನ, ಲೈಫ್ ಸ್ಟೈಲ್ ಎಲ್ಲವೂ ಬದಲಾಗಕ್ಕೆ ಸಾಧ್ಯ ಆಗ್ತಿತ್ತಾ? ಒಂದು ಸಣ್ಣ ಉದಾಹರಣೆ ಏನು ಅಂತಂದರೆ, ಇದೆಲ್ಲ ಜಾಬಲ್ಲಿ ಸಿಗ್ತಿತ್ತಾ? ಮೊದಲೇದು ಇಲ್ಲ. ಬೆಳಗ್ಗೆ 7:30ಗೆ ಮನೆಯಿಂದ ಹೊರಡ್ತಿದ್ದೆ, ರಾತ್ರಿ ಬರೋದು 8:30, 9. ಇಷ್ಟು ಟೈಮ್ ಆದಮೇಲೆ ಮಗು ಜೊತೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರ್ತಿರಲಿಲ್ಲ. ಎಷ್ಟು ಜನ ಮಗು ಬೇಗ ಮಲ್ಕೋತೀವಿ ಅಂದ್ಕೊಳ್ಳಿ, ನಾನು ಮಗು ಎದ್ದೇಳೋಕ್ಕೆ ಮುಂಚೆನೇ ಹೋಗ್ತಿದ್ದೆ ಆಫೀಸ್ಗೆ. ಓಕೆ, ಹಾಗೆ ಕೆಲವೊಂದು ಸಲ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಈಗ ನಾನು ಸ್ಟುಡಿಯೋ ಇರೋದ ಮೇಲೇ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಬ್ರೇಕ್ಫಾಸ್ಟು ಅಲ್ಲೇ ಮಾಡ್ತೀವಿ, ಸಂಜೆ ಕಾಫಿ ಟೀಗೂ ಅಲ್ಲೇ ಇರ್ತೀವಿ, ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎರಡೇ ದುಡ್ಡು ಬರ್ತಿದೆ, ಫ್ರೀಡಮ್ಮು ಇದೆ ಬೇಕಂದಾಗ. ಇದೆಲ್ಲ ಜಾಬಲ್ಲಿ ಇದು ಸಿಗೋ ಚಾನ್ಸೇ ಇಲ್ಲ. ನಿಮಗೆ ನಿಮ್ಮ ಲೈಫ್ ಮೇಲೆ ನಿಮ್ಗೆ ಕಂಟ್ರೋಲ್ ಬೇಕಾ? ನಿಮ್ಗೆ ಇಷ್ಟ ಆಗಿರೋದನ್ನು ಮಾಡಿ. ನೀವು ವೀಡಿಯೋಸ್ ಹಾಕಿ ಬಿಲ್ಡ್ ಮಾಡಿ, ಅಥವಾ ಯಾವ್ದಾದ್ರು ಬಿಸ್ನೆಸ್ ಬಿಲ್ಡ್ ಮಾಡಿ. ಬಿಸ್ನೆಸ್ ಬಿಲ್ಡ್ ಮಾಡಬೇಕಾ? ಅದಕ್ಕೂ ಸೋಷಿಯಲ್ ಮೀಡಿಯಾ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಮಿತ್ತಿದೆ ಜನರಲ್ಲಿ, ನಮ್ಮ ದೇಶದ ಪಾಪ್ಯುಲೇಷನ್ಗಿಂತ ಜಾಸ್ತಿ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಅದನ್ನು ನಂಬರ್ಸಲ್ಲಿ ನೀವು ಜನರಿಗೆ ಅರ್ಥ ಆಗೋ ರೀತಿಲಿ ಹೇಳಕ್ಕೆ ಸಾಧ್ಯನಾ? ಸೊ ನಂಬರ್ಸಲ್ಲಿ ಇಮಿಡಿಯೇಟಾಗಿ ಹೇಳೋಕ್ಕಾಗದೇ ಇರ್ಬೋದು, ಬಟ್ ಒಂದು ಉದಾಹರಣೆ ಕೊಡ್ತೀನಿ ಸರ್. ನಮ್ಮ ದೇಶದಲ್ಲಿ 5.6 ಬಿಲಿಯನ್ ಜನ ಇದ್ದಾರೆ. ಓಕೆ, ಔಟ್ ಆಫ್ 5.6 ಬಿಲಿಯನ್ ಜನ ಅಷ್ಟು ಚಾನಲ್ಸ್ ಅಂತೂ ಇಲ್ವೇ ಇಲ್ಲ. ಕೇವಲ 1 ಮಿಲಿಯನ್ ಚಾನಲ್ಸ್ ಇದೆ ನಮ್ಮ ದೇಶದಲ್ಲಿ. ಅದರಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇರುವಂತಹ ಜನ ಕೇವಲ 10,000 ಜನ ಮಾತ್ರ ನಮಗೆ ಸಿಗೋದು. ಸೊ 10,000 ಜನ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ನಮ್ಮಲ್ಲಿರೋ ಪಾಪ್ಯುಲೇಷನ್ 5.6 ಬಿಲಿಯನ್ ಪಾಪ್ಯುಲೇಷನ್. ಆ 5.6 ಬಿಲಿಯನ್ ಪಾಪ್ಯುಲೇಷನ್ಸಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇರುವಂತಹ ಜನ ಎಷ್ಟು? ಸುಮಾರು 60% ಅನ್ಸುತ್ತೆ ಅಲ್ವಾ? 60% ಮೊಬೈಲ್ ಯೂಸ್ ಮಾಡೋ ಪಾಪ್ಯುಲೇಷನ್. ಸೊ ಅದರಲ್ಲಿ ಆಂಡ್ರಾಯ್ಡ್ ಸೆಲ್ ಫೋನ್ಸ್ನ ಯೂಸ್ ಮಾಡುವಂತಹ ಪಾಪ್ಯುಲೇಷನ್ ಎಷ್ಟು? ಸೊ ಅದರಲ್ಲಿ ಯೂಟ್ಯೂಬ್ನ ರೆಗ್ಯುಲರಾಗಿ ವಾಚ್ ಮಾಡುವಂತಹ ಜನ ಎಷ್ಟು? ಫೇಸ್ಬುಕ್ನ ಯೂಸರ್ಸ್ ಎಷ್ಟು? ಅಕಾರ್ಡಿಂಗ್ ಟು ದ ಫೇಸ್ಬುಕ್ ಡೇಟಾ ದೇರ್ ಆರ್ 2.6 ಬಿಲಿಯನ್ ಯೂಸರ್ಸ್ ಫ್ರಮ್ ಇಂಡಿಯಾ. ಈಗ ಸದ್ಯಕ್ಕೆ 3 ಬಿಲಿಯನ್ ಆಗಿದೆ, ನಿಯರ್ಲಿ 3 ಬಿಲಿಯನ್ ರೀಚ್. ಈಗ 3 ಬಿಲಿಯನ್ ಫೇಸ್ಬುಕ್ಕು, 2.5 ಬಿಲಿಯನ್ ಯೂಟ್ಯೂಬು, 2 ಬಿಲಿಯನ್ ಇನ್ಸ್ಟಾಗ್ರಾಮ್. ಓಕೆನಾ? ಸೊ ಹೀಗಿರಬೇಕಾದ್ರೆ ನಮ್ಮ ಜನರಲ್ಲಿ ಒಂದು ಮಿತ್ ಇದೆ, ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ ಆಗ್ತಾಯಿದ್ರೆ, ಎಲ್ಲರೂ ವಿಡಿಯೋ ಕ್ರಿಯೇಟರ್ಸ್ ಆಗ್ತಾಯಿದ್ರೆ ನಮ್ಮ ವಿಡಿಯೋ ನೋಡೋದು ಯಾರು? ಸೊ ನೋ ಡೌಟ್ ನಿಮ್ಮ ವಿಡಿಯೋನ ನೋಡೋಕ್ಕೆ ಸಾಕಷ್ಟು ಜನಸಂಖ್ಯೆ ಇದೆ. ಅದರಲ್ಲೂ ಕೂಡ ನನಗೆ ಇಂಗ್ಲೀಷಲ್ಲೇ ಕಾಂಟೆಂಟ್ ಮಾಡಿದ್ರೆ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ, ಕನ್ನಡದಲ್ಲಿ ಕಾಂಟೆಂಟ್ ಮಾಡಿದ್ರೆ ಲಿಮಿಟೆಡ್ ಆಡಿಯನ್ಸು, ಜನ ರೀಚ್ ಆಗಲ್ಲ. ಅರೆ ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ಆ್ಯಂಡ್ ನಿಮಗೂ ಕೂಡ. ನಮ್ಮಲ್ಲಿ ನಮ್ಮ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂತ ಗೊತ್ತಾ? 6 ಕೋಟಿ ಕನ್ನಡಿಗರಿದ್ದಾರೆ. ನಾವು ಇಟ್ ಇಸ್ ರೀಚಿಂಗ್ ಅರೌಂಡ್ 6.5 crore. ಓಕೆನಾ? ಲಾಸ್ಟ್ ಜನಗಣತಿಯ ಒಂದು ಆಧಾರದ ಮೇಲೆ. ನಮ್ಮ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟು ಅಂತ ಗೊತ್ತಾ? 1 ಕೋಟಿ ಮೇಲೆ ಅನ್ಸುತ್ತೆ. 1,80,00,000 ಜನಸಂಖ್ಯೆ ಕಳೆದ ಜನಗಣತಿಯ ಒಂದು ಆಧಾರದ ಮೇಲೆ. ನಮ್ಮಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ? ಹಾರ್ಡ್ಲಿ 1,000 ಅದು ಇರ್ಬೋದು ಅನ್ಸುತ್ತೆ ಇಲ್ಲಿ. ಎಕ್ಸಾಕ್ಟ್ಲಿ. ಸೊ 6.5 ಕೋಟಿ ಜನಸಂಖ್ಯೆಯಲ್ಲಿ 4 ಕೋಟಿ ಜನಸಂಖ್ಯೆ ನಮ್ಮಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಹಾಗಾದರೆ ಇನ್ನೂ 2.5 ಕೋಟಿ ಜನ ಅಪ್ಡೇಟೇ ಆಗಿಲ್ಲ. ಸೊ ಆ 4.5 ಕೋಟಿಯಲ್ಲಿ ನಮ್ಮ ಯೂಟ್ಯೂಬನ್ನು, ಚಾನಲನ್ನು, ರೆಗ್ಯುಲರ್ ಆಗಿ ಫೇಸ್ಬುಕ್ಕನ್ನು ಯೂಸ್ ಮಾಡುವಂಥವ್ರು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಅಪ್ಡೇಟ್ಸಲ್ಲಿ ಇರುವಂಥವ್ರು 3 ಕೋಟಿ ಜನಸಂಖ್ಯೆ. ಆ 3 ಕೋಟಿ ಜನಸಂಖ್ಯೆಗೂ ಕೂಡ ನಮ್ಮ ಇವತ್ತಿನ ಒಂದು ಕನ್ನಡದ ವಿಡಿಯೋ ರೀಚ್ ಆಗಲ್ಲ. ಹೌದು, ಆಗಲ್ಲ. ನೋಡಿದ್ದೀರಾ ನೀವು? ಸೊ ಹಾಗಿದ್ರೆ ನಮ್ಮಲ್ಲಿ ಸ್ಕೇರ್ಸಿಟಿ ಆಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಇದೆ, ಸ್ಕೇರ್ಸಿಟಿ ಆಫ್ ಲಿಸ್ನರ್ಸ್ ಅಲ್ಲ, ಅಥವಾ ವಾಚರ್ಸ್ ಅಲ್ಲ. ಇದು ನೀವು ಹೇಳಿದ್ರಲ್ಲ, ನೀವು ಡೇಟಾ ಪ್ರಕಾರ ಹೇಳಿದ್ರಿ, ಭಾಳ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕೊಟ್ಬಿಟ್ಟು. ನಾನೊಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ. ವಿಪುರಂ ಚಾಸ್ಟ್ ಸ್ಟ್ರೀಟ್ಗೆ ಹೋದರೆ ನಿಮಗಲ್ಲಿ ಸುಮಾರು ವೆಂಡರ್ಸ್ ಇದ್ದಾರೆ. ಸುಮಾರು ಜನ ಇಡ್ಲಿ ದೋಸೆನೇ ಮಾರ್ತಿರೋದು. ನೀವು ಅಲ್ಲಿ ಹೋಗಿ ನೋಡಿದ್ರೆ ಸುಮಾರು ಜನ ಕಸ್ಟಮರ್ಸ್ ಇದ್ದಾರಾ? ಈಗ ಒಂದು ಅಂದ್ಕೊಳ್ಳೋಣ, ಒಂದು ಹೊಸ ವೆಂಡರ್ ಬಂದ್ರಲ್ಲಿ ಅವ್ರಿಗೆ ಇನಿಷಿಯಲಿ ಕಸ್ಟಮರ್ಸ್ ಇರ್ತಾರಾ? ಇರೋಲ್ಲ. ಅದನ್ನೇ ಅವರು ಒಳ್ಳೆ ಕ್ವಾಲಿಟಿ ಫುಡ್ ಮಾಡಿ, ಒಳ್ಳೆ ಹೈಜೀನ್ ಎನ್ವೈರ್ಮೆಂಟ್ ಇಟ್ಟು, ಚೆನ್ನಾಗಿ ಕಸ್ಟಮರ್ ಜೊತೆ ಮಾತಾಡಿದ್ರೆ ಅವ್ರ ಕಸ್ಟಮರ್ಸ್ ಬೆಳೀತಾರೆ, 100% ಬೆಳೀತಾರೆ. ಕಾಂಟೆಂಟ್ ಕ್ರಿಯೇಷನ್ ಕೂಡ ಹಾಗೆ. ಎಷ್ಟೋ ಜನ ಅಂತಾರೆ, ಆಲ್ರೆಡಿ ಇಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ನಾನು ವಿಡಿಯೋ ಹಾಕಿದ್ರೆ ಯಾರು ನೋಡ್ತಾರೆ? ಅವ್ರಿಗೆ ಆಲ್ರೆಡಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋದು ಮ್ಯಾಟ್ರ್ ಆಗಲ್ಲ. ಇನ್ಫ್ಯಾಕ್ಟ್ ಯೂಟ್ಯೂಬು ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. ಇನ್ಫ್ಯಾಕ್ಟ್ ನೀವು ಸುಮಾರು ಜನ ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ ನೋಡಿದ್ರೆ ಫಸ್ಟ್ ವೀಡಿಯೋಗೆ ಸ್ವಲ್ಪ ಆ್ಯಕ್ಚುಲಿ ಎಕ್ಸ್ಟ್ರಾ ರೀಚ್ ಸಿಗುತ್ತೆ. ನೀವು ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಕಾಂಟೆಂಟ್ ಚೆನ್ನಾಗಿದ್ದು, ನಿಮ್ಮ ಕಾಂಟೆಂಟ್ ಸಿಂಪ್ಲಿಫೈಡ್ ಆಗಿದ್ದು, ನಿಮ್ಮ ಕಾಂಟೆಂಟ್ ಇನ್ಫಾರ್ಮೇಟಿವ್ ಆಗಿದ್ದರೆ ನಿಮಗೂ ವ್ಯೂಸ್ ಬರುತ್ತೆ. ಹೌದು, ಬೇರೆ ಯಾರು ಉದಾಹರಣೆ ಬೇಡ, ನಾವು ಕುತ್ಕೊಂಡು ಮಾತಾಡ್ತಾ ಇರುವಂತಹ ಇದೇ ಪ್ಲಾಟ್ಫಾರ್ಮ್ ಕಳೆದ 1 ತಿಂಗಳ ಹಿಂದೆ ಶುರು ಆಗಿದ್ದು.
4 ದಿನಕ್ಕೆ ಮಾನಿಟೈಸ್ ಆಗಿದ್ದು. 4 ದಿವಸಕ್ಕೆ ಮಾನಿಟೈಸ್ ಆಗಿದೆ ನೋಡಿ. 4 ದಿವಸ. ಹೌದು, 4 ದಿವಸ ಅಂದರೆ ಈಗ ಸುಮಾರು ಜನ ಬಂದರು, ಈಗ ಪಾಡ್ಕಾಸ್ಟ್ಗೆ ಡಿಮ್ಯಾಂಡ್ ಇದೆಯಾ, ವಿಡಿಯೋ ಕ್ರಿಯೇಟರ್ಸ್ಗೆ ಆಗುತ್ತಾ? ಆಗುತ್ತೆ ಅನ್ನೋರು ಕರೆಕ್ಟು, ಆಗಲ್ಲ ಅನ್ನೋರು ಕರೆಕ್ಟು. ಯಾಕಂದ್ರೆ ಆಗಲ್ಲ ಅನ್ನೋರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀವು ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ಆಗಲ್ಲ ಅಂತೀರಾ? ಹೌದು, ನೀವು ಹೇಳಿದ್ದು ಕರೆಕ್ಟು. ನೀವು ಮಾಡಲ್ಲ, ನಿಮ್ಗೆ ಆಗಲ್ಲ. ನೀವು ಆಗುತ್ತೆ ಅಂತಂದ್ರಿ, ನೀವು ಮಾಡಿದ್ರೆ ನಿಮ್ಗೆ ರಿಸಲ್ಟ್ಸ್ ಇದೆ. ಇನ್ನೊಂದು ಹೀಗೆ ಯಾಕೆ ನಾವು ಇಂಪ್ರೂವ್ ಆಗ್ತಿರಬೇಕು? ನಿಮಗೆ 4 ದಿವಸಕ್ಕೆ ಮಾನಿಟೈಸ್ ಆಗೋಕ್ಕೆ ರೀಸನ್ನು ನೀವು ರಿಸರ್ಚ್ ಮಾಡಿದ್ರಿ. ನೀವು 1-2 ತಿಂಗಳೆಲ್ಲ ಸುಮಾರು ತಿಂಗಳು ವರ್ಷ ನೀವು ರಿಸರ್ಚ್ ಮಾಡಿ ನೀವು ಶುರು ಮಾಡಿದ್ರಿ. ಇನ್ನೊಬ್ಬರು ನಮ್ಮ ಕಮ್ಯುನಿಟಿಗೆ ಒಬ್ಬರು ಸ್ಟೂಡೆಂಟ್ ಬಂದಿದ್ದರು. 4 ಚಾನಲ್ಸ್ ಫೇಲು, ವೀಡಿಯೋಸ್ ಮೇಲೆ ವೀಡಿಯೋಸ್. ಅವರು ಶೆಫ್, ಎಲ್ಲಿ ಇಂಡಿಯಾಲಲ್ಲ ಬೇರೆ ಕಂಟ್ರಿಲಿ ಶೆಫ್ ಆಗಿದ್ದರು. ಅಲ್ಲಿಂದ ಬಿಟ್ಟು ಇಲ್ಲಿ ಬಂದರು. 4 ಚಾನಲ್ ಕ್ರಿಯೇಟ್ ಮಾಡಿದ್ರು, ಫ್ಲಾಪ್ ಮೇಲೆ ಫ್ಲಾಪು. ಆಮೇಲೆ ಒಂದು ದಿವಸ ನಮ್ಮ ಕಮ್ಯುನಿಟಿಗೆ ಬಂದರು, ಡಿಜಿಟಲ್ ಅಚೀವರ್ಸ್ ಹಬ್ಗೆ ಬಂದು. ಹೀಗೆ ಸೋಮವಾರ ಸಂಜೆ ನಮ್ಮದು ಅವ್ರ ಜೊತೆ ಇಂಟ್ರಾಕ್ಷನ್ ನಡೀತಿರುತ್ತೆ. ಅವ್ರದ್ದೇನೋ ಪ್ರಶ್ನೆ ಇದ್ದರೆ ನನ್ನ ಕೇಳ್ತಿರ್ತಾರೆ. ಸಂಜೆ 7 ಗಂಟೆಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಸರ್ ನಾವು ಹಿಂಗೆ ಮಾಡ್ತಿದ್ದೀವಿ, ನಮ್ಮದು ಚಾನಲ್ ಸ್ಕೇಲ್ ಅಪ್ ಆಗ್ತಿಲ್ಲ ಅಂತಂದೆ. ಚಾನಲ್ ನೋಡಿದೆ, ಅವ್ರಿಗೊಂದೇ ಮಾತಾಡಿದೆ, ನೀವು ಈ ಕೆಲವು ಸ್ಟ್ರಾಟಜಿ ಚೇಂಜ್ ಮಾಡಿ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಅಂತಂದೆ. ಅವ್ರ ಚಾನಲ್ಲು 600 ರಾನಾಘರ್ ಅಂತಂದ್ಬಿಟ್ಟು ಇವತ್ತು 2.5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವಾವ್! ಬರೀ 2.5 ವರ್ಷದಲ್ಲಿ ಈ ವ್ಯಕ್ತಿ ತಿಂಗಳಿಗೆ 10ರಿಂದ 15 ಲಕ್ಷ ರೂಪಾಯಿ ಆರಾಮಾಗಿ ಸೋಷಿಯಲ್ ಮೀಡಿಯಾದ ಅರ್ನ್ ಮಾಡ್ತಾರೆ. ಒಬ್ಬ ಸಿಂಗಲ್ ಸ್ಪಾನ್ಸರರ್ ಅವ್ರಿಗೆ 30 ಲಕ್ಷ ಕೊಡ್ತಾರೆ ಸರ್. 30 ಲಕ್ಷ ಒಂದು ಸ್ಪಾನ್ಸರ್ಶಿಪ್ಗೆ. ಏನು ಹೇಳ್ತೀರಾ ಈಗ? ನೋ ವರ್ಡ್ಸ್. ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಅಂತ ಹೇಳ್ತೀವ? ಇಲ್ಲ, ಸರಿಯಾಗಿ ಮಾಡೋದನ್ನು ಕಲ್ತು ಮಾಡ್ತಿದ್ರೆ ಯಾವಾಗಿದ್ರೂ ಗ್ರೋ ಆಗ್ತೀವಿ. ಸೊ ಈಗ ನೀವು ಇಲ್ಲಿವರೆಗೂ ಮಾಡಿದಂಥ ಕಂಟೆಂಟಲ್ಲಿ ಯಾವ್ಯಾವ ಕಂಟೆಂಟಲ್ಲಿ ಎಷ್ಟು ಅರ್ನ್ ಮಾಡಿದ್ದೀರಾ? ಹೇಗೆ ಅರ್ನಿಂಗ್ ಶುರು ಆಯಿತು? ನಿಮ್ಮ ಫಸ್ಟ್ ವಿಡಿಯೋದ ಹೈಯೆಸ್ಟ್ ಅರ್ನಿಂಗ್ ಯಾವುದು? ನಂದು ಫಸ್ಟ್ ವಿಡಿಯೋ ಹೈಯೆಸ್ಟ್ ಅರ್ನಿಂಗು A2C ಇದು ಕುಕಿಂಗ್ ಚಾನಲ್ ಬಿಡ್ತೀನಿ. ಕುಕಿಂಗ್ ಚಾನಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ್ಯಕ್ಚುಲಿ ಒಂದ್ಸಲ ಹೀಗೆ ವೈಫ್ ಅವರು ಬ್ರೆಡ್ ತೊಗೊಂಬಂದರು. ಎಷ್ಟು? ಒಂದು 30 ರೂಪಾಯಿ ಕೊಟ್ಟು. ಗಾರ್ಲಿಕ್ ಬ್ರೆಡ್ಡಿಂದನೇ ಗಾರ್ಲಿಕ್ ಬ್ರೆಡ್ ಮಾಡೋದು ಹೆಂಗೆ ಅಂತಂದ್ಬಿಟ್ಟು ಅದು ವಿಡಿಯೋ ಒಂದು ಮಾಡಿ ಹಾಕಿದ್ರು ಸರ್. ಅದಕ್ಕೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸು. ಆ ವಿಡಿಯೋಯಿಂದ ಒಂದು 3ರಿಂದ 4 ಲಕ್ಷ ರೂಪಾಯಿ ಬಂದಿದೆ. ಎಷ್ಟರಿಂದ? ಆ 20-30 ರೂಪಾಯಿ ಬ್ರೆಡ್ಡಿಂದ. ಏನು ತೋರಿಸಿರೋದು? ಹೆಂಗೆ ಮಾಡಬೇಕು ಅನ್ನೋದು ತೋರಿಸಿರೋದು. ಇದು ಕುಕಿಂಗ್ ಎಕ್ಸಾಂಪಲ್ಲು. ಇನ್ನು ಹಾಗೆ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಾ, ಮನೆ ವೀಡಿಯೋಸ್ ಆಗ್ತಿದೆ. ಒಂದು 48 ನಿಮಿಷದ ವಿಡಿಯೋ ಮಾಡಿದ್ದೆ, ಸ್ಟೆಪ್ ಬೈ ಸ್ಟೆಪ್. ಒಂದು 5 ತಿಂಗಳದ್ದು ಕೆಲಸ ಹೆಂಗೆ ನಡೀತಿದೆ ಅಂತಂದ್ಬಿಟ್ಟು ಅದಕ್ಕೂ ಸುಮಾರು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂತು. ಅದು ಒಂದು ವಿಡಿಯೋ ಅರ್ನಿಂಗು ಸುಮಾರು 6 ಲಕ್ಷದಕ್ಕಿಂತ ಜಾಸ್ತಿ ಇದೆ. ಇಂಟ್ರೆಸ್ಟಿಂಗ್ ಏನಂದರೆ ಆ ವಿಡಿಯೋ ಹಾಕಿರೋದು 2020ರಲ್ಲಿ. ಇವತ್ತಿಗೂ ಆ ವಿಡಿಯೋ ದುಡ್ಡು ಬರ್ತಿರುತ್ತೆ. ಇದು ಹೆಂಗೆ ಅಂತಂದರೆ ನೀವು ಪ್ಯಾಸಿವ್ ಸೋರ್ಸ್ ಶುರು ಮಾಡ್ದಂಗೆ. ಹೌದು, ಆಗ ಬರ್ತಿರೋಷ್ಟೇ ಅರ್ನಿಂಗ್ ಈಗಲೂ ಬರ್ತಿದೆ ಇಲ್ಲ, ಸ್ಲೋ ಆಗಿ ರೆಡೀಸ್ ಆಗಿದೆ, ಬಟ್ ಇನ್ನೂ ಬರ್ತಾ ಇದೆ. ಮೊನ್ನೆ ಚೆಕ್ ಮಾಡಿದಾಗ ಲಾಸ್ಟ್ 3 ತಿಂಗಳ ಅರ್ನಿಂಗು ಹೆಚ್ಚು ಕಡಿಮೆ 8,500ರಿಂದ 9,000 ಆಯಿತು. ಒಳ್ಳೇದಾ? ಹಾಕಿರೋದು ಯಾವಾಗ? 2020ರಲ್ಲಿ. ಇನ್ನೂ ಬರ್ತಿದೆ. ಇದೊಂದು ಮೇನ್ ಅಡ್ವಾಂಟೇಜು ಸರ್ ಯೂಟ್ಯೂಬರ್ಸ್ಗೆ. ಸೊ ನಾನು ಇವತ್ತು ಹಾಕಿದ್ರು ಕೂಡ ಇವತ್ತಿಗೆ ಅದ್ರ ರೆವಿನ್ಯೂ ಲಾಸ್ಟ್ ಆಗಲ್ಲ. ಈಗ ನಾನು ಬಿಲ್ಡಿಂಗ್ಗೆ ಹಾಕಿದ ಬಂಡವಾಳ ವ್ಯಾಲ್ಯೂಯೇಷನ್ ಕಮ್ಮಿ ಆಗುತ್ತೆ. ಹೌದು, ಆದರೆ ಯೂಟ್ಯೂಬ್ಗೆ ಹಾಕಿದ ವಿಡಿಯೋ ಯಾವತ್ತೂ ಕಮ್ಮಿ ಆಗಲ್ಲ ರೆವಿನ್ಯೂ. ಅದು ಯಾವಾಗ ಬೇಕಾದ್ರೂ ಜಂಪ್ ಆಗ್ಬೋದು. ಯಾವಾಗ ಬೇಕಾದ್ರೂ ಜಂಪ್ ಆಗ್ಬೋದು. ಇನ್ಫ್ಯಾಕ್ಟ್ ಒಂದು 6 ತಿಂಗಳು ಸುಮ್ಮನೆ ಇರುತ್ತೆ, ಮತ್ತೆ ಎದ್ದು ಬಿಡುತ್ತೆ ಟೈಮ್ ಬಂದಾಗ. ಹೌದು, ಈಗ ಎಕ್ಸಾಂಪಲ್ ನೋಡಿ, ಯಾರೋ ಒಬ್ಬರು ನ್ಯೂ ಇಯರ್ ಬಗ್ಗೆ ಏನೊಂದು ಇನ್ಫಾರ್ಮೇಷನ್ ಹಾಕಿರ್ತಾರೆ ಅಂದ್ಕೊಳ್ಳೋಣ. ಇಡೀ ವರ್ಷ ಸೈಲೆಂಟ್ ಆಗಿರ್ಬೋದು. ನ್ಯೂ ಇಯರ್ ಬಂದಾಗ ಮತ್ತೆ ಇರುತ್ತಾ, ಮತ್ತೆ ರೆವಿನ್ಯೂ ಸ್ಟಾರ್ಟ್. ಎವರ್ ಗ್ರೀನ್ ಕಾಂಟೆಂಟ್ ಹಾಕೋರಿಗೆ ದುಡ್ಡೇ ದುಡ್ಡು. ಈ ಶಾರ್ಟ್ ಟೈಮ್ ಕಾಂಟೆಂಟ್ ಹಾಕ್ತಾರೆ ನೋಡಿ, ಮೋಸ್ಟ್ಲಿ ಅವ್ರಿಗೆ ಓಕೆ ಇವತ್ತು ದುಡ್ಡು ಬರುತ್ತೆ, ನಾಳೆ ಬರದೇ ಇರ್ಬೋದು, ಬಟ್ ಅವ್ರದ್ದು ರ್ಯಾಪಿಡ್ ವ್ಯೂಸ್ ಇರುತ್ತೆ. ಬಟ್ ಎವರ್ ಗ್ರೀನ್ ಕಾಂಟೆಂಟ್ ಹಾಕೋರಿಗೆ ದುಡ್ಡು ಬರ್ತಾನೆ ಇರುತ್ತೆ. ಅದೇ ಒಂದು ಅಡ್ವಾಂಟೇಜ್. ನಂದು A2C ಆಗಿರ್ಬೋದು ಅಥವಾ A to Z ಹೋಮ್ ಗ್ಯಾಜೆಟ್ಸ್ ಆಗಿರ್ಬೋದು, ಇವೆಲ್ಲ ಅರ್ನ್ ಮಾಡ್ತಾನೆ ಇರ್ತೇವೆ. ಒಂಥರ ಹೆಂಗೆ ಅಂತಂದರೆ ಮನೆ ಬಾಡಿಗೆ ಕೊಟ್ಟಂಗೆ, ಒಂದು ಸಲ ಕಟ್ಸಿದ್ರಿ ಬಿಟ್ರಿ ಬರ್ತಾ ಇರುತ್ತೆ. ಅಫ್ಕೋರ್ಸ್ ನೀವು ರೆಗ್ಯುಲರ್ ಹಾಕ್ತಿದ್ರೆ ಇನ್ನೂ ಏರ್ತಾ ಇರುತ್ತೆ, ಇಲ್ಲ ಅಂದರೆ ಗ್ರ್ಯಾಜುಲಿ ಸ್ವಲ್ಪ ಕಡಿಮೆ ಆಗ್ತಿರುತ್ತೆ. ನಿಮ್ಮ ಪ್ರಕಾರ ಲಾಂಗ್ ಫಾರ್ಮ್ ಕಂಟೆಂಟ್ ಕ್ರಿಯೇಟರ್ ಆಗೋದು ಬೆಸ್ಟಾ, ಶಾರ್ಟ್ ಫಾರ್ಮ್ ಕಂಟೆಂಟ್ ಕ್ರಿಯೇಟರ್ ಆಗೋದಾ? ಈಗಿನ ಕ್ರಿಯೇಟರ್ಸ್ ಏನು ಅನ್ಕೋತಾರೆ, ಶುರು ಮಾಡ್ಬೇಕನ್ನೋರು, ಶಾರ್ಟ್ ಫಾರ್ಮ್ ಭಾಳ ವ್ಯೂಸ್ ಬರ್ತಿದೆ, ನಾನು ಅದನ್ನೇ ಮಾಡ್ತೀನಿ ಅಂತಾರೆ. ಹೌದು, ಶಾರ್ಟ್ ಫಾರ್ಮ್ಸ್ ವ್ಯೂ ಜಾಸ್ತಿ ಬರುತ್ತೆ, ಯಾಕೆಂದರೆ ನಿಮಗೆ ಪ್ಲ್ಯಾಟ್ಫಾರ್ಮ್ ರೀಚ್ ಜಾಸ್ತಿ ಕೊಡುತ್ತೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಿಮಗೆ ರೀಚ್ ಜಾಸ್ತಿ ಬರುತ್ತೆ, ವ್ಯೂಸ್ ಜಾಸ್ತಿ ಬರುತ್ತೆ. ಬಟ್ ಯಾರು ಮಾಡಬೇಕು, ಯಾರು ಮಾಡಬಾರ್ದು? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸರ್. ಒಂದು ವಿಡಿಯೋ ನಂದು ಸುಮಾರು 40,000 ವ್ಯೂಸ್ ಬಂದಿದೆ ಶಾರ್ಟ್ಸ್ಗೆ. ಲಾಂಗ್ ಫಾರ್ಮ್ ವಿಡಿಯೋಗೂ 40,000 ವ್ಯೂಸ್ ಬಂದಿದೆ.
ಲಾಂಗ್ ಫಾರ್ಮ್ ವಿಡಿಯೋ ಅರ್ನಿಂಗು ಸುಮಾರು 6,200 ರೂಪಾಯಿ ಏನೋಯ್ತು. ಯಾವುದು ಒಂದು 10 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ಲೆಂತ್ ಇರೋದು. ಶಾರ್ಟ್ ವಿಡಿಯೋದು ಬರೀ 23 ರೂಪಾಯಿ ಅರ್ನಿಂಗು. ವ್ಯೂಸು 40,000. ನೀವು ಡಿಸೈಡ್ ಮಾಡಬೇಕೀಗ, ನಾನು ಲಾಂಗ್ ಫಾರ್ಮ್ ಮಾಡಬೇಕಾ ಶಾರ್ಟ್ ಫಾರ್ಮ್ ಮಾಡಬೇಕಾ? ಯಾರು ಶಾರ್ಟ್ ಫಾರ್ಮ್ ಮಾಡಬೇಕು? ನೀವೇನೋ ಎಂಟರ್ಟೈನ್ಮೆಂಟ್ ಕಾಂಟೆಂಟ್ ಮಾಡ್ತಿದ್ದೀರಾ, ಇಲ್ಲ 1 ಮಿನಿಟ್ ಗೇಮ್ಸ್ ಮಾಡ್ತಿದ್ದೀರಾ, ಟಪ್ ಅಂತ ವ್ಯೂಸ್ ಬರುತ್ತೆ, ನಿಮ್ಗೆ ಲಕ್ಷ ಮಿಲಿಯನ್ಸ್ ವ್ಯೂಸ್ ಬರುತ್ತೆ, ಮಾಡಿ ಶಾರ್ಟ್ ಫಾರ್ಮ್ ಕಾಂಟೆಂಟ್. ನೀವು ಎಜುಕೇಷನಲ್ ಕಾಂಟೆಂಟ್ ಮಾಡ್ತಿದ್ದೀರಾ, ಇಲ್ಲ ನನಗೆ ಅಷ್ಟು ಜಾಸ್ತಿ ವ್ಯೂಸ್ ಬರಲ್ಲ, 1,000 ಬರ್ಬೋದು, 2,000 5,000 ಬರ್ಬೋದು, ಲಾಂಗ್ ಫಾರ್ಮ್ ಮಾಡಿ. ಲಾಂಗ್ ಫಾರ್ಮ್ ಮಾಡಲಿ ನೀವು ಒಳ್ಳೆ ದುಡ್ಡು ಮಾಡ್ತೀರಾ. ಸೊ ಯೂಟ್ಯೂಬ್ಗೆ ಏನು ಬೇಕು? ಆಡಿಯನ್ಸು ಸುಮಾರು ಹೊತ್ತು ಪ್ಲ್ಯಾಟ್ಫಾರ್ಮಲ್ಲಿ ಇರೋದು ಬೇಕು. ನೀವು ಸುಮಾರು ಹೊತ್ತು ಆಡಿಯನ್ಸನ್ನು ಪ್ಲ್ಯಾಟ್ಫಾರ್ಮಲ್ಲಿ ರಿಟೈನ್ ಮಾಡಿದ್ರೆ ನಿಮಗೆ ವ್ಯೂಸು ಜಾಸ್ತಿ ಬರುತ್ತೆ, ಅರ್ನಿಂಗ್ಸು ಜಾಸ್ತಿ ಬರುತ್ತೆ. ಇನ್ಫ್ಯಾಕ್ಟ್ ಹಾಗೆ ಯೂಟ್ಯೂಬ್ ಜಾಸ್ತಿ ನಿಮ್ಮ ವೀಡಿಯೋಸನ್ನ ಜಾಸ್ತಿ ಜನಕ್ಕೆ ಪುಷ್ ಮಾಡೋದು. ಎಷ್ಟು ರಿಟೈನ್ ಆಗ್ತಾರೆ ಅಷ್ಟು. ಸೊ ಅಡ್ವಾಂಟೇಜು ಲಾಂಗ್ ಫಾರ್ಮಲ್ಲಿ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ನಿಮ್ಮ ಉದಾಹರಣೆ ತೊಗೋತೀನಿ, ನೀವು 4 ದಿವಸದಲ್ಲಿ ಮಾನಿಟೈಸ್ ಮಾಡಿದ್ರಿ ಅಂತಂದರೆ ಚಾನಲ್ನ. ಅದೇ ಶಾರ್ಟ್ ಫಾರ್ಮ್ ಕಾಂಟೆಂಟ್ ಆದರೆ ಅಷ್ಟು ಈಸಿಯಾಗಿ ಆಗಲ್ಲ ಅದು. ಹೌದು. ಪಾಡ್ಕಾಸ್ಟು ಪವರ್ ಏನು? ಲಾಂಗ್ ಕಾಂಟೆಂಟು 1 ಗಂಟೆ 1.5 ಗಂಟೆ. ಮಾನಿಟೈಸೇಷನ್ ಕ್ರೈಟೀರಿಯಾ ಸ್ವಲ್ಪ ಫಾಸ್ಟಾಗಿ ಅಚೀವ್ ಮಾಡ್ಬೋದು, ಅದು ಕರೆಕ್ಟಾಗಿ ಗೊತ್ತಿದ್ದವ್ರಿಗೆ. 1 ಗಂಟೆ 1.5 ಗಂಟೆ ಹೆಂಗೆ ಹಿಡಿದಿಟ್ಕೊಳ್ಬೇಕು? ದಟ್ ಈಸ್ ಅ ಇಂಪಾರ್ಟೆಂಟ್ ಟಾಸ್ಕ್. ಅದು ಭಾಳ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಾನು ಸುಮಾರು ಮೂವಿ ನೋಡ್ತಿರ್ತೀನಲ್ಲ, ನಾನು ಅಬ್ಸರ್ವ್ ಮಾಡೋದು ಒಂದೇ, ಗುರು ಇವರು ಸ್ಟಾರ್ಟಿಂಗ್ ಟ್ರೈಲರಲ್ಲಿ ಏನು ತೋರಿಸ್ತಿದ್ದಾರೆ, ಸ್ಟಾರ್ಟಿಂಗ್ ಒಂದು 2 ನಿಮಿಷದಲ್ಲಿ ಏನು ತೋರಿಸ್ತಿದ್ದಾರೆ, ಮಧ್ಯೆ ಹೆಂಗೆ ರಿಟೈನ್ ಮಾಡ್ತಾರೆ ಆಡಿಯನ್ಸನ್ನ. ನಮ್ಮ ಪ್ರತಿಯೊಂದು ವೀಡಿಯೋಸು ಒಂದು ಮೂವಿ ಇದ್ದಂಗೆ ನಾವು ಪ್ಲ್ಯಾನ್ ಮಾಡಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ನಿಮಗೆ. ಎಕ್ಸಾಂಪಲ್, ನಾನೊಂದು ವಿಡಿಯೋ ಮಾಡ್ತೀನಿ ಅಂದ್ಕೊಳ್ಳೋಣ, ಇಂಗ್ಲೀಷ್ ಹೇಗೆ ಕಲಿಯೋದು ಅಂತ ಮಾಡ್ತೀನಿ. 30 ದಿವಸದಲ್ಲಿ ನಾನು 2 ರೀತಿ ಸ್ಟಾರ್ಟ್ ಮಾಡ್ಬೋದು. ನಮಸ್ಕಾರ ಗೆಳೆಯರೆ, ಇವತ್ತು ನಿಮಗೆ ಇಂಗ್ಲೀಷ್ ಕಲಿಯೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ನಾನು ಸ್ಟಾರ್ಟ್ ಮಾಡೋ ವಿಡಿಯೋ ಸ್ಟೈಲು, ಸರಿನಾ? 2ನೇದು, ಕಷ್ಟಪಟ್ಟು ಎಷ್ಟೋ ವೀಡಿಯೋಸ್ ನೋಡಿದ್ರಿ, ನಿಮ್ಗೆ ಇಂಗ್ಲೀಷ್ ಅರ್ಥ ಆಗಲಿಲ್ಲ, ಇನ್ನೂ ಕಷ್ಟ ಅನಿಸ್ತಿದೆಯಾ, ಬರೀ ಇದೊಂದು 15 ನಿಮಿಷದ ವಿಡಿಯೋ ನೋಡಿ. ದಿವಸಕ್ಕೆ ಏನಿಲ್ಲ, ಬರೀ 10 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. 30 ದಿವಸದಲ್ಲಿ ನೀವು ಇಂಗ್ಲೀಷ್ ಕಲಿತೀರಾ. ಯಾವುದಕ್ಕೆ ಆಡಿಯನ್ಸ್ ರಿಟೈನ್ ಆಗ್ತಾರೆ? ಮೊದಲನೇದಕ್ಕೆ, ಎರಡನೇದಕ್ಕೆ? ಯಾಕೆ ಹೇಳಿ? ಅವ್ರ ಪೇನ್ ಪಾಯಿಂಟ್ ಬಗ್ಗೆ ಹೇಳ್ತಿದ್ದೀವಿ. ಹ್ಞೂ ಗುರು, ನಾನು ಟ್ರೈ ಮಾಡಿದ್ದೀನಿ ಕಲಿಯೋಕ್ಕೆ, ನಂಗೆ ಬರಲಿಲ್ಲ. ಅವಾಗ ಅವ್ರಿಗೆ ಏನಿಸ್ತೆ, ಹೌದು ಇವರು ನನಗೆ ಹೇಳ್ತಿದ್ರಲ್ಲ, ಮೋಸ್ಟ್ಲಿ ಇವ್ರ ವಿಡಿಯೋಲಿ ನನಗೆ ಇನ್ಫಾರ್ಮೇಷನ್ ಸಿಗ್ಬೋದು. ಯಾವಾಗ ನಾವು ಆಡಿಯನ್ಸ್ ಎಮೋಷನ್ ಕನೆಕ್ಟ್ ಆಗ್ತೀವಿ ನೋಡಿ, ಆವಾಗ ಅವರು ನಮ್ಮ ವಿಡಿಯೋಗೆ ಸ್ಟಿಕ್ ಆಗ್ತಾರೆ. ಅದೇ ಮೇನ್ ಇರೋದು. ಕಾಂಟೆಂಟ್ ಕ್ರಿಯೇಷನ್ ಬ್ರಹ್ಮವಿದ್ಯೆ ಏನಲ್ಲ. ಥಂಬ್ನೇಲ್ ಕ್ರಿಯೇಟ್ ಮಾಡೋದು, ಒಂದು ಒಳ್ಳೆ ಟೈಟಲ್ ಬರೆಯೋದು, ಮತ್ತು ಆಡಿಯನ್ಸನ್ನು ಹುಕ್ ಮಾಡೋದನ್ನು ಕಲಿತ್ರೆ ಖಂಡಿತ ವ್ಯೂಸ್ ಬರುತ್ತೆ. ರೈಟ್. ಸೊ ನಿಮ್ಮ ಯಾವ ವಿಡಿಯೋಸ್ಗಳಿಗೆ ಎಷ್ಟೆಷ್ಟು ಅರ್ನಿಂಗ್ ನೋಡಿದ್ದೀರಾ ಇಲ್ಲಿವರೆಗೂ? ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸಲ್ಲಿ ನಂದು ಹೈಯೆಸ್ಟ್ ಅರ್ನಿಂಗ್ ಅಂತಂದರೆ ಸುಮಾರು 6 ಲಕ್ಷ ಬಂದಿದೆ ಒಂದು ವಿಡಿಯೋಗೆ. ಒಂದೇ ವಿಡಿಯೋಗೆ 6 ಲಕ್ಷ? ಒಂದೇ ವಿಡಿಯೋಗೆ 6 ಲಕ್ಷ. ಅದನ್ನು ನಾನು ಮಾಡೋಕ್ಕೆ ತೊಗೊಂಡಿರೋ ಟೈಮು ಹೆಚ್ಚು ಕಡಿಮೆ ಒಂದು 6 ಅವರ್. ಖರ್ಚು ಮಾಡಿರೋದು ಕೇಳಿದ್ರೆ ನೀವು ಇನ್ನೂ ಶಾಕ್ ಆಗ್ತೀರ. ಸುಮಾರು ಒಂದು 300 ರೂಪಾಯಿ ಖರ್ಚು ಮಾಡಿರ್ಬೋದು ನಾವು ವಿಡಿಯೋಗೆ. 300 ರೂಪಾಯಿ ಖರ್ಚು ಮಾಡಿ 6 ಲಕ್ಷ ಅರ್ನ್ ಮಾಡಿರೋದು. ಇಲ್ಲೇನು ಐಡಿಯಾ ಒಂದೇ. ಏನು ಯೂಸ್ ಮಾಡಿರೋದು? ನಾನು DC ಮೋಟರ್ ಯೂಸ್ ಮಾಡಿರೋದು. DC ಮೋಟರ್ ಬೆಲೆ ಒಂದು 30-40 ರೂಪಾಯಿ ಇರುತ್ತೆ. ಅದು ಬ್ಯಾಟ್ರಿ ಬೆಲೆ ಒಂದು 30-50 ರೂಪಾಯಿ ಎಲ್ಲ ಸೇರಿ, ಅದು ಇದು ಎಲ್ಲ ಸೇರಿ ಒಂದು 300 ರೂಪಾಯಿ ಅಂದ್ಕೊಳ್ಳೋಣ. ಅದರಿಂದ ಅರ್ನ್ ಮಾಡಿರೋದು 6 ಲಕ್ಷ. ಸುಮಾರು ಜನ ಹೇಳ್ತಾರೆ ಯೂಟ್ಯೂಬಿಂದ ಅಷ್ಟೊಂದು ದುಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು. ನಮ್ಮ ತಮ್ಮ ಒಂದು ವಿಡಿಯೋ ಮಾಡಿದ್ದಾನೆ ಸರ್, ಒಂದು ವಿಡಿಯೋಯಿಂದ ಸುಮಾರು 30 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ದಾನೆ, ಒಂದೇ ಸಿಂಗಲ್ ವಿಡಿಯೋಯಿಂದ. ಹೇಗೆ ಸಾಧ್ಯ? ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಇದೆ ಅದಕ್ಕೆ, ಈಗಲೂ ಓಡ್ತಿದೆ. ಅವ್ನಿಗೆ ಯಾರಿಗಾರು ಕೇಳಿದ್ರೆ ಅದನ್ನ ಹೇಳೋದು, ಇದೊಂದು ವಿಡಿಯೋ ಇದೆಯಲ್ಲ, ಇದು ಆ್ಯಕ್ಚುಲಿ ನನಗೆ ಹೆಚ್ಚು ಕಡಿಮೆ BMW ತೊಗೊಳಕ್ಕೆ ಒಂಥರ ದುಡ್ಡು ಕೊಟ್ಟಂಗಾಯಿತು ಅಂತಂದ್ಬಿಟ್ಟು ಅವನು ಇನ್ಫ್ಯಾಕ್ಟ್ ಅದನ್ನೇ ಹೇಳ್ತಾನೆ. ಅವನು ಒಂದು ಆ್ಯಕ್ಚುಲಿ ಟಾಯ್ ಕಾರ್ ತೊಗೊಂಡಿದ್ದು, ಒಂದು ಸುಮಾರು ಒಂದು 700-800 ರೂಪಾಯಿನ ಕೊಟ್ಟು ತೊಗೊಂಡಿದ್ದ ಅನಿಸುತ್ತೆ. ಅದರಿಂದ ಪ್ರೋಟೋಟೈಪ್ ಫ್ಲೈಯಿಂಗ್ ಕಾರ್ ತೋರಿಸಿದ್ದ ಹೇಗೆ ಮಾಡೋದು ಅಂತಂದ್ಬಿಟ್ಟು. ಆ ವಿಡಿಯೋಗೆ ಮಿಲಿಯನ್ ಗಟ್ಟಲೆ ವ್ಯೂಸು, ಹೆಚ್ಚು ಕಡಿಮೆ 30 ಲಕ್ಷ ಅರ್ನಿಂಗು. ನೋಡಿ, ಅಂತಂದರೆ ನೀವು ನಿಮ್ಮ ನಾಲೆಡ್ಜನ್ನು ಕ್ರಿಯೇಟಿವ್ ಆಗಿ ಹೇಳ್ಕೊಡೋಕ್ಕೆ ರೆಡಿ ಇದ್ದರೆ ಯಾರು ಬೇಕಾದ್ರೂ ಮಾಡ್ಬೋದು. ಅಲ್ಲೇ ಸುಮಾರು ಜನ ಬರ್ತಾರೆ, ನನಗೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಅಂತಾರೆ. ಏನು ಮಾಡೋದು? ಅದಕ್ಕೆ ಒಂದಿಷ್ಟು ನಾನು ಎಕ್ಸಾಂಪಲ್ ಹೇಳ್ತಿರ್ತೀನಿ ಅವ್ರಿಗೆ. ನಿಮ್ಮ ಫ್ರೆಂಡ್ಸು ನಿಮ್ಮನ್ನ ಯಾವುದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ ಫಸ್ಟ್ ಯೋಚನೆ ಮಾಡಿ. ಓಕೆ, ನೀವು ಯಾವುದ್ರಲ್ಲಿ ಚೆನ್ನಾಗಿದ್ದೀರಾ? ಕುಕಿಂಗಲ್ಲಿ ಚೆನ್ನಾಗಿದ್ದೀರಾ, ಕ್ರಾಫ್ಟಲ್ಲಿ ಚೆನ್ನಾಗಿದ್ದೀರಾ ನೀವು, ಅಥವಾ ಡ್ರೆಸ್ಸಿಂಗ್ ಚೆನ್ನಾಗಿ ಮಾಡ್ತೀರಾ, ಟೆಕ್ನಾಲಜಿಲಿ ಚೆನ್ನಾಗಿದ್ದೀರಾ, ಎಲ್ಲಿ ಚೆನ್ನಾಗಿದ್ದೀರಾ? ಫಸ್ಟ್ ಯಾವುದ್ರಲ್ಲಿ ಚೆನ್ನಾಗಿದ್ದಾರೆ ಅಂತ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ.
ಎರಡನೇದು ನೀವು ಯಾವ ಕೆಲಸನ ಈಸಿಯಾಗಿ ಮಾಡ್ಬೋದು. ಓಕೆ ಗುರು, ಹಾಂ ನಾನು ಈ ಕೆಲಸ ಈಸಿಯಾಗಿ ಮಾಡ್ಬೋದು. ಈಗ ನನಗೆ ಕೇಳಿದ್ರೆ ನಾನು ಟೆರೆಸ್ ಗಾರ್ಡನಿಂಗ್ ಈಸಿಯಾಗಿ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಈಸಿಯಾಗಿ ಕಲಿತೀನಿ. ನಾನು ಕಲ್ತ್ಕೊಳ್ಳೋದಂದ್ರೆ ಇಷ್ಟ. ಇದು ನನಗೆ ಈಸಿ. ಹಾಗೆ ನಿಮ್ಗೆ ಯಾವುದು ಈಸಿ? ಇದು 2 ಪ್ರಶ್ನೆಲಿ ನಿಮ್ಗೆ ಉತ್ತರ ಸಿಗುತ್ತೆ. ನೀವು ಯಾವುದು ಚೆನ್ನಾಗಿದ್ದೀರ ಅಂತಂದ್ಬಿಟ್ಟು. ಇದರಲ್ಲೂ ನಂಗೆ ಗೊತ್ತಾಗಲಿಲ್ಲ ನಂಗೆ ನೀಶ್ ಏನು ಅಂತಂದ್ಬಿಟ್ಟು ಒಂದು ಸಣ್ಣ ಕೆಲಸ ಮಾಡೋದು. ಸರಿ, ನೆಕ್ಸ್ಟು ಒಂದು 3 ವರ್ಷಕ್ಕೆ ಎವರ್ಗ್ರೀನ್ ಟಾಪಿಕ್ಸ್ ಅಂದರೆ ಯಾವುದು? ಹಿಸ್ಟ್ರಿ ಎವರ್ಗ್ರೀನು. ಮತ್ತು ಸೈನ್ಸ್. ಹಿಸ್ಟ್ರಿ ಆಯಿತು, ಸೈನ್ಸ್ ಆಯಿತು, ಡಿಜಿಟಲ್ ಮಾರ್ಕೆಟಿಂಗ್ ಆಯಿತು, ಆನ್ಲೈನ್ ಅರ್ನಿಂಗ್ ಆಯಿತು, ಟೆರೆಸ್ ಗಾರ್ಡನಿಂಗ್ ಆಯಿತು, ಇಂಟೀರಿಯರ್ ಆಯಿತು, ಅಗ್ರಿಕಲ್ಚರ್ ಆಯಿತು. ಇವೆಲ್ಲ ಎವರ್ಗ್ರೀನು. ಒಂದು 3 ತಿಂಗಳು ಎಫರ್ಟ್ ಆಗಿ ಕಲಿಬೋದಾ? ಕಲ್ತ ಮೇಲೆ ಅದ್ರ ಮೇಲೆ ವೀಡಿಯೋಸ್ ಮಾಡ್ಬೋದಾ? ಅರ್ನಿಂಗೂ ಬರುತ್ತೆ, ನಿಮಗೆ ವ್ಯೂಸು ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೋದು. ನಮಗೇನು ಗೊತ್ತಿಲ್ಲ ಅಂದರೆ ಕಲೀರಿ, ಯಾವುದೋ ಒಂದ್ರ ಬಗ್ಗೆ ಕಲೀರಿ. ಒಂದು 3 ರಿಂದ 6 ತಿಂಗಳು ಇನ್ವೆಸ್ಟ್ ಮಾಡಿ ಕಲೀರಿ. ನೀವು ಕಲಿತಿರೋದನ್ನೇ ಹೇಳ್ಕೊಡಿ. 2013-14 ಅನ್ನೋಷ್ಟರಲ್ಲಿ ನಾನೇನು ಎಕ್ಸ್ಪರ್ಟ್ ಆಗಿರಲಿಲ್ಲ ಯೂಟ್ಯೂಬ್ ಬಗ್ಗೆ. ನಾನು ಶ್ರೀರಾಮೇನು ಚಾನಲ್ ಶುರು ಮಾಡಿ ಅಲ್ಲಿ ಹೇಳ್ಕೊಡ್ತಿದ್ದೆ, ನೀವು ಯೂಟ್ಯೂಬಿಂದ ದುಡ್ಡು ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು. ಯಾಕೆ? ನಾನು ಜಸ್ಟ್ ಅದೇ ಅರ್ನಿಂಗ್ ಶುರು ಮಾಡಿದ್ದೆ. ಅವಾಗ ನಾನು ಅದನ್ನೇ ಹೇಳಕ್ಕೆ ಶುರು ಮಾಡಿದೆ. ನೀವು ಮಾಡ್ಬೋದು. ನಾನು $1 ಅರ್ನ್ ಮಾಡಿದ್ದೆ, ನಾನು $1 ಹೆಂಗೆ ಅರ್ನ್ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ಅಷ್ಟು ನಾನು ಹೇಳ್ಬೋದಾ? ಹೇಳ್ಬೋದು. ABCD ಗೊತ್ತಿರೋರು ABCD ಗೊತ್ತಿಲ್ಲದೆ ಇರೋರಿಗೆ ABCD ಹೇಳ್ಕೊಡ್ಬೋದು. ಅಷ್ಟೇ ಇರೋದಿಲ್ಲ. ನೀವು ಒಂದು ಕಲ್ತಾರೆ ಹೇಳ್ಕೊಡಿ, ಇಲ್ಲ ನಿಮ್ಗೆ ಗೊತ್ತಿರೋದನ್ನ ಹೇಳ್ಕೊಡಿ. ಮಾಡಿದ್ರೆ ಬಿಲ್ಡ್ ಮಾಡ್ಬೋದು. ನೀವು ಒಂದು ಟೇಬಲಿಂದಾನೇ 60 ಲಕ್ಷ ಏನೋ ದುಡಿದ್ರಿ ಅಂತ. 60 ಲಕ್ಷ ಎಲ್ಲ ದುಡ್ದಿಲ್ಲ, ಲಕ್ಷಗಟ್ಟಲೆ ಅಂತೂ ದುಡ್ದಿದ್ದೀನಿ. ಇನ್ಫ್ಯಾಕ್ಟ್ ಫೋಲ್ಡಿಂಗ್ ಟೇಬಲ್. ಹಾಂ, ನಮ್ಮ ಮನೆಗೆ ಕಾರ್ಪೆಂಟರ್ ಬಂದಿದ್ದರು. ಅಲ್ಲಿ ನಮ್ಮ ಬಾಲ್ಕನಿಯಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಇತ್ತು. ಸರಿ, ಹುಡುಗರಿಗೆ ಸ್ವಲ್ಪ ಇಲ್ಲಿ ಕುತ್ಕೊಂಡು ಬರೀ ಥರ ಮಾಡೋಣ ಜಾಗ, ನಮಗೂ ಹೊರಗಡೆ ಬಂದರೆ ಕಾಫಿ ಟೀ ಕುಡಿಯೋಕ್ಕೆ ಜಾಗ ಇರಲಿ ಅಂತಂದ್ಬಿಟ್ಟು ಒಂದು ಫೋಲ್ಡಿಂಗ್ ಟೇಬಲ್ ಮಾಡಿಸ್ದೆ. ಎಲ್ಲ ಸೇರಿ ಆ ವಿಡಿಯೋಗೆ ಸುಮಾರು ಒಂದು 2,000 ಖರ್ಚಾಗಿರ್ಬೋದು. ಅಂದರೆ ಆ ಫೋಲ್ಡಿಂಗ್ ಟೇಬಲ್ ಮಾಡೋಕ್ಕೆ. ಅದನ್ನು ಯೂಟ್ಯೂಬಲ್ಲಿ ಹಾಕಿದೆ ವಿಡಿಯೋ. ಆ ವಿಡಿಯೋಗೆ ಸುಮಾರು 1 ಮಿಲಿಯನ್ ವ್ಯೂಸ್ ಬಂತೇನೋ. ಹೆಚ್ಚು ಕಡಿಮೆ $1 ಲಕ್ಷ ಅರ್ನಿಂಗ್ ಆಯ್ತು ಅದಲ್ಲಿ. ಎಲ್ಲಿಂದ? ಯೂಟ್ಯೂಬಿಂದ. ಅದು ಬಿಟ್ಟು ಮತ್ತೆ ಅಫಿಲಿಯೇಟ್ ಅರ್ನಿಂಗು ಬರೋಕ್ಕೆ ಶುರು ಆಯಿತು. ಅದಾದಮೇಲೆ ಏನು ಮಾಡಿದೆ, ನಾನು ಇನ್ಸ್ಟಾಗ್ರಾಮ್ ಬೇರೆ ಶುರು ಮಾಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಏನು ಹೇಳಿದೆ, ನೋಡಿ ನಿಮ್ದು ಏನೇ ಟ್ಯಾಲೆಂಟ್ ಇದ್ದರೂ ಅದನ್ನು ಮಾಡಿ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೂ ದುಡ್ಡು ಬರುತ್ತೆ. ನಾನು ಇದೊಂದು ಫೋಲ್ಡಿಂಗ್ ಟೇಬಲ್ ಬಗ್ಗೆ ವಿಡಿಯೋ ಮಾಡಿದ್ದೆ, ನೋಡಿ ಅದರದ್ದು $1 ಲಕ್ಷ ಅರ್ನಿಂಗ್ ಬಂದಿದೆ, ಮತ್ತು ಅಫಿಲಿಯೇಟು ಬರ್ತಿದೆ ಅಂತಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ. ಆ ವಿಡಿಯೋಗೆ ಹೆಂಗೆ ಬರೋಕ್ಕೆ ಶುರು ಆಯಿತು ವ್ಯೂಸು ಅಂತಂದರೆ, ರಪ್ ಅಂತ ಅಂದ್ಬಿಟ್ಟು 5 ದಿವಸದಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸು. ಇವತ್ತು ನೋಡಿದ್ರೆ ಸುಮಾರು 10 ಮಿಲಿಯನ್ಕಿಂತ ಜಾಸ್ತಿ ವ್ಯೂಸ್ ಇದೆ. ಅದನ್ನೇ ನೋಡಿದ್ರಲ್ಲ, ಅದನ್ನು ನೋಡಿದವರು ಎಷ್ಟೋ ಜನ ನನ್ನ ಮಾಸ್ಟರ್ ಕ್ಲಾಸಿಗೆ ಬಂದರು. ಮಾಸ್ಟರ್ ಕ್ಲಾಸ್ ಬಂದವರು ಎಷ್ಟೋ ಜನ ಕೋರ್ಸ್ಗೆ ಪರ್ಚೇಸ್ ಮಾಡಿದ್ರು. ನೀವೆಲ್ಲ ಓವರಾಲ್ ಆಗಿ ನೋಡಿದ್ರೆ ಅದೊಂದು ವಿಡಿಯೋಯಿಂದ ಹೆಚ್ಚು ಕಡಿಮೆ ಒಂದು $8 ರಿಂದ $10 ಲಕ್ಷ ಆರಾಮಾಗಿ ರೆವೆನ್ಯೂ ಮಾಡಿದ್ವಿ. ಎಲ್ಲಿಂದ? ಆ $2,000 ಇನ್ವೆಸ್ಟ್ ಮಾಡಿರೋ ಆ ಫೋಲ್ಡಿಂಗ್ ಟೇಬಲಿಂದ. ಅದು ನಿಮ್ಮ ಮನೆಗೆ ಮಾಡ್ಕೊಂಡಿರೋದು? ಅದು ನಮ್ಮ ಮನೆಗೆ ಮಾಡ್ಕೊಂಡಿರೋದು. ನಾನು ಹೇಳಿದ್ದೇನು, ನಿಮ್ಮ ಮನೇಲೂ ಜಾಗ ಕಡಿಮೆ ಇದೆಯಾ, ಈ ಥರ ಒಂದು ಫೋಲ್ಡಿಂಗ್ ಟೇಬಲ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಅವ್ರಿಗೆ ಹೆಲ್ಪ್ ಆಯಿತಾ? ಖಂಡಿತ ಅವ್ರಿಗೆ ಹೆಲ್ಪ್ ಆಯಿತು. ಅವ್ರು ಎಷ್ಟೋ ಜನ ನೋಡಿದ್ರು, ಅದನ್ನು ಮಾಡಿಸ್ಕೊಟ್ರು, ಅದು ಅವ್ರಿಗೆ ಹೆಲ್ಪ್ ಆಯಿತು. ಅದರಲ್ಲೇ ಒಂದು ಹೇಳ್ತಿರ್ತಾರೆ, ನೀವು 1000 ಜನಕ್ಕೆ ಹೆಲ್ಪ್ ಮಾಡೋ ಥರ ನೀವು ಮಾಡಿದ್ರಿ ಅಂತಂದರೆ ದುಡ್ಡು ನಿಮ್ಗೆ ಹೆಂಗೆ ಬೇಕಾದ್ರೆ ಬರುತ್ತೆ. ನೀವು ಹೆಲ್ಪ್ ಮಾಡೋಕ್ಕೆ ರೆಡಿ ಇರಬೇಕಷ್ಟೇ. ಅಷ್ಟೇ ಇರೋದು ಕಾಂಟೆಂಟ್ ಕ್ರಿಯೇಷನ್ ಅಂತಂದರೆ. ನಿಮ್ಮ ವಿದ್ಯೆ ಬೇರೆಯವ್ರಿಗೆ ಹೆಲ್ಪ್ ಆಯಿತು, ನಿಮಗೆ ದುಡ್ಡು ತಾನಾಗೆ ಬರ್ತಿರುತ್ತೆ. ಇನ್ಫ್ಯಾಕ್ಟ್ ನಾವು ಹೊಸ ಮನೆಗೆ ಮೂವ್ ಮಾಡ್ತಿರ್ಬೇಕಾದ್ರೆ ವೈಫ್ ಹೇಳಿದ್ರು, ಒಂದು ಕಿಚನ್ ಚಿಮಿನಿ ತೊಗೊಳ್ಳೋಣ ಅಂತಂದರು. ಸರಿ ಅಂತ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಕಿಚನ್ ಚಿಮಿನಿ ತೊಗೊಂಡ್ವಿ. ಒಂದು $12,500. ಮತ್ತು ಕಾಂಟೆಂಟ್ ಕ್ರಿಯೇಟರ್ ಬುದ್ಧಿ ಬಿಡಲ್ಲ, ಅದರದ್ದು ಒಂದು ವಿಡಿಯೋ ಮಾಡಿ ಹಾಕಿದೆ. ಒಂದಲ್ಲ ಸುಮಾರು 5-6 ವಿಡಿಯೋ ಹಾಕಿದ್ವಿ ಅದ್ರ ಮೇಲೆ. ಅದು ಇನ್ವೆಸ್ಟ್ ಮಾಡಿರೋದು ಒಂದು $12,000. ಅದರಿಂದನೂ ಲಕ್ಷಗಟ್ಟಲೆ ದುಡ್ಡು. ಅಲ್ಟಿಮೇಟ್ಲಿ ಏನು ಅಂತಂದರೆ, ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಅರ್ಥ ಮಾಡ್ಕೊಂಡ್ರಿ, ಆಡಿಯನ್ಸ್ ಮೈಂಡ್ಸೆಟ್ ಅರ್ಥ ಮಾಡ್ಕೊಂಡ್ರಿ, ಯಾವಾಗ ಅವರು ತಮ್ಮನೇಲಿ ಕ್ಲಿಕ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರಿ, ಅದ್ರ ಮೇಲೆ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ಅರ್ನ್ ಮಾಡ್ಬೋದು. ಇನ್ಫ್ಯಾಕ್ಟ್ ಈಗ ಯೂಟ್ಯೂಬಲ್ಲಿ ಇನ್ನೂ ಭಾಳ ಅಡ್ವಾಂಟೇಜ್ ಇದೆ. ಯಾರಾದರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರಿಗೆ ಡೈರೆಕ್ಟಾಗಿ ಯೂಟ್ಯೂಬ್ ಅವರು ವಿಡಿಯೋ ಮೇಲೇ ಪ್ರಾಡಕ್ಟ್ ಟ್ಯಾಗ್ ಮಾಡೋ ಥರ ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿಂದ ನಿಮ್ಮ ಕಮಿಷನ್ಸು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗೆ ಪ್ರತಿಯೊಂದ್ರ ಮೇಲೆ ವಿಡಿಯೋಸ್ ಮಾಡ್ಬೋದು. ಸ್ಟ್ರಾಟಜೀಸ್ ಆ್ಯಂಡ್ ಲರ್ನಿಂಗ್ ಬಗ್ಗೆ ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ. ಸದ್ಯದಲ್ಲೇ ಇನ್ನೊಂದು ಪಾಡ್ಕಾಸ್ಟ್ಗೆ ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ. ಖಂಡಿತ.
ಎಸ್. ಸೊ ನಿಮ್ಮಲ್ಲಿ ಯಾರಾದರೂ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು, ನಮ್ಮ ರೀತಿ ಪಾಡ್ಕಾಸ್ಟ್ನ ಸೆಟಪ್ ಮಾಡಬೇಕು, ಅಥವಾ ನೀವು ಡಿಜಿಟಲ್ ಬಗ್ಗೆ ನಾಲೆಡ್ಜ್ ತೊಗೊಳ್ಬೇಕು, ಅಥವಾ ನಿಮ್ಮದೊಂದು ಸಣ್ಣ ಬಿಸ್ನೆಸ್ ಸೆಟಪ್ ಇದೆ, ಯು ಆರ್ ಎನ್ ಎಂಟರ್ಪ್ರೂನರ್ ಅಪ್ಕಮಿಂಗು, ಅದಕ್ಕೆ ಡಿಜಿಟಲಿ ಮಾರ್ಕೆಟಿಂಗ್ ಮಾಡೋದು ಬೇರೆ, ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಮಾಡೋದು ಬೇರೆ, ಆ ವ್ಯತ್ಯಾಸಗಳ ಬಗ್ಗೆ ತಿಳ್ಕೋಬೇಕು, ಅದನ್ನು ಟ್ರೈನಿಂಗ್ ತೊಗೊಳ್ಬೇಕು, ನಾನು ಕೂಡ ನಿಮ್ಮ ಹಾಗೆ ಬೆಳಿಬೇಕು, ದುಡಿಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಶ್ರೀರಾಮ್ ಬೆನ್ನೂರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರ ಪ್ರೊಫೈಲ್ನ ಟ್ಯಾಗ್ ಮಾಡಿರ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ಹೋದರೆ ನಿಮಗೆ ಅವರ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಸಿಗುತ್ತೆ. ಆ್ಯಂಡ್ ಶ್ರೀರಾಮ್ ಬೆನ್ನೂರು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಪಾಡ್ಕಾಸ್ಟ್ಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಮುಂದೆ ನಾನು ತುಂಬ ಚಿಕ್ಕವನು ಕಾಂಟೆಂಟ್ ಕ್ರಿಯೇಟರ್ ಜರ್ನಿಯಲ್ಲಿ. ಭಾಳ ಕಮ್ಮಿ ಸಮಯದಲ್ಲಿ ನಾವು ಶುರು ಮಾಡ್ಕೊಂಡಿದ್ರು ಕೂಡ ನಮ್ಮಂಥ ಬಡ್ಡಿಂಗ್ ಯೂಟ್ಯೂಬರ್ಸ್ಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಬಿಗ್ ಥ್ಯಾಂಕ್ಸ್. ಥ್ಯಾಂಕ್ ಯು ಆಕಾಶ್ ಅವರೇ. ಇನ್ಫ್ಯಾಕ್ಟ್ ನಿಮ್ಮ ಕಾಂಟೆಂಟು, ಡಿಜಿಟಲ್ ಮಾಧ್ಯಮ ಕಾಂಟೆಂಟು ತುಂಬ ಚೆನ್ನಾಗಿ ಬರ್ತಿದೆ. ಒಂದೇನು ಹೇಳ್ತೀನಿ ಅಂತಂದರೆ, ರೀಜನಲ್ ಲ್ಯಾಂಗ್ವೇಜಸ್ ಈಗ ತುಂಬ ಸ್ಕೇಲಪ್ ಆಗ್ತಿದೆ. ಅದು 2018 ರ್ಯಾಪಿಡಾಗಿ ಹೋಗ್ತಿದೆ. ಸೊ ಎಕ್ಸಾಂಪಲ್ ನಿಮ್ಮ ಚಾನಲ್ಸ್ಗಳೇ. ಸೊ ಥ್ಯಾಂಕ್ ಯು. ನಿಮ್ಮ ಜೊತೆ ಸಂದರ್ಶನ ಮಾಡಿ ನನಗೂ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಎಸ್. ಥಿಂಕ್ ಬಿಗ್, ಕೀಪ್ ವಾಚಿಂಗ್, ಅಚೀವ್ ಮಾಡ್ತಾನೆ ಇರಿ. ಪ್ರತಿದಿನ ಹೊಸದನ್ನು ಏನಾದರೂ ಕಲಿತಾ ಇರಿ. ಅದು ನಿಮ್ಮನ್ನು ಜೀವನದಲ್ಲಿ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಮಟ್ಟಕ್ಕೆ ಹೋದ್ಮೇಲೆ ಖಂಡಿತವಾಗ್ಲೂ ಕನ್ನಡ ಪಾಡ್ಕಾಸ್ಟನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.